ಹರೇ ಕೃಷ್ಣ ಹರಿ ಬೋಲ್ ದಂಡವತ್ ಪ್ರಣಾಮ್ ಎಲ್ಲರಿಗೂ. ಇವತ್ತಿನ ಈ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲಿಗೆ ಆ ಪ್ರೇಯರ್ಸ್ ಒಂದಿಗೆ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಾ ಶಲಾಕಯ ಚಕ್ಷುರ್ ಉನ್ನಲೀತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥ ವಿತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ ವೃಷಭಾನುಸುತೆ ದೇವಿ ಪ್ರಣಾಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಇವತ್ತಿನ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ವೈಷ್ಣವ ಭಜನೆ. ವೈಷ್ಣವ ಭಜನೆಯ ಹಾಡಕ್ಕೆ ಬರ್ತಾ ಇರೋರು ನಮ್ ಜೊತೆ ಇವತ್ತು ವೇದವತಿ ಹರ್ಗ್ರೇಸ್ ವೇದವತಿ ಸೇವ್ನಿ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಓಕೆ, ಲಾಗಿನ್ ಆಗಿದ್ದೀರಾ ಮಾತಾಜಿ? ನಿಮ್ಮ ಹೆಸರು ಹುಡುಕ್ತಾ ಇದ್ದೆ. ಲಾಗಿನ್ ಆಗಿದ್ದೀನಿ ಮಾತಾಜಿ. ಓಕೆ ಮಾತಾಜಿ. ನಮ್ ಜೊತೆ ಇವತ್ತು ವೈಷ್ಣವ ಭಜನೆನ ಹಾಡಕ್ಕೆ ಇರೋರು ಹರ್ಗ್ರೇಸ್ ವೇದವತಿ ಸೇವಿನಿ ಮಾತಾಜಿಯವರು. ಮಾತಾಜಿ ಅವರು ಆಕ್ಚುಲಿ ನಮ್ಮ ಮೈಸೂರಿನವರು, ಆದ್ರೆ ಇವಾಗ ನಾವು ಬೆಂಗಳೂರಿನವರು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡಂಗ ಆಗ್ಬಿಟ್ಟಿದೀವಿ. ಆಕ್ಚುಲಿ ಮಾತಾಜಿ ಅವರ ಭಕ್ತಿ ಮೈಸೂರಿನಿಂದ, ನಮ್ಮ ದಟ್ಟಗಳ್ಳಿ ಸೆಂಟರ್ ಇಂದ ಶುರುವಾಗಿ ಅವರು ಇಸ್ ಹೋಲಿನೆಸ್ ಜಯಪತಾಕ್ ಮಹಾರಾಜ್ ಅವರಿಂದ ದೀಕ್ಷೆಯನ್ನು ಕೂಡ ಪಡೆದಿದ್ದಾರೆ ಮಾತಾಜಿ ಅವರು. ನಮ್ಮ ದೇವಸ್ಥಾನದಲ್ಲಿದ್ದಾಗ ಅವರು ಕೃಷ್ಣನಿಗೆ ಬಟ್ಟೆ ಹೊಲಿಯೋದು ಮತ್ತೆ ರಾಧಾರಾಣಿಯ ಸೇವೆ ಮಾಡೋದು ಎಲ್ಲದ್ರಲ್ಲೂ ತುಂಬಾ ಅಚ್ಚುಕಟ್ಟಾಗಿ ಮುಂಚೂಣಿಯಲ್ಲಿ ಇರ್ತಿದ್ರು ಮಾಡೋದಿಕ್ಕೆ. ಕಾರಣಾಂತರಗಳಿಂದ ಮಾತಾಜಿ ಅವರು ಬೆಂಗಳೂರಿಗೆ ಮಗನ ಹತ್ರ ಶಿಫ್ಟ್ ಆಗ್ಬೇಕಾಯ್ತು. ಬಟ್ ಅಲ್ಲೂ ಹೋದ್ಮೇಲೂ ಮಾತಾಜಿ ಅವರ ಆ ಹುಮ್ಮಸ್ಸು, ಆ ಹುರುಪು ಕಮ್ಮಿ ಆಗಿಲ್ಲ. ಮಾತಾಜಿ ಅವರು ಅವ್ರ ಮನೆ ಹತ್ರದಲ್ಲಿ ಒಂದು ಸೆಂಟರ್ ಇದೆಯಂತೆ, ಭಕ್ತಿ ಸೆಂಟರು. ಅಲ್ಲಿ ಪ್ರತಿ ಭಾನುವಾರ ಹೋಗ್ತಾರೆ. ಅಲ್ಲೂ ಕೂಡ ಅವ್ರ ಕೈಯಲ್ಲಿ ಏನ್ ಸೇವೆ ಆಗುತ್ತೋ ಆ ಸೇವೆನ ಮಾಡಿ, ಆ ಕೃಷ್ಣನ ಸೇವೆಯನ್ನ ನಿಲ್ಲಿಸ್ದೇನೆ ಮಾತಾಜಿ ಅವರು ತಮ್ಮ ಕೃಷ್ಣ ಭಕ್ತಿಯ ಸೇವೆಯನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಜೊತೆಗೆ ನಮ್ಮ ಗೋಪಿ ಸೇನೆಯಲ್ಲಿ ಅವರು ತುಂಬಾ ಸುಂದರವಾಗಿ ವೈಷ್ಣವ ಭಜನೆಗಳನ್ನ ಹಾಡ್ತಾರೆ. ಕೃಷ್ಣನ್ ಮೇಲೆ ಹಾಡುಗಳು ಅಂದ್ರೆ ಅವ್ರಿಗೆ ಮುಂಚಿಂದ ತುಂಬಾ ಇಷ್ಟ. ಆ ಒಂದು ಸೇವೆನ ನಮ್ಮ ಈ ಗೋಪಿ ಸೇನೆಯಲ್ಲಿ ಸತತವಾಗಿ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಅವ್ರಿಗೆ ಈ ಒಂದು ವೈಷ್ಣವ ಭಜನೆಯನ್ನ ಹಾಡಕ್ಕೆ ಇವತ್ತು ಬೇಡ್ಕೊಳ್ಳೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓಟೆ ಮಾತಾಜಿ. ಕಾಣುತ್ತಾ ಮಾತಾಜಿ? ಹಾ, ಕಾಣಿಸ್ತಾ ಇದೆ ಮಾತಾಜಿ. ಸರಿ ಮಾತಾಜಿ. ಎಲ್ಲ ಮಾತಾಜಿಯವರಿಗೂ ಹರೇ ಕೃಷ್ಣ. ಏನ್ ಸೇವೆ ಹಾಡ್ಬೋದಾ ಮಾತಾಜಿ? ಶುರು ಮಾಡಿ ಮಾತಾಜಿ, ಶುರು ಮಾಡಿ. ಸರಿ ಮಾತಾಜಿ.
ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯ ಬಲು ಪ್ರೇಮ ಜನರಿಗೆ ತಿಳಿಯದು ಇದ ಮಹಿಮಾ ಗಂಧ ಮಹಿಮ ವಿಷ್ಣು ಸಹಸ್ರನಾಮ ಏನ್ ಸವಿ ಏನ್ ಸವಿ ಓಹೋ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯ ಬಲು ಪ್ರೇಮ ಪ್ರಹ್ಲಾದ ಗೋಲಿದ ಹರಿನಾಮದಿಂದ ಅಲಲಲಲ ಧ್ರುವ ರಾಜೇಂದ್ರ ಪ್ರಹ್ಲಾದ ಗೋಲಿದ ಹರಿನಾಮದಿಂದ ಅಲಲಲಲ ಧ್ರುವ ರಾಜೇಂದ್ರ ಫಲ್ಗುಣಕ್ಕೆ ಫಲಿಸಿತು ಹೆಚ್ಚೆಂದು ಫಲ್ಗುಣಕ್ಕೆ ಫಲಿಸಿತು ಹೆಚ್ಚೆಂದು ರಾಮ್ 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 ಸರ್ವ ಜಗಕ್ಕೂ ಏನ್ ಸವಿ ಏನ್ ಸವಿ ಓಹೋ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯ ಬಲು ಪ್ರೇಮ ರಕ್ಷಣೆಯ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ರಕ್ಷಣೆಯ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಏನ್ ಸವಿ ಏನ್ ಸವಿ ಓಹೋ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯ ಬಲು ಪ್ರೇಮ ಹರಿ 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 ಸ್ಮರಣೆ ಮಾಡಬೇಕು ಹರ 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 ಅನ್ನಬೇಕು ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ಪುರಂದರ ವಿಠಲನೆ ಸರ್ವ ಜಗಕ್ಕೂ ಪುರಂದರ ವಿಠಲನೆ ಸರ್ವ ಜಗಕ್ಕೂ ಏನ್ ಸವಿ ಏನ್ ಸವಿ ಓಹೋ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯ ಬಲು ಪ್ರೇಮ ಜನರಿಗೆ ತಿಳಿಯದು ಇದ ಮಹಿಮಾ ಜನರಿಗೆ ತಿಳಿಯದು ಇದ ಮಹಿಮಾ ಗನ್ನ ಮಹಿಮ ವಿಷ್ಣು ಸಹಸ್ರನಾಮ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯ ಬಲು ಪ್ರೇಮ ಮನಸ್ಸು ತೃಪ್ತಿಯ ಬಲು ಪ್ರೇಮ ಮನಸ್ಸು ತೃಪ್ತಿಯ ಬಲು ಪ್ರೇಮ ಹರೇ ಕೃಷ್ಣ ಮಾತಾಜಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಲೀಲಾಮಯಿ ಮಾತಾಜಿ ಅವರಿಗೆ ನಮ್ಮ ಗೋಪಿ ಸೇನಾ ತಂಡಕ್ಕೆ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಅಂದ್ರೆ ತುಂಬಾ ಸುಂದರವಾಗಿ ಹಾಡಿದ್ರಿ ಮಾತಾಜಿ. ನಿಮ್ ಹಾಡೋದನ್ನ ಕೇಳಿಸ್ಕೊಳ್ಳೋದೇ ಒಂದು ಖುಷಿ ನನ್ಗಂತೂ ಯಾವಾಗ್ಲೂ. ಥ್ಯಾಂಕ್ ಯು ಮಾತಾಜಿ. ಮಿಸ್ ಮಾಡ್ಕೋತೀವಿ ಮಾತಾಜಿ ನಿಮ್ ಹಾಡುಗಳನ್ನ ತುಂಬಾನೇ. ಸೊ ಆಗಾಗ ಜಾಸ್ತಿ ಸೇವೆ ತಗೋಬೇಕಂತ ಹೇಳಿ ಕೇಳ್ಕೊತೀವಿ ಅದಕ್ಕೆ. ಹೇಳಿ ಮಾತಾಜಿ, ನಾನು ಯಾವಾಗ ಬೇಕಾದ್ರೂ ಹೇಳ್ತೀನಿ ಮಾತಾಜಿ. ಸರಿ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್. ಸೊ ಮಾತಾಜಿ ಹೇಳ್ದಂಗೆ ಹರಿನಾಮ ಕೇಳೋಕೆ ಚಂದ, ನಾವೆಲ್ಲ ದಡ್ಡರಾಗ್ಬಿಟ್ಟಿದೀವಿ ಕೇಳೋದಿಲ್ಲ ಆದ್ರೆ ಅದನ್ನ. ಸೊ ಹಂಗೆ ಹೇಳ್ತಾ ಮಾತಾಜಿಗೆ ಒಂದ್ಸಲ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಮಾತಾಜಿಗೆ ಹಿಂಗೇನ ಸೇವೆಗಳನ್ನ ತಗೋತಾ ಇರಿ ಅಂತ ಹೇಳ್ತಾ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರನ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ಸೊ ಇವತ್ತಿಗೆ ಎಲ್ಲರೂ ತುಂಬಾ ಕಾತರವಾಗಿ ಇರುವಂತ ಇವತ್ತಿನ ಪ್ರವಚನ. ಸೊ ತುಂಬಾ ತಡ ಮಾಡದೆ ನಾವು ಮುಂದಕ್ಕೆ ಹೋಗೋಣ ಇವತ್ತಿನ ಪ್ರವಚನ. ಸೊ ಇವತ್ತಿನ ಪ್ರವಚನ ಬಂದು ಪಂಡ್ರಾಪುರದ ಮಹಿಮೆ. ಸೊ ಲಾಸ್ಟ್ ವೀಕ್ ಎಲ್ಲಾರು ಕೇಳಿದಿವಿ ಪಂಡ್ರಾಪುರದ ಮಹಿಮೆಗಳನ್ನ. ಸೊ ಮಾತಾಜಿ ಅವರು ಆ ಮಹಿಮೆಗಳು ಇನ್ನೂ ಇದೆ ಮಾತಾಜಿ, ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಮಹಿಮೆಗಳನ್ನ ಇವತ್ತು ಮುಂದುವರಿಸ್ತಾ ಮಾತಾಜಿಯಿಂದ ಆ ಪಂಡ್ರಾಪುರನೇ ಅಲ್ಲ, ಎಲ್ಲಾ ಹರಿಯ ಎಲ್ಲಾ ಒಂದು ಲೀಲೆಗಳನ್ನ ಕೇಳಕ್ಕೆ ದೇರ್ ಇಸ್ ನೋ ಎಂಡ್. ಇಟ್ ಮೈಟ್ ಬಿ ತಿರುಪತಿ ಆಗಿರ್ಬೋದು, ಶ್ರೀರಂಗಂ ಆಗಿರ್ಬೋದು, ಪಂಡ್ರಾಪುರ ಆಗಿರ್ಬೋದು, ಎಲ್ಲಾ ತರದ್ದು ಅದರದೇ ಆದ ಒಂದು ಮಹಿಮೆಗಳಿವೆ, ಅದರದೇ ಆದ ಒಂದು ಪಾಸ್ಟ್ ಟೈಮ್ಸ್ ಇದೆ. ಸೊ ನಾವು ಎಷ್ಟು ಕೇಳಿದ್ರು ಅಷ್ಟೇ ಕಮ್ಮಿ, ಯಾಕೆಂದ್ರೆ ಅದರ ಅನುಭವ ನನಗೆ ಇದೆ. ನಾವು ಕೋವಿಡ್ಗೂ ಮುಂಚೆ ವೇಣುಕೃಷ್ಣ ಪ್ರಭುಜಿ ನಮ್ಮನ್ನೆಲ್ಲ ದಿವ್ಯ ದೇಶಂಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು.
ತಮಿಳ್ನಾಡಲ್ಲಿ. ಅವಾಗ ನಮ್ಗೆ ಎಷ್ಟು ಕೇಳಿದ್ರು ಅದು ಕಮ್ಮಿ ಕಮ್ಮಿ ಅಂತ ಅನ್ನಿಸ್ತಾ ಇತ್ತು. ಸೊ ಹಂಗೆ ಪಂಡ್ರಾಪುರದ ಬಗ್ಗೆ ಕೂಡ ಕೇಳಿದ್ರು, ನಮ್ಗೆ ಎಷ್ಟು ಕೇಳಿದ್ರು ಅಯ್ಯೋ ನಾವ್ ಇನ್ನೂ ಏನು ಕೇಳಲಿಲ್ವಲ್ಲ, ಇನ್ನೂ ಕೇಳ್ಬೇಕಿತ್ತಲ್ಲ ಅನ್ನೋದು ನಮ್ಗೆ, ಎಸ್ಪೆಷಲಿ ಭಕ್ತರಿಗೆ ಆ ಒಂದು ಭಾವ ಬರೋದು ತುಂಬಾ ಸಹಜ. ಸೊ ಅದೇ ಒಂದ್ ನಿಟ್ಟಿನಲ್ಲಿ ಮಾತಾಜಿ ಅವರು ಇವತ್ತು ಉಳಿದ ಭಾಗನ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತೀವಿ. ಸೊ ನಮ್ಗೆಲ್ಲರೂ ಪ್ರೀತಿಯ ಹರ್ಗ್ರೇಸ್ ಪ್ರೇಮದಾತ್ರಿ ಪದ್ಮ ಮಾತಾಜಿ ಅವ್ರನ್ನ ವೆಲ್ಕಮ್ ಮಾಡೋಣ ಒಂದ್ಸಲ. ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ. ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನನ್ನ ಒಂದು ಶುದ್ಧಿಗೋಸ್ಕರ ಮಾತಾಜಿ ಅವರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ಸೊ ಮಾತಾಜಿ ಅವರು ಮೂಲತಃ ಚಿತ್ರದುರ್ಗದವರು. ಸೊ ಇವರು ಚಿತ್ರದುರ್ಗದ ಸೆಂಟರ್ನಲ್ಲಿ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲಾ ಸರ್ವಿಸ್ನಲ್ಲೂ. ಜೊತೆಗೆ ಅವರು ನಮ್ಮ ಜೊತೆ ಪರ್ಸ್ನಲ್ ಆಗಿ ಯಾತ್ರೆಗಳಿಗೆ ಮಾತಾಜಿ ಜೊತೆ ನಾನು ತುಂಬಾ ಹೋಗಿದ್ದೀನಿ. ಸೊ ಮಾತಾಜಿ ಅವರು ಕೃಷ್ಣನ್ ಭಕ್ತಿನಲ್ಲಿ ಎಷ್ಟು ನಿರತರಾಗಿದ್ದಾರೆ ಅಂದ್ರೆ, ಏನೇ ಆದ್ರೂ ಕೃಷ್ಣನ್ನೇ ನಂಬಿರೋದು, ಕೃಷ್ಣನ್ಗೆ ಸೇವೆ ಮಾಡ್ಬೇಕು ಅಂತ ಹೇಳಿ. ಇವನ್ ಮಗಾನೂ ಅವ್ರಿಗೆ ಒಬ್ಬ ಮಗ ಇದಾನೆ, ಮಗಾನು ಕೂಡ ಕೃಷ್ಣ ಭಕ್ತಿಯಲ್ಲಿ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಜೊತೆಗೆ ಕೃಷ್ಣ ಒಂದೊಂದ್ಸಲ ಹೇಳ್ತಾರಲ್ಲ, ನಾವೇನ್ ಬಯಸ್ತೀವಿ ಅದನ್ನ ಕೊಡ್ಬೇಕು ಅಂತ ಹೇಳಿ. ಸೊ ಹಂಗೆ ಮಾತಾಜಿ ಅವ್ರಿಗೆ ಅಂಥದ್ದೇ ಕೃಷ್ಣ ಭಕ್ತರಲ್ಲಿ ಇರುವಂತಹ ಒಬ್ಬ ಸೊಸೆನೂ ಕೂಡ ಕೊಟ್ಟಿದ್ದಾರೆ. ಸೊ ಮಾತಾಜಿ ಅವ್ರಿಗೆ ಮುಂದೆ ಬರೋ ಮಕ್ಕಳು ಎಲ್ಲಾರು ಅದೇ ಸಾಲಿನಲ್ಲಿ ಇರ್ಲಿ ಅಂತ ಹೇಳಿ ಮಾತಾಜಿ ಅವ್ರಿಗೆ ಒಂದು ಪ್ರೇಯರ್ ಮಾಡ್ತಾ ಗುರು ಅವ್ರ ಗೌರಂಗಕ್ಕೆ ಮಾತಾಜಿ ಅವರಿಗೆ ಇವತ್ತಿನ ಈ ಗೋಪಿ ಸೇನೆಯ ಮುಂದುವರೆದ ಭಾಗಕ್ಕೆ ನಾವು ಅವ್ರನ್ನ ಆಹ್ವಾನಿಸೋಣ. ಹರೇ ಕೃಷ್ಣ ಮಾತಾಜಿ, ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಾರಿಣಿ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ ಇತಿ ನಾಮಿನೆ ನಮೋ ಆಚಾರ್ಯಪಾದಾಯ ನಿತಾಯ ಕೃಪಾ ಪ್ರದಾಯಿನೇ ಗೌರ್ಗಥಾ ಧಾಮದಾಯ ನಗರ ಗ್ರಾಮತಾರಿಣಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪಥಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀ ರಾಧಾ ಕೃಷ್ಣ ಪಾದಾ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸ್ತೆ ದೇವಿ ಪ್ರಣಮಾಮಿ ಹರಿಪ್ರಿಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ एव च पतितानां पावनेभ्यो वैष्णवेभ्यो नमो नमः. कृपा जी की जय, गुरु महाराज की जय. ನನ್ನ ಶಿಕ್ಷಾ ಗುರುಗಳಾದ ಹಿಸ್ ಗ್ರೇಸ್ ಶ್ರೀ ಚೈತನ್ಯ ಪ್ರಭುಜಿ, ಹಿಸ್ ಗ್ರೇಸ್ ವೇಣುಕೃಷ್ಣ ಪ್ರಭುಜಿ, ಶ್ಯಾಮಲೀಲಾ ಮಾತಾಜಿ ಎಲ್ಲ ನನ್ನ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ತಂದೆ ತಾಯಿಗೆ ಸ್ಮರಿಸುತ್ತಾ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಹೋದ ಕ್ಲಾಸಲ್ಲಿ ನಾವು ಧಾಮ ಅಂದ್ರೆ ಏನು, ಧಾಮದ ಮಹತ್ವ ಏನು, ಧಾಮ ಎಷ್ಟ 3 ಥರದಿದ್ದಾವೆ, ಹರಿಧಾಮ್, ದೇವಿಧಾಮ್ ಮತ್ತು ಮಹೇಶ್ ಧಾಮ್ ಅಂತ. ತದನಂತರ ನಾವು ಕೀರ್ತನೆ ಮಹತ್ವ, ಧಾಮಗಳಿಗೆ ನಾವು ಹೇಗೆ ಪ್ರವೇಶ ಮಾಡಬೇಕು, ಕೀರ್ತನದ ಮಹತ್ವ ಏನು, ಆಮೇಲೆ ಭಕ್ತ ಪುಂಡಲೀಕನ ಕಥೆ ನಾವು ಕೇಳಿದ್ವಿ. ಭಕ್ತ ಪುಂಡಲೀಕ ದ್ವಾರಕಾಧೀಶ ಹೇಗೆ ಆಗಮಿಸಿದರು ದ್ವಾರಕೆಯಿಂದ ಪಂಢರಪುರಕ್ಕೆ. ಆಮೇಲೆ ರುಕ್ಮಿಣಿ ಮಾತೆ ಕೋಪಿಸ್ಕೊಂಡು ಪಂಢರಪುರಲ್ಲಿ ಬಂದವಳು ಹೀಗೆ ತಪಶ್ಚರ್ಯ ಮಾಡ್ತಿರ್ತಾಳೆ. ಅವಾಗ ದ್ವಾರಕಾಧೀಶ ರುಕ್ಮಿಣಿ ಮಾತೆ ಕರ್ಕೊಂಡ್ ಬರ್ತಾರೆ. ಮತ್ತು ಪುಂಡಲೀಕನಿಗೆ ಅವ್ರ ಪ್ರಸನ್ನಾಗಿ ಅಲ್ಲಿ ಇಟ್ಕೆ ಮೇಲೆ ಭಗವಂತ ಅಲ್ಲಿ ನಿಂತ್ಕೊಂಡಿದೆ. 28 ಯುಗದಿಂದ ನಿಂತಿದ್ದಾನೆ ಭಗವಂತ ಅಲ್ಲಿ. ಇವಾಗ ನಾವು ವಿಠ್ಠಲ ಮಂದಿರದ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಶ್ರೀ ಶಂಕರಾಚಾರ್ಯ ಅವರು ಫಸ್ಟ್ ಅವ್ರ ಅದ್ವೈತ ಸಿದ್ಧಾಂತದ ಬಗ್ಗೆ ಪ್ರಚಾರ ಮಾಡಿದ್ರು. ಆಮೇಲೆ ಶಂಕರಾಚಾರ್ಯ ಅವರು ಲಾಸ್ಟ್ಗೆ ಏನಂದ್ರು, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಶಂಕರಾಚಾರ್ಯರು
ಭಜ ಗೋವಿಂದಂ ಅಂತ ನಮ್ಗೆ ಗೋವಿಂದನ ಭಜಿಸ್ಲಿಕ್ಕೆ ಅವ್ರು ಹೇಳಿದ್ರು. ಶಂಕರಾಚಾರ್ಯರು ಜಗನ್ನಾಥ ಅಷ್ಟಕ ಬರೆದಿದ್ದಾರೆ. ಹಾಗೆ ಶಂಕರಾಚಾರ್ಯರು ಪಾಂಡುಗಾಷ್ಟಕ ಸದ್ಯ ಬರೆದಿದ್ದಾರೆ. ಪಾಂಡುಗಾಷ್ಟದಲ್ಲಿ ಸ್ಟಾರ್ಟಿಂಗೇ ಬರುತ್ತೆ, ಮಹಾಯೋಗ ಪೀಠೆ ತಟೆ ಭೀಮರಥ್ಯಾಂ ವರಂ ಪುಂಡರೀಕಾಯ ಧಾತು ಮುನೀಂದ್ರೈ ಸಮಾಗತ್ಯ ತಿಷ್ಠಂತಂ ಆನಂದ ಕಂದಂ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ. ಇವಾಗ ನಾವು ನೋಡ್ತೀವಿ ಮಾಯಾಪುರ್ ಅಂತರ್ದೀಪ್ ಇದು ಏನಿದೆ ಯೋಗ ಪೀಠ ಇದೆ. ಆಮೇಲೆ ವೃಂದಾವನ್ ಧಾಮ್, ಜಗನ್ನಾಥಪುರಿ ಧಾಮ್ ಯೋಗ ಪೀಠಗಳಿದ್ದಾವೆ. ಹಾಗೆ ಪಂಢರಪುರ ಧಾಮ ಸಹಿತ ಇದು ಏನಿದೆ ಮಹಾಯೋಗ ಪೀಠ ಇದೆ. ಭಗವಂತ 28 ಯುಗದಿಂದ ನಿಂತ್ಕೊಂಡಿದ್ದಾನೆ. ಆ ಭಗವಂತ ಮೂರ್ತಿ ಯಾರು ಅದು ತಾಡ್ಸೋದಿಲ್ಲ, ಏನಿಲ್ಲ. ಭಗವಂತ ಅದು ಸ್ವತಃ ಸ್ವಯಂಭೂ ಆಗಿ ನಿಂತಿದ್ದಾನೆ. ಇಲ್ಲಿ ಸಂತರು ಹೇಳ್ತಾರೆ ಏನೇ ಪಂಢರಪುರ ಬಗ್ಗೆ, पंढरीचा वास चंद्रभागे स्नान अनेक दर्शन विठोबाचे हेचे मज घडो जन्म जन्मांतरी मागणे ಶ್ರೀ ಹರಿ ನಾಹಿ ತುಜೆ. ಸಂತರು ಹೇಳ್ತಾರೆ ಭಗವಂತ ನಮ್ಗೆ ನೀನು ಏನ್ ಹೇಳ್ತಾರೆ ಸಂತರು, ಜನ್ಮ ಜನ್ಮಾಂತರ ನೀನು ನಮ್ಗೆ ಪಂಢರಪುರದಲ್ಲಿ ವಾಸ ಮಾಡುವ ಮತ್ತು ಚಂದ್ರಭಾಗೆಯಲ್ಲಿ ಸ್ನಾನ ಮಾಡುವ ಸೌಭಾಗ್ಯವನ್ನು ನಮ್ಗೆ ಕಲ್ಪಿಸು ಭಗವಂತ. ಹಾಗೆ ನಮ್ ಶ್ರೀಹರಿ ದರ್ಶನದ ಭಾಗ್ಯ ಪರಿಕ್ರಮ ಇವೆಲ್ಲ ಲಭಿಸ್ಲೆಂದು ಸಂತರು ಇಲ್ಲಿ ಯಾವಾಗ್ಲೂ ಪ್ರಾರ್ಥಿಸುತ್ತಾರೆ. ಹಾಗೆ ಈಗ ವಿಠ್ಠಲ್ ಮಂದಿರದ ಬಗ್ಗೆ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ. ವಿಠ್ಠಲ್ ಮಂದಿರದ ತುಂಬಾ ಅತ್ಯಂತ ಭವ್ಯವಾಗಿದೆ ಮತ್ತು ವಿಶಾಲವಾಗಿದೆ. ಅದರಲ್ಲಿ ಶಿಲ್ಪಕಲೆ ಅತ್ಯಂತ ಸುಂದರವಾಗಿದೆ ಮತ್ತು ವಿಠ್ಠಲ್ ದೇವಸ್ಥಾನ ಪೂರ್ವಾಭಿಮುಖವಾಗಿದೆ. ಈ ಮಂದಿರಕ್ಕೆ 8 ದ್ವಾರಗಳಿದ್ದಾವೆ. ಅವುಗಳಲ್ಲಿ ಪೂರ್ವ ಮತ್ತು ಉತ್ತರಕ್ಕೆ ತಲಾ 3ರಂತೆ ಬಾಗಿಲುಗಳು ಮತ್ತು ದಕ್ಷಿಣ ಪಶ್ಚಿಮಕ್ಕೆ ತಲಾ 1ರಂತೆ ಬಾಗಿಲುಗಳಿವೆ. ಮುಖ್ಯ ಮಂದಿರದ ಸುತ್ತಮುತ್ತಲು ಕೋಟೆಯಂತೆ ಗೋಡೆಗಳಿವೆ. ಪ್ರವೇಶಿಸಲು 4 ದಿಕ್ಕುಗಳಿಂದ ಬಾಗಿಲುಗಳಿವೆ. ಈ ಬಾಗಿಲುಗಳನ್ನು ವಿವಿಧ ಕಾರಣಗಳಾಗಿ ಉಪಯೋಗಿಸಲಾಗುತ್ತದೆ. ಇವಾಗ ನಾವು ವಿಠ್ಠಲ ದರ್ಶನ ಮಾಡ್ಬೇಕಂದಲ್ಲಿ 7 ಅಂತಸ್ತಿನ ದರ್ಶನ ಮಂಟಪವನ್ನು ಕಟ್ಸಿದ್ದಾರೆ. ಆದ್ರೆ ನಮ್ಗೆ 7 ಅಂತಸ್ತು ನಾವು ಹತ್ತೋಗಿದೆ ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಈಸಿಲಿ ಆರಾಮಾಗಿ ಹೋಗ್ತೀವಿ. ಆಮೇಲೆ ಅಲ್ಲಿ ಹೋಗುವಾಗ ನಮ್ಗೆ ಎಲ್ಲ ಸಂತರ ದರ್ಶನ ಆಗುತ್ತೆ. ಇದು ಮಹಾದ್ವಾರ, ಭಗವಂತನೇನು ಫ್ರಂಟ್ ಮಹಾದ್ವಾರ ಇದೆ, ಅಲ್ಲಿ ಸಂತ ನಾಮದೇವರ ಸಮಾಧಿ ಇದೆ. ಸಂತ ನಾಮದೇವ್ ಮಹಾರಾಜರು ಎಲ್ಲ ಭಕ್ತರ ಪಾದದಲ್ಲಿ ನನ್ನ ಮೈಮೇಲೆ ಬಿಡಿ ಅಂತ ಹೇಳಿ ಸಂತ ನಾಮದೇವ್ರ ಅಲ್ಲಿ ಜೀವಂತ ಸಮಾಧಿಯನ್ನು ತಗೊಂಡಿದ್ದಾರೆ. ಆ ಸಮಾಧಿ ತಗೊಂಡ ನಂತರ ಅವ್ರ ಮನೆಯಲ್ಲಿ ಅವ್ರ ಪರಿವಾರದಲ್ಲಿ ಇದ್ರು ಇನ್ನೂ 13 ಜನನ ಅಲ್ಲೇ ಜೀವನ ಸಮಾಧಿಯನ್ನು ತಗೋತಾರೆ. ಆದ್ರೆ ಅವರಲ್ಲಿ ಸೊಸೆ ಪ್ರೆಗ್ನೆಂಟ್ ಇರ್ತಾಳೆ, ಅವಳು ಡೆಲಿವರಿಗೆ ತವ್ರ ಮನೆಗೆ ಇರ್ತಾಳೆ. ಆ ಮಗುವಿನಿಂದ ಅವ್ರದ್ದು ಮತ್ತೆ ವಂಶವೃದ್ಧಿ ಆಗತ್ತೆ. ಆಮೇಲೆ ಅಲ್ಲಿ ನಾವು ದರ್ಶನಕ್ಕೆ ಹೋಗುವಾಗ ಕಾನಪಾತ್ರ ಗಿಡ ಇದೆ. ಈ ಕಾನಪಾತ್ರ ಅಂದ್ರೆ ಅವಳು ಭಗವಂತನ ತುಂಬಾ ಅತ್ಯಂತ ಭಕ್ತಿ ಆಗಿರ್ತಾಳೆ ಕಾನಪಾತ್ರ. ಅವಳು ಒಂದು ವೇಶ್ಯೆಯ ಮಗಳು. ಅವಳ ವೇಶ್ಯೆ ಏನ್ ಮಾಡ್ತಾಳೆ, ತನ್ನ ಮಗಳನ್ನ ಈ ಮಾರ್ಗಕ್ಕೆ ಬರೋದ್ ಬೇಡ, ಅವಳು ಶುದ್ಧವಾಗಿರ್ಲಿ ಅಂತ ಹೇಳಿ ಕಾನಪಾತ್ರ ಬೇರೆ ಕಡೆ ಇಟ್ಟಿರ್ತಾಳೆ. ಅವಳು ಬೇರೆ ಊರಲ್ಲಿ, ಅವರು ಮಂಗಳಬೇಡ ಅಂತ ಊರದವ್ರು ಅವ್ರಿಗೆ ಇರ್ತಾರೆ. ಕಾನಪಾತ್ರ ಬೇರೆ ಊರಲ್ಲಿ ಇರ್ತಾಳಲ್ಲ, ಆ ಊರು ಪಾಂಡುರಂಗನ ಭಕ್ತಿ ಸಂತರ ಸವಾಸನ ಸಿಗ್ಬಿಟ್ಟು ಅವಳು ಪಾಂಡುರಂಗ ಭಕ್ತಿ ಕಡೆ ತಿರುಗ್ತಾಳೆ. ಫಸ್ಟ್ ಅವಳು ಪಾಂಡುರಂಗ ದರ್ಶನಕ್ಕೆ ಬರ್ತಾಳೆ. ಆವಾಗ ವಿಠ್ಠಲ್ನ ನೋಡ್ಬಿಟ್ಟು, ವಿಠ್ಠಲ ನೀನ್ ನೋಡಿ ಇಂತ ಬ್ಲ್ಯಾಕ್ ಇದೆಯಾ, ಗಟ್ಟಿ ಇದೆಯಾ, ನೀನು ಕಲ್ಲಂತ ಇದೆಯಾ, ಆದ್ರೆ ನಾನು ನೋಡಿ ಎಷ್ಟು ಸುಂದರವಾಗಿದ್ದೇನೆ, ಎಷ್ಟು ಮೃದುವಾಗಿದ್ದೇನೆ ನಾನಂತ ಪಾಂಡುರಂಗಕ್ಕೆ ಎಡ ಪಾದಿಗೆ ಅವಳು ಹಿಂಗ್ ಸ್ವಲ್ಪ ಟಚ್ ಮಾಡ್ತಾಳೆ. ಅವಾಗ ಬೆಣ್ಣೆಯಲ್ಲಿ ನಮ್ಗೆ ಹೇಗೆ ಬೆರಳು ಹೋಗುತ್ತೆ ಒಳಗೆ ಹಂಗ ಹೋಗುತ್ತೆ. ಆವಾಗ ಅವಳು ತುಂಬಾ ಅತಿರತೆ ಆಗ್ತಾಳೆ. ಆಮೇಲೆ ಅವಳು ವಿಠ್ಠಲ್ಗೆ ಶರಣಾಗಿ ತುಂಬಾ ವಿಠ್ಠಲ್ ಭಕ್ತಿಯಲ್ಲಿ ಮಗ್ನ ಆಗ್ತಾಳೆ. ನಂತರ ಬಾದ್ಶಾಗೆ ಇದು ನ್ಯೂಸ್ ಹೋಗುತ್ತೆ, ಹಿಂಗೆ ಅವಳು ವೇಶ್ಯ ಮಗಳಿದ್ದಾಳೆ, ಕಾನಪತ್ರ ತುಂಬಾ ಸುಂದರವಾಗಿದ್ದಾಳೆ, ಅವಳಿಗೆ ಅನುಭವಿಸ್ಬೇಕಂತ ಹೇಳಿ ಬಾದ್ಶಾ ಅವಳಿಗೆ ಕರ್ಕೊಂಡ್ ಬರಕ್ಕೆ ಆಜ್ಞೆಯನ್ನು ಕೊಡ್ತಾನೆ. ಅವಳ ಸೈನಿಕರೆಲ್ಲ ಬರ್ತಾರೆ. ಅವಾಗ ಅವಳು ಕಾನಪಾತ್ರ ಓಡಿ ಭಗವಂತನ ಹತ್ರ ಹೋಗ್ತಾಳೆ. ಭಗವಂತನ ವಿಠ್ಠಲ ಪಾದ ಹಿಡಿದು ಅಲ್ಲಿ, ಭಗವಂತ ನನ್ಗೆ ನೀನು ಬೇಕು, ನಂಗಿದೆಲ್ಲ ಏನು ಬೇಡ ಭಗವಂತ ಅಂತ ಹೇಳಿ ಅಲ್ಲೇ ಪಾದ ಘಟ್ಟವನ್ನು ಹಿಡ್ಕೊಂಡವಳು ಅಲ್ಲೇ ಅವಳು ಭಗವಂತಲ್ಲಿ ಇದಾಗ್ತಾಳೆ, ಅಂತರ್ಧಾನ ಆಗ್ತಾಳೆ. ಅವಳು ಪಾರ್ಥಿವ ಶರೀರನ್ನು ಅವಾಗ ಬೇಗ ಹೊರಗೆ ತಗೊಂಡ್ ಬಂದು ಅಲ್ಲೇ ಮಂದಿರಲ್ಲಿ ಅಲ್ಲಿವರೆಗೆ ಒಂದು ಮೂಲೆಯಲ್ಲಿ ಊತಾಕ್ತಾರೆ.
ಆಮೇಲೆ ಬಾದಶಾರ್ಗೆ ಅವಳು ದೇಹ ಸಹಿತ ಅವ್ಳು ನೋಡಕ್ಕೆ ಸಿಗಲ್ಲ. ಆ ದೇಹದ ಎಲೆ ಗೊತ್ತಾಗ್ತದೆ, ಅಲ್ಲೇ ಒಂದು ಗಿಡ ಗೊತ್ತಿದೆ, ಅದು ಕಾನಪಾತ್ರ ಗಿಡ ಅಂತಾರೆ. ಎಲ್ಲ ಅಲ್ಲೇ ಯಾರು ದರ್ಶನಕ್ಕೆ ಹೋಗುವಾಗ ಫಸ್ಟ್ ಕಾನಪಾತ್ರ ದರ್ಶನ ಮಾಡ್ಕೊಂಡೆ ಒಳಗೆ ಹೋಗ್ತಾರೆ. ಅಲ್ಲಿ ಮುಂದೆ ಏನಿದೆ, ನಾಂದೇಡ್ ಮಹಾರಾಜ ಪಾಯರಿ ಇದೆ ಮಹಾದ್ವಾರದಲ್ಲಿ. ಅದೇ ಎದುರುಗಡೆ ಸೋಖಾಮೇಳ ಸಮಾಧಿ ಇದೆ. ಸೋಖಾಮೇಳ ಸಮಾಧಿಯ ದರ್ಶನ ಮಾಡ್ಕೊಂಡು ಒಳಗೆ ಹೋಗ್ಬೇಕು. ಒಳಗೆ ಹೋದ ನಂತರ ಅಲ್ಲೇ 33 ಕೋಟಿ ದೇವರುಗಳ ಎಲ್ಲ ದೇವಸ್ಥಾನ ಇದೆ. ಆದ್ರೆ ಇವಾಗ ನಾವು ಆ ಇದು ದರ್ಶನಕ್ಕೆ ಐಕ್ಯದಿಂದ ಹೋಗ್ತೇವಿಲ್ಲ, ಅಲ್ಲೇ ನಮ್ ಸ್ವಲ್ಪ ದರ್ಶನ ಆಗೋದು ಕಷ್ಟ. ಇಲ್ಲಿ 4 ಕಂಬಗಳ ಮಂಟಪ ಇದೆ. ಒಳಗೋದ್ಮೇಲೆ ದರ್ಶನಕ್ಕೆ ಮುಂಚೆ ಅಲ್ಲೇ ಆ ಗರುಡ ಕಂಬ ಇದೆ. ಎಲ್ಲಾರು ಗರುಡ ಕಂಬಕ್ಕೆ ಹಾಕೊಂಡು ದರ್ಶನ ಮಾಡ್ಕೊಂಡು ಆಮೇಲೆ ವಿಠ್ಠಲನ ದರ್ಶನವನ್ನು ಪಡಿತಾರೆ. ವಿಠ್ಠಲಗೆ ಹೇಗಿದ್ದಾನಂದ್ರೆ, ಸಮಚರಣ ಸರೋಜಂ ಸಾಂದ್ರ ನೀಲಾಂಬುಧಾಂಬಂ ಜಗನನೀತ ಪಾಣಿಂ ಮಂಡನಂ ಮಂಡನಾನಾಂ ತರುಣ ತುಳಸಿ ಮಾಲಾ ಕಂದರಂ ಕಂಜನೇತ್ರಂ ಸದೈಧವಲ ಹಾಸ್ಯಂ ವಿಠ್ಠಲಂ ಚಿಂತೆಯಾಮಿ. ಯಾರ ಸಮಚರಣಗಳು ಕೋಮಲವಾಗಿಯೋ, ನೂತನ ನೀಲ ಜಲಧಾರೆಯಂತೆ ಯಾರ ವರ್ಣನೆ ಇದೆಯೋ, ಯಾರು ತಮ್ಮ ಸೊಂಟದ ಮೇಲೆ ಕೈಯನ್ನು ಇಟ್ಟುಕೊಂಡಿದ್ದಾರೋ, ಯಾರ ಕೊರಳಲ್ಲಿ ತುಳಸಿ ಮಾಲೆ ಇದೆಯೋ ಅಂತ ನಿರ್ಮಲ್ ಮಂದ ಸ್ಮಿತನಾದ ಪುಂಡರೀಕಾಕ್ಷ ಶ್ರೀ ವಿಠ್ಠಲ ಧ್ಯಾನವನ್ನು ನಾನು ಮಾಡುವೆ ಅಂತ ಸಂತರು ಹೇಳ್ತಾರೆ. ವಿಠ್ಠಲ ಲೀಲೆ ಯಾರು ಪ್ರಾಣ ಪ್ರತಿಷ್ಠಾಪನೆ ಯಾರು ಮಾಡಿಲ್ಲ. ಸಾಕ್ಷಾತ್ ದ್ವಾರಕಾಧೀಶನೇ ಭಗವಾನ್ ಕೃಷ್ಣನೇ ಇಲ್ಲೇ ವಿಠ್ಠಲ ಸ್ವರೂಪದಲ್ಲಿ ಅವತರಿಸಿದ್ದಾನೆ. ಈ ಮೂರ್ತಿಯು ಸ್ವಯಂಭವಾಗಿದ್ದು ಮೂಲ ಮೂರ್ತಿಯಾಗಿದೆ. ಇದನ್ನು ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ ಅಂತ. ಆಮೇಲೆ ಇಲ್ಲಿ ನಾವು ವಿಠ್ಠಲ ದರ್ಶನ ಮಾಡಿದ್ಮೇಲೆ ನಾವು ಸ್ವಲ್ಪ ಬ್ಯಾಕ್ ಸೈಡ್ ಅಲ್ಲಿ ಹೋದ್ಮೇಲೆ ನಮ್ಗೆ ರುಕ್ಮಿಣಿ ಮಾತೆ ದರ್ಶನ ಆಗತ್ತೆ. ರುಕ್ಮಿಣಿ ಮಾತೆ ಮಂದಿರ ಪಕ್ಕಕ್ಕೆ ಸತ್ಯಭಾಮ ಮಂದಿರ ಇದೆ, ಅದ್ರ ಪಕ್ಕಕ್ಕೆ ರಾಧಾರಾಣಿ ಮಂದಿರ ಇದೆ. ರಾಧಾರಾಣಿಯ ದರ್ಶನವನ್ನು ನಾವಲ್ಲಿ ಮಾಡಬಹುದು. ಆಮೇಲೆ ನಂತರ ಅಲ್ಲೇ ಲಕ್ಷ್ಮೀ ದೇವಸ್ಥಾನ ಇದೆ, ವೆಂಕಟೇಶ್ವರ ದೇವಸ್ಥಾನ ಇದೆ. ಸ್ವಲ್ಪ ಅಲ್ಲೇ ಕೆಲಸ ಇರ್ತಾರೆ ಅಂದ್ರಿಂದ ವೆಂಕಟೇಶ್ ಮತ್ತು ಲಕ್ಷ್ಮೀ ದೇವಸ್ಥಾನಗಳು ಮನೆ ನಾವು ಹೋದಾಗ ಅಲ್ಲಿ ಆಗ್ಲಿಲ್ಲ. ಇವಾಗ ಶ್ರೀ ವಿಠ್ಠಲ ನಿತ್ಯೋಪಚಾರಗಳು. ವಿಠ್ಠಲಿಗೆ ಡೈಲಿ ಏನೇನ್ ನಿತ್ಯೋಪಚಾರ ಆಗ್ತವೆ ಅಂತ ನಾವು ತಿಳ್ಕೊಳ್ಳೋಣ. ಬೆಳಿಗ್ಗೆ 4 ಗಂಟೆಗೆ ಮುಖ್ಯ ದ್ವಾರ ತೆರೆಯುತ್ತದೆ. ಭಗವಂತನ ಮುಖ್ಯ ದ್ವಾರವನ್ನು ಬೆಳಿಗ್ಗೆ 4 ಗಂಟೆಗೆ ತೆರೆಯುತ್ತದೆ. ಬೆಳಿಗ್ಗೆ 4:15 6:00ವರೆಗೆ ಕಾಕಡಾರತಿ ಮತ್ತು ನಿತ್ಯ ಪೂಜೆ. ಕಾಕಡಾರತಿ ಅಂದ್ರೆ ಮಂಗಳಾರತಿ ಆಗತ್ತೆ. 4:15 6:00ವರೆಗೆ ಮಂಗಳಾರತಿ ಮತ್ತು ನಿತ್ಯ ಪೂಜೆಯನ್ನು ಆಗತ್ತೆ. ತದನಂತರ 6 ಗಂಟೆಯಿಂದ 8 ಗಂಟೆ ಒಳಗೆ ಮಹಾಪೂಜೆ ಆಗುತ್ತೆ. 11ರಿಂದ 11:15ವರೆಗೆ ಮಹಾ ನೈವೇದ್ಯ ಆಗುತ್ತದೆ. ನಂತರ ಮಧ್ಯಾಹ್ನ 2ರಿಂದ 3:30ವರೆಗೆ ತುಳಸಿ ಅರ್ಚನೆ ಪೂಜೆ ಆಗತ್ತೆ. ಸಂಜೆ 4:30ರಿಂದ 5:00ವರೆಗೆ ವಸ್ತ್ರ ಪರಿಧಾನ ಪೋಷಾಕ. ಆಮೇಲೆ ಸಂಜೆ 6ರಿಂದ 6:30ವರೆಗೆ ಧೂಪಾರತಿ ಆಗತ್ತೆ. ರಾತ್ರಿ 10ರಿಂದ 10:00ವರೆಗೆ ಭಗವಂತನ ಪಾದ ಪೂಜೆ ಆಗತ್ತೆ. ನಂತರ ರಾತ್ರಿ 11ರಿಂದ 11:15ವರೆಗೆ ಶಯನಾರತಿ ಆಗುತ್ತದೆ. ನಂತರ ಭಗವಂತನಿಗೆ ಶಯನವನ್ನು ಕೊಡ್ತಾರೆ. ಹೀಗೆ ಎಲ್ಲ ಡೈಲಿ ಭಗವಂತನ ನಿತ್ಯೋಪಚಾರಗಳನ್ನು ಪಂಢರಪುರದಲ್ಲಿ ಆಗುತ್ತವೆ. ಇಲ್ಲಿ ಲಕ್ಷಾಂತರ ಭಾವಿಕರು ಯಾವಾಗ್ಲೂ ಬರ್ತಿರ್ತಾರೆ. ಪಂಢರಪುರ ತುಂಬಾ ತುಂಬಿದಿರುತ್ತೆ ಇಲ್ಲಿ. ನಂತರ ಯಾವಾಗ ಇದು ವಾರಿಗಳು ಆಗ್ತವೆ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಆಷಾಢಿ, ಕಾರ್ತಿಕಿ, ಚೈತ್ರ ಮತ್ತು ಮಾಘ. ಆಷಾಢಿ ವಾರಿ ಎಲ್ಲಕ್ಕಿಂತ ದೊಡ್ಡ ವಾರಿ. ಆಷಾಢದಲ್ಲಿ ಒಂದು 20-25 ಲಕ್ಷ ಜನ ಅಂತ ಅಲ್ಲಿ ಸೇರ್ತಾರೆ. ತದನಂತರ ಇಲ್ಲಿ ಪ್ರಕ್ಷಾಳ ಪೂಜೆ ಆಗತ್ತೆ. ಪ್ರಕ್ಷಾಳ ಪೂಜೆ ಅಂದ್ರೆ ಅವಾಗ 15 ದಿವಸ ಭಗವಂತನಿಗೆ ಶಯನ ಕೊಡಲ್ಲ. ಶಯನ ಕೊಡಿದ್ರಿಲ್ಲ. ತದನಂತರ ಏನಾಗುತ್ತೆ, ಪ್ರಕ್ಷಾಳ ಪೂಜೆ ಅಂದ್ರೆ ಭಗವಂತನಿಗೆ ಫಸ್ಟ್ ಲಿಂಬೆಹಣ್ಣು ಮತ್ತು ಸಕ್ಕರೆ ಹಚ್ತಾರೆ. ಎಲ್ಲಾ ದೇವಸ್ಥಾನ ಶುಚಿಗೊಳಿಸುತ್ತಾರೆ. ತದನಂತರ ಭಗವಂತನಿಗೆ ನಿತ್ಯದ ಪಂಚಾಮೃತ ಪೂಜೆ, ನೈವೇದ್ಯ ಎಲ್ಲವನ್ನು ಅರ್ಪಿಸುತ್ತಾರೆ. ಆಮೇಲೆ ರುಕ್ಮಿಣಿ ಮಾತೆಗೆ ಸಹಿತ ಇಲ್ಲಿ ಪ್ರಕ್ಷಾಳ ಪೂಜೆ ಆಗತ್ತೆ. ಭಗವಂತನಿಗೆ ಅಲ್ಲಿ ಅಲಂಕಾರಗಳು ಎಲ್ಲ ತುಂಬಾ ವಿಶೇಷ ಅಲಂಕಾರಗಳು ಇದ್ದಾವೆ. ಬಂಗಾರದ ಪಗಡಿ ಪೇಟ ಅಂದ್ರೆ ಗ್ವಾಲೇರ್ದಿಂದ
ಶಿಂದೆ ಸರ್ಕಾರವರು ಕೊಟ್ಟಿದ್ದು. ಬಂಗಾರದ ಮುಕುಟ, ಇದು ಭಾರ 206 ತೊಲೆ. ಇದು ಚಿಕ್ಕ ಮತ್ತು ದೊಡ್ಡ ಬಂಗಾರದ ಆಭರಣಗಳು ಇವು ಎಲ್ಲ ಆ ಅಲಿಜಾ ಬಹಾದ್ದೂರ್ ಸರ್ಕಾರ ಕೋಲ್ಹಾಪುರದಿಂದ ರಾಣೆ ಸಾಹೇಬ್ ಅವರು ಕೊಟ್ಟಿದ್ದು. ಆಮೇಲೆ ಶಿವಾಜಿ ಮಹಾರಾಜರು ತುಂಬಾ ಭಗವಂತನಿಗೆ ತುಂಬಾ ಆಭರಣಗಳು ಕೊಟ್ಟಿದ್ದಾರೆ. ಹಿಂಗೆ ಭಗವಂತನಿಗೆ ದೊಡ್ಡ ದೊಡ್ಡ ಏನ್ ಇದು ಹಬ್ಬಗಳು ಇರ್ತವೆ. ಇವಾಗ ಹತ್ರ ಬರೋದು ಅಕ್ಷಯ ತೃತೀಯ ಹಬ್ಬಕ್ಕೆ ಉಗಾದಿ, ದೀಪಾವಳಿ, ದಸರಾ, ಆಮೇಲೆ ಪ್ರಕ್ಷಾಳ ಪೂಜೆಗೆ ಭಗವಂತನಿಗೆ ತುಂಬಾ ವಿವಿಧ ಅಲಂಕಾರಗಳು ಹಾಕಿ ಅಲಂಕಾರವನ್ನು ಮಾಡಿರ್ತಾರೆ. ಅವಾಗ ಭಗವಂತ ತುಂಬಾ ಸುಂದರವಾಗಿ ಕಾಣ್ತಿರ್ತಾರೆ. ಅವ್ರೆಷ್ಟು ದರ್ಶನ ಮಾಡಿದಾರನ್ನ ಸಾಲದು. ಇವಾಗ ಪಂಢರಪುರಿಗೆ ನಿತ್ಯಾನಂದ ಪ್ರಭು ಅವರು ಭೇಟಿ ಕೊಡ್ತಾರೆ. ಆಮೇಲೆ ಪಂಢರಪುರಲ್ಲಿ ಇನ್ನೊಂದು ಏನಂದ್ರೆ ಇಲ್ಲಿ ಗೋಪಾಲ್ಪುರ ಇದೆ. ಗೋಪಾಲ್ಪುರ ಅಂದ್ರೆ ಏನಿದೆ ಇದು? ಗೋಪಾಲ್ಪುರ ಇದು ಪಂಢರಪುರದಿಂದ ದಕ್ಷಿಣಕ್ಕೆ 1.5 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ಚಂದ್ರಭಾಗ ಮತ್ತು ಪುಷ್ಪಾವತಿ ನದಿ ಇಲ್ಲಿ ಸಂಗಮವಾಗಿದೆ. ಗೋಪಾಲ್ಪುರದಲ್ಲಿ ಭಗವಂತ ಯಾವಾಗ ಅವತರಿಸ್ತಾನೆ ಆವಾಗ ಇಂತ ಅವನ್ ಮುಂದೆಯೇ ಭಕ್ತರು ಪ್ರತಿ ಸ್ವರೂಪ ಎಲ್ಲ ಪ್ರಕಟಗೊಳ್ತಾರೆ. ಆಮೇಲೆ ಭಗವಂತ ಧಾಮ ಪ್ರಕಟವಾಗುತ್ತದೆ. ಹೀಗೆ ಅಲ್ಲಿ ಗೋಪಾಲ್ಪುರ ಅಂದ್ರೆ ಇದು ಎಲ್ಲ ಭಕ್ತಾದಿಗಳ ಭಾವನೆ ಏನಂದ್ರೆ ಇದು ಗೋವರ್ಧನ್ ಗಿರಿ ಅಂತ ಇದೆ. ಗೋವರ್ಧನ್ ಗಿರಿ. ಆಮೇಲೆ ಭಾಗೀರಥಿ ಪುಷ್ಪಾವತಿ ನದಿ ಅಂದ್ರೆ ಯಮುನಾಮಯ್ಯ ಅಂತ. ಇದು ಪಂಢರಪುರ ಏನಿದೆ ಇದು ಗುಪ್ತ ವೃಂದಾವನ ಇದೆ. ಗುಪ್ತ ವೃಂದಾವನದಿಂದ ಇದು ಭಿನ್ನವಾಗಿಲ್ಲ. ಗೋಪಾಲ್ಪುರದಲ್ಲಿ ಕಾಲ ಮತ್ತು ಗೋಪಾಲಾಷ್ಟಮಿ ಉತ್ಸವಗಳು ಆಚರಿಸುತ್ತಾರೆ. ಇದು ಏನ್ ವಾರಿಗಳು ಆಗತ್ತೆ. ವಾರಿ ಆದ ನಂತರ ದ್ವಾದಶಿಗೆ ಗೋಪಾಲ್ಪುರದಲ್ಲಿ ಕಾಲ ಆಗತ್ತೆ. ಅದಕ್ಕೆ ವಾರಿಕರು ಏನ್ ಹೇಳ್ತಾರೆ? ಗೋಪಾಲ ಕಾಲ, ಗೋಡಕಾಲ. ಇಲ್ಲಿ ಲಾಯಗಳ ಲಾಯ ಅಂತ ಇಲ್ಲೇ ಮಾಡ್ತಾರೆ. ಅಂದ್ರೆ ಅದು ಜೋಳ, ಒಂದು ಸಣ್ಣ ಜೋಳ ಇರ್ತವೆ, ಹುರಿದ್ ಬಿಟ್ಟದ್ದು ಲಾಯ ಅಂತ. ಅದು ಹುರಿದ್ ಮೇಲೆ ಲಾಯ ಅಂತಾರೆ ಅದು. ಆಮೇಲೆ ಅದರಲ್ಲಿ ಮೊಸರು ಎಲ್ಲಾ ಕಲಸ್ಬಿಟ್ಟು ಇದು ಎಲ್ಲಾ ವಾರಕರಿ ಸೇರಿ ಇದು ಗೋಪಾಲ ಕಾಲವನ್ನು ಮಾಡ್ತಾರೆ. ಇದು ತುಂಬಾ ಜೋರಾಗಿ ನಡೆಯುತ್ತೆ. ಗೋಪಾಲ ಕಾಲ ಗೋಪಾಷ್ಟಮಿಯ ಶುಭ ಮುಹೂರ್ತದಲ್ಲಿ ನಂದ ಬಾಬಾ, ಉಪನಂದಮ್ಮ ಇವರು ತಮ್ಮ ಪ್ರಿಯ ಪುತ್ರರಾದ ಬಲರಾಮ್ ಮತ್ತು ಶ್ರೀಕೃಷ್ಣರನ್ನು ಆಕಳುಗಳನ್ನು ಮೇಯಿಸಲು ಕಳುಹಿಸಿದರು. ಯಶೋಧ ಮಾತೆ ಮತ್ತು ರೋಹಿಣಿ ಮಾತೆಯು ಅವರಿಗೆ ಹೊಸ ವಸ್ತ್ರ ಅಲಂಕಾರಗಳನ್ನು ತೊಡಿಸಿ ಶೃಂಗರಿಸಿದರು. ಬ್ರಾಹ್ಮಣರಿಂದ ಅವರಿಗೆ ಆಶೀರ್ವಾದ ಮಾಡಿದರು. ಹಿರಿಯರ ಆಶೀರ್ವಾದ ನಂತರ ಶ್ರೀಕೃಷ್ಣ ಬಲರಾಮರು ತಮ್ಮ ಮಿತ್ರರೊಂದಿಗೆ ಆಕಳುಗಳನ್ನು ಮೇಯಿಸಲು ವೃಂದಾವನಕ್ಕೆ ಹೋದರು. ತಮ್ಮ ಆಕಳುಗಳು ವನದಲ್ಲಿ ಅತ್ತಿತ್ತ ಹೋಗುತ್ತವೆ ಅಂತ ತಿಳಿದು ಭಗವಂತನು ಸಹ ಅವು ನಡೆದಂತೆಯೇ ನಡೆದನು. ಈ ಆಕಳಗಳ ಮೇಲಿನ ಪ್ರೀತಿಯನ್ನು ಆಧರಿಸಿ ಗೋಪಾಲಾಷ್ಟಮಿಯ ಹಬ್ಬವನ್ನು ಆಚರಿಸುತ್ತಾರೆ. ಗೋಪಾಲ್ಪುರದಲ್ಲಿ ಇಲ್ಲಿ ತುಂಬಾ ದೇವಸ್ಥಾನಗಳು ಇದ್ದಾವೆ. ಇಲ್ಲಿ ಭಗವಂತನ ಕೃಷ್ಣನ ದೇವಸ್ಥಾನ ಅತ್ಯಂತ ಮನಮೋಹಕವಾಗಿದೆ ಗೋಪಾಲ್ಪುರದಲ್ಲಿ. ಆಮೇಲೆ ಇಲ್ಲಿ ಜನಾಬಾಯಿ ದೇವಸ್ಥಾನ ಇದೆ. ಜನಾಬಾಯಿ ಅಲ್ಲಿ ಬಿಸು ಕಲ್ಲಿದೆ. ಜನಾಬಾಯಿ ಬಿಸುವಾಗ ರಾತ್ರಿ ಶ್ರೀ ವಿಠ್ಠಲ ಸ್ವತಃ ಬಂದು ಜನಾಬಾಯಿ ಜೊತೆ ಬೀಸ್ತಿರ್ತಾನೆ, ಧಾನ್ಯವನ್ನು ಬೀಸ್ತಿರ್ತಾನೆ. ಆವಾಗ ಒಂದಿನ ಏನಾಗತ್ತೆ, ಭಗವಂತ ಹೋಗುವಾಗ ಜನಾಬಾಯಿ ಇದು ವಾಕಳ ಅಂದ್ರೆ ಅವ್ಳು ತುಂಬಾ ಬಡ ಪರಿಸ್ಥಿತಿ ಇರತ್ತೆ ಅಲ್ಲ ಜನಾಬಾಯಿದು. ಅವಳು ಸಣ್ಣ ಸಣ್ಣ ಪೀಸ್ನಿಂದ ಹೊಲಿದು ವಾಕಳ ಮಾಡಿರ್ತಾಳೆ. ಭಗವಂತ ತನ್ನ ಬಂಗಾರದ ಏನಿದು ಇರುತ್ತೆ ಶೇಲೆ ಜನಾಬಾಯಿಗೆ ಒತ್ತಿಸ್ತಾನೆ. ಮತ್ತು ತಾನು ಜನಾಬಾಯ ಅದು ಏನ್ ಹರ್ದಿತ್ತದು ಆ ಕಡೆ ಇರುತ್ತೆ ಅದು ಹೊತ್ಕೊಂಡು ಹೋಗ್ತಾನೆ ಮಂದಿರಕ್ಕೆ. ಆಗ ಬೆಳಿಗ್ಗೆ ಪೂಜಾರಿ ನೋಡ್ತಾರೆ, ಏನಿದು ಭಗವಂತನ ಇಷ್ಟು ಮೌಲ್ಯಮಾನವಾದ ಶೆಲೆ ಇಲ್ಲ, ಭಗವಂತ ಇದು ಯಾವ್ದೋ ಹರ್ದಿತ್ತು ಇದು ಹೊತ್ಕೊಂಡ್ ಬಂದಿದ್ದಾನೆ ಅಂತ ಹೇಳಿ ಅವಾಗ ಜನಾಬಾಯಿಗೆ ಅವ್ರು ಹೋಗಿ ಹುಡ್ಕೊಂತ ಹೋಗ್ತಾರೆ. ಆಗ ಜನಾಬಾಯಿ ಕಡೆ ಸಿಗತ್ತೆ ಅದು ಶೆಲೆ. ಜನಾಬಾಯಿಗೆ ಅವಾಗೆಲ್ಲರೂ ಅವಳಿಗೆ ದಂಡಿಸ್ಬೇಕಂತ ಹೇಳಿ ಅವಳಿಗೆ ನೇಣ ಆಗ್ಬೇಕಂತ ಹೇಳಿ ಶೂಲನ್ನು ರೆಡಿ ಮಾಡ್ತಾರೆ. ಅವಾಗ ಅವಳಿಗೆ ನೇಣ ಆಗ್ಬೇಕಂದ್ರೆ ಶೂಲನ ಏನಾಗುತ್ತೆ, ಅದು ಒಂದು ಹೂವಿನ ಗಿಡ ಆಗತ್ತೆ. ಆಮೇಲೆ ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರಿಗೆ ಆಗಲ್ಲ. ಅವಾಗೆಲ್ಲರೂ ಜನಾಬಾಯಿ ಮತ್ತೊಬ್ಬರನ್ನು ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಜನಾಬಾಯಿಗೆ ಶರಣಾಗ್ತಾರೆ. ಹೀಗೆ ಜನಾಬಾಯಿ ಅವರು ಅತ್ಯಂತ ಶ್ರೇಷ್ಠ ಭಕ್ತಿ ಇದ್ದಾಳೆ. ಆಮೇಲೆ ಪುಂಡ್ಲೀಕನ ಮಂದಿರ ಇದೆ, ವ್ಯಾಸತೀರ್ಥ ಮಂದಿರ ಇದೆ, ದತ್ತ ಮಂದಿರ ಇದೆ,
ಆ ದ್ವಾರಕಾಧೀಶ್ ಮಂದಿರ ಇದೆ, ತಾಕ್ಪೀಠ ಮಂದಿರ ಇದೆ. ತಾಕ್ಪೀಠ ವಿಠೋಬಾ ಇದು ಭಗವಂತನ ವಿಠ್ಠಲ್ ಮಂದಿರ ಇದೆ ಅಲ್ಲ, ಅದರ ಬ್ಯಾಕ್ ಸೈಡ್ ಸ್ವಲ್ಪನೇ ದೂರದಲ್ಲಿ ಇದೆ. ಇಲ್ಲೇ ರಮಾಬಾಯಿ ಅಂತ ಒಬ್ಬ ಭಕ್ತಿ ಆಗಿರ್ತಾಳೆ. ಅವಳು ಡೈಲಿ ಭಗವಂತನಿಗೆ ಅದು ಏನ ಇವಾಗ ಹೇಳ್ದೆ ಲಾಯ ಅಂತೇಳಿ ಅದರ ಹಿಟ್ಟು ಮತ್ತು ಮಜ್ಜಿಗೆ ಭಗವಂತನಿಗೆ ದಿನಾ ಅವಳು ನೈವೇದ್ಯ ದೇವಸ್ಥಾನ ಹೋಗಿ ನೈವೇದ್ಯ ಕೊಡ್ತಿರ್ತಾಳೆ. ಅವಾಗ ಅವಳು ತುಂಬಾ ವಯಸ್ಸಾಗ್ಬಿಡತ್ತೆ, ಅವಳಿಗೆ ಮಂದಿರಕ್ಕೆ ಹೋಗಕ್ ಆಗಲ್ಲ. ಅವಳು ಮನೆಯಲ್ಲಿ ಆಡ್ಕೊಂಡ್ ಕೂತ್ಕೋತಾಳೆ. ಅವಾಗ ವಿಠ್ಠಲ, ನನ್ಗೆ ಮಂದಿರಕ್ಕೆ ಬರ್ದಾಗ ಆಗ್ತಾ ಇಲ್ಲ ವಿಠ್ಠಲ, ನಾನು ಏನ್ ಮಾಡೋಣ ಅಂತ. ಆ ವಿಠ್ಠಲ ಸ್ವತಃ ಅವಳ ಮನೆಗೆ ಬಂದು ಅವಳ ಕೈಯಲ್ಲಿ ಅದು ಲಾಯಪೀಠ ಮತ್ತು ಆ ಮಜ್ಜಿಗೆಯನ್ನು ತುಂಬಾ ಇಷ್ಟಪಟ್ಟ ಭಗವಂತ ಸ್ವೀಕರಿಸ್ತಾನೆ. ಹೀಗೆ ಡೈಲಿ ಅವಳ ಮನೆಗೆ ಬರ್ತಿರ್ತಾನೆ ಭಗವಂತ. ಹೀಗೆ ಆ ರಮಾಬಾಯಿ ಆ ಮನೆಯಲ್ಲಿ ಆಮೇಲೆ ವಿಠೋಬಾ ಮತ್ತು ರುಕ್ಮಿಣಿ ಅಲ್ಲೇ ಅವರು ವಾಸವಾಗಿದ್ದಾರೆ. ಅದಕ್ಕೆ ಇದು ತಾಕ್ಬಿಟ್ಟು ವಿಠೋಬಾ. ಯಾವಾಗ ನಮ್ಗೆ ಈ ಆ ವಾರಿಯಲ್ಲಿ ಅಂದ್ರೆ ಅವಾಗ ತುಂಬಾ ಲಕ್ಷಗಟ್ಟಲೆ ಜನಗಳಿರ್ತಾರಲ್ಲ, ಅವಾಗ ನಮ್ಗೆ ದರ್ಶನ ಆಗಲ್ಲ. ನಾವಾಗ ಏನ್ ಮಾಡ್ತಾರೆ ವಾರಕರಿಗಳು ತುಂಬಾ ವ್ಯಸ್ತರು ಏನ್ ಮಾಡ್ತಾರೆ, ಚಂದ್ರಭಾಗಾ ಸ್ನಾನ, ಆಮೇಲೆ ಪುಂಡಲೀಕನ ದರ್ಶನ, ಆಮೇಲೆ ಭಗವಂತನ ವಿಠೋಬಾ ಮಂದಿರದ ಕಳಸದ ದರ್ಶನವನ್ನು ಮಾಡ್ತಾರೆ. ಕಳಸದ ದರ್ಶನ ಮಾಡಿ ತಾಕ್ಬಿಟ್ಟು ವಿಠೋಬಾ ದರ್ಶನ ಮಾಡ್ತಾರೆ. ಆಮೇಲೆ ಪಂಢರಪುರ ಪರಿಕ್ರಮವನ್ನು ಮಾಡ್ತಾರೆ. ಪಂಢರಪುರ ಪರಿಕ್ರಮ ಅದು ತುಂಬಾ ಬೇಗ ಆಗ್ಬಿಡುತ್ತೆ, 1 ಮುಕ್ಕಾಲು ಗಂಟೆಯಲ್ಲಿ ಆಗೋಗ್ಬಿಡುತ್ತೆ. ಅಷ್ಟ ವಿಠ್ಠಲ ಇಲ್ಲೇ ಸರಳ ಮಾಡಿಟ್ಟಿರ್ತಾನೆ ಪರಿಕ್ರಮವನ್ನು. ಈಗ ಪಂಢರಪುರಲ್ಲಿ ಇಲ್ಲಿ ಪರಿಸರಲ್ಲಿ ಇನ್ನೊಂದು ತೀರ್ಥ ಇದೆ. ಇದು ಯಾವ್ದಂದ್ರೆ ವ್ಯಾಸ ತೀರ್ಥ ಅಂತ ಇದೆ, ಆಮೇಲೆ ಪದ್ಮತೀರ್ಥ ಇದೆ, ಸಂಕರ್ಷಣ ತೀರ್ಥ, ಬಾಬಾಲಿ ತೀರ್ಥ, ಕುಂಡಲಿ ತೀರ್ಥ ಇದೆ, ಬ್ರಹ್ಮ ತೀರ್ಥ, ಕಲಶ ತೀರ್ಥ, ಚಕ್ರ ತೀರ್ಥ, ಸೋಮತೀರ್ಥ, ಸೂರ್ಯ ತೀರ್ಥ, ಲಕ್ಷ್ಮೀ ತೀರ್ಥ, ಸರಸ್ವತಿ ತೀರ್ಥ, ಹೀಗೆ ನಾನಾ ವಿಧ ತೀರ್ಥಗಳು ಇದೆ. ಆಮೇಲೆ ವಿಷ್ಣುಪಾದ ಅಂತಿದೆ. ವಿಷ್ಣುಪಾದ ಅಂದ್ರೆ ಅದು ಸ್ವಲ್ಪ ದೂರ ಇದೆ, ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಇದೆ. ನಾವು ಡೋಣಿಯಿಂದ ನಾವು ಆ ನದಿ ಮಾರ್ಗ ಸಹಿತ ಹೋಗ್ಬಹುದು. ಇದರಲ್ಲಿ ತುಂಬಾ ಅಲ್ಲಿ ಭಗವಂತನ ಪಾದಗಳು ಮುಡಿದಾವೆ. ಭಗವಂತ ತನ್ನ ಸಖರ ಜೊತೆ ಅಲ್ಲೇ ಅವನು ನೃತ್ಯ ಮಾಡಿದ್ದಾನೆ, ಆಮೇಲೆ ರಾಸಲೀಲೆಯನ್ನು ಮಾಡಿದ್ದಾನೆ. ಅಲ್ಲಿ ಪಾದಗಳು ನಾವು ದರ್ಶನ ಮಾಡ್ಬೋದು. ಭಗವಂತನ 2 ಪಾದ, ಆಮೇಲೆ ಭಗವಂತನ ಅಲ್ಲಿ ಸ್ಟಿಕ್ ಇದೆ, ಭಗವಂತನ ವೇಣು ಇದೆ, ಆಮೇಲೆ ಸುತ್ತಲೂ ಎಲ್ಲ ಗೋಪಿಯರಲ್ಲಿ ಪಾದಗಳು ಚಿಹ್ನೆಗಳನ್ನು ನಾವಲ್ಲಿ ನೋಡ್ಬೋದು, ದರ್ಶನವನ್ನು ಮಾಡ್ಬೋದು. ತುಂಬಾ ಸುಂದರವಾಗಿದೆ. ಮತ್ತು ಒಂದ್ ಕಡೆ ಅಲ್ಲಿ ನಾರದ್ ತೀರ್ಥ ಅಂತಿದೆ. ನಾರದ್ ಮುನಿ ಅಲ್ಲಿ ನದಿಯಲ್ಲಿ ಒಂದ್ ಕಡೆ ನಾರದರ ದೇವಸ್ಥಾನ ಇದೆ, ಇನ್ನೊಂದ್ ಕಡೆ ಹನುಮಂತನ ದೇವಸ್ಥಾನ ಇದೆ. ಇದು ತುಂಬಾ ಪವಿತ್ರ ಮತ್ತು ತುಂಬಾ ಹಯ್ಯರವಾಗಿದೆ. ಆವಾಗ ನಾವು ಈ ಪಂಢರಪುರಲ್ಲಿ ಆಗಮಿಸಿದ ಮತ್ತೆ ಹಿರಿಯರಾಚಾರ್ಯರು ತುಂಬಾ ಆಚಾರ್ಯರಲ್ಲಿ ಆಗಮಿಸಿದ್ದಾರೆ. ಪಂಢರಪುರಕ್ಕೆ ಶ್ರೀ ರಾಮಾನುಜಾಚಾರ್ಯರು ಆಗಮಿಸಿದ್ದಾರೆ, ಶಂಕರಾಚಾರ್ಯರು, ನಿಂಬರ್ಕಾಚಾರ್ಯರು, ಮತ್ತೆ ವಲ್ಲಭಾಚಾರ್ಯರು, ಮಧ್ವಾಚಾರ್ಯರು ಇವರೆಲ್ಲ ಇಲ್ಲಿ ಆಗಮಿಸಿದ್ದಾರೆ. ಪಂಢರಪುರಕ್ಕೆ ನಿತ್ಯಾನಂದ ಪ್ರಭು ಇಲ್ಲೇ ಭೇಟಿ ಕೊಟ್ಟಿದ್ದಾರೆ, ಮತ್ತು ನಿತ್ಯಾನಂದ ಪ್ರಭು ಅವರು ಇಲ್ಲೇ ದೀಕ್ಷೆಯನ್ನು ಸಹ ಇಲ್ಲಿಗೆ ಆಗಿದೆ. ನಿತ್ಯಾನಂದ ಪ್ರಭುಗಳು ಏನಾಗಿದ್ದಾರೆ, ಕರುಣಾವತಾರ ಆಗಿದೆ. ಬ್ರಜೇಂದ್ರ ನಂದನ ಜಯಿ ಸಚಿಸುತ್ತ ಹೊಯ್ಲೆ ಸೇಯಿ, ಬಲರಾಮ ಹೊಯ್ಲೈ ನಿತಾಯಿ, ದೀನ ಹೀನ ಯತ ಚೀಲೋ, ಹರಿನಾಮೆ ಉದ್ಧಾರಿಲೋ, ತಾರಸಾಕ್ಷಿ ಜಗಾಯಿ ಮಾತಾಯಿ. ಇಲ್ಲಿ ದ್ವಾಪರ ಯುಗದಲ್ಲಿ ನಂದ ಮಹಾರಾಜನ ಪುತ್ರನಾದ ಶ್ರೀಕೃಷ್ಣನು ಈಗ ಕಲಿಯುಗದಲ್ಲಿ ಶಚಿಮಾತೆ ಪುತ್ರ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭು ಎಂದು ಅವತರಿಸಿದ್ದಾರೆ. ಶ್ರೀಕೃಷ್ಣನ ವರಿಷ್ಠ ಬಂಧುರಾದ ಶ್ರೀ ಬಲರಾಮನು ಈಗ ಶ್ರೀ ನಿತ್ಯಾನಂದ ಪ್ರಭುವೆಂದು ಅವತೀರ್ಣರಾಗಿದ್ದಾರೆ. ಇಬ್ಬರು ಸಹೋದರರು ಗೌರಿ ತಾಯಿ ಎಲ್ಲೆಡೆ ಹರಿನಾಮದ ಕೀರ್ತನೆ ಮಾಡುತ್ತಾ ಅತ್ಯಂತ ಪತಿತ ಬದ್ಧ ಜೀವಿಗಳ ಉದ್ಧಾರ ಮಾಡುತ್ತಿದ್ದಾರೆ. ಅವರ ಅಪಾರ ಕೃಪೆಯಿಂದ ಜಗಾಯಿ ಮತ್ತು ಮಾತಾಯಿಗಳಂತಹ ಇಬ್ಬರ ಕುಡುಕರ ಉದ್ಧಾರವಾಯಿತು. ಜಗಾಯಿ ನಿತ್ಯಾನಂದ ಪ್ರಭು ತುಂಬಾ ಕರುಣಾಮಯಿಯರು, ಮತ್ತು ಗೌರಾಂಗ್ ಮಹಾಪ್ರಭು ಇವರು ತುಂಬಾ ಜನ ಎಲ್ಲ ಪತಿತರ ಇವರು ಉದ್ಧಾರವನ್ನು ಮಾಡಿದ್ದಾರೆ. ನಿತ್ಯಾನಂದ ಪ್ರಭುಗಳಿಗೆ ಪಂಢರಪುರದಲ್ಲಿ ದೀಕ್ಷೆಯನ್ನು ಆಗಿದೆ.
ಭಗವಾನ್ ಶ್ರೀಕೃಷ್ಣನು 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಪ್ರಕಟಗೊಂಡನು. ಅದೇ ಪ್ರಕಾರ ಶ್ರೀ ಬಲರಾಮನು ಶ್ರೀ ನಿತ್ಯಾನಂದ ಪ್ರಭುಗಳ ರೂಪದಲ್ಲಿ ಅವತರಿಸಿದರು. ನಿತ್ಯಾನಂದ ಪ್ರಭು ಅಂದ್ರೆ ಇವರು ಬಲರಾಮನ ಅವತಾರ. ಶ್ರೀ ನಿತ್ಯಾನಂದ ಪ್ರಭುಗಳು 500 ವರ್ಷಗಳ ಹಿಂದೆ ಪಂಡ್ರಾಪುರಕ್ಕೆ ಬಂದಿದ್ದರು. ಅಲ್ಲಿ ಅವರಿಗೆ ಪ್ರಾರಂಭಿಕ ದೀಕ್ಷೆ ಲಭಿಸಿತು. ಶ್ರೀ ನರಹರಿ ಚಕ್ರವರ್ತಿ ಠಾಕೂರರು ತಮ್ಮ ಭಕ್ತಿ ರತ್ನಾಕರ ಪಂಚಮ ತರಂಗ ಈ ಗ್ರಂಥದಲ್ಲಿ ನಿತ್ಯಾನಂದ ಪ್ರಭುಗಳ ದೀಕ್ಷಾವರ್ಣನೆ ಮಾಡಿದ್ದಾರೆ. ಪಂಡ್ರಾಪುರದಲ್ಲಿರುವ ಒಬ್ಬ ಬ್ರಾಹ್ಮಣನ ಆಮಂತ್ರಣದ ಮೇರೆಗೆ ಎಲ್ಲ ಶಾಸ್ತ್ರ ಪಾರಂಗತನಾದ ವಿದ್ವಾನ ಸನ್ಯಾಸಿ ಲಕ್ಷ್ಮೀ ಅವರು ವಿದ್ವಾನರಾಗಿರ್ತಾರೆ. ಅವರು ಪಂಡರಪುರಕ್ಕೆ ಆಗಮಿಸಿದ್ದಾರೆ. ಅವರ ಹೆಸರು ಅತಿ ಕೀರ್ತಿಶಾಲಿಯಾಗಿತ್ತು. ಅವರು ವೈಷ್ಣವ ಸನ್ಯಾಸಿ ಆಗಿದ್ದರು. ಮಾಧವೇಂದ್ರಪುರಿಗಳಂತಹ ಹಿರಿಯ ಮಹಾರಥಿಗಳು ಅವರ ಶಿಷ್ಯರಿದ್ರು. ಮಾಧವೇಂದ್ರಪುರಿ ಲಕ್ಷ್ಮೀಪತಿಯರು ಅವ್ರ ಶಿಷ್ಯರಾಗಿದ್ದರು. ಒಂದಿನ ಈಗತ್ತೆ ಸಂಜೆ ವೇಳೆಗೆ ಲಕ್ಷ್ಮೀಪತಿಗಳು ಅವರು ಒಬ್ಬರೇ ಕುಳಿತುಕೊಂಡು ಶ್ರೀ ಭಗವಾನ್ ಬಲರಾಮನ ಗುಣಗಾನ ಮಾಡುತ್ತಿರುತ್ತಾರೆ. ಅಂತಃಕರಣದಲ್ಲಿ ಭಾವಪುಳಿತಗೊಂಡಿತು. ಅವರ ನಯನಗಳಿಂದ ಅಶ್ರುಧಾರೆ ಹರಿಯುತ್ತಿತ್ತು. ಅವರು ಬಲರಾಮನನ್ನು ಕುರಿತು, ಹೇ ಭಗವಂತನೇ, ನಾನು ಅತ್ಯಂತ ಪಾಪಿ, ಹೀನ ದೀನ ಪತಿತನಾಗಿದ್ದಾನೆ. ದಯವಿಟ್ಟು ನನ್ನ ಮೇಲೆ ಕೃಪೆ ಮಾಡು. ಹೀಗೆ ಮಾಡಿದರೆ ನಿನ್ನ ಪ್ರೀತಿಯು ಬ್ರಹ್ಮಾಂಡದ ತುಂಬಾ ಪಸರಿಸುತ್ತದೆ ಎಂದರು. ಪ್ರಾರ್ಥನೆ ಮಾಡುತ್ತಿರುವಾಗಲೇ ಅವರಿಗೆ ಮೂರ್ಛೆ ಬಂದಿತು. ನೇತ್ರಗಳಿಂದ ಆವೃತವಾಗಿ ಅಶ್ರುಧಾರೆ ಹರಿಯುತ್ತಿತ್ತು. ಅವರು ವ್ಯಾಕುಲನಾಗಿದ್ದರು. ಅವರು ವಯಸ್ಸಿನಿಂದ ಅತಿ ವೃದ್ಧರಾಗಿದ್ದರು. ಅವರು ತುಂಬಾ ವೃದ್ಧರಾಗಿದ್ದರು. ಅಷ್ಟು ಸಾತ್ವಿಕ ಭಾವಗಳು ಪ್ರಕಟವಾದ್ದರಿಂದ ಅವರಿಗೆ ಎದ್ದು ನಿಲ್ಲಲು ಸಾಧ್ಯವಾಗಲಿಲ್ಲ. ಅಕಸ್ಮಾತ್ವಾಗಿ ಅವರಿಗೆ ಭಗವದಿಚ್ಛೆ ಅಂತ ನಿದ್ರೆ ಬಂತು. ಹೀಗೆ ಕೀರ್ತನೆ ಮಾಡುವಾಗ ಅವರಿಗೆ ಮೂರ್ಛೆ ಬಂತು. ಅಷ್ಟ ಸಾತ್ವಿಕ ಭಾವಗಳು ಅವರಿಗೆ ಬಂತು. ಅವರಿಗೆ ಮೂರ್ಛೆ ಬರುತ್ತೆ. ಮೂರ್ಛೆ ಬಂದು ಭಗವಂತನ ಇಚ್ಛೆ ಅಂತ ಅವರಿಗೆ ನಿದ್ರೆಯನ್ನು ಸಹ ಬರುತ್ತೆ. ಆವಾಗ ನಿತ್ಯಾನಂದ ಪ್ರಭುಗಳು ಬಲರಾಮನ ರೂಪದಲ್ಲಿ ಅವರ ಸ್ವಪ್ನದಲ್ಲಿ ಬಂದರು. ನಿತ್ಯಾನಂದ ಪ್ರಭುಗಳು ಬಲರಾಮ ರೂಪದಲ್ಲಿ ಅವರು ಸ್ವಪ್ನದಲ್ಲಿ ಬಂದೇನು ಹೇಳ್ತಾರೆ, ಹೇ ಲಕ್ಷ್ಮೀಪತಿಯೇ, ನನ್ನ ಹೃದಯ ನಿನ್ನ ಆಕ್ರಂದನವನ್ನು ಕೇಳುತ್ತಿದೆ. ಆಗ ಲಕ್ಷ್ಮೀಪತಿಗಳು ಬಲರಾಮನ ಚರಣಗಳನ್ನು ಹಿಡಿದು, ನಾನು ನಿನ್ನಲ್ಲಿ ಪ್ರಾರ್ಥಿಸಿನೆಂದರೆ ನಿನ್ನ ಭಕ್ತಿ ವಿಷಯದಲ್ಲಿ ಎಂದಿಗೂ ಅಡೆತಡೆ ಬರಬಾರದು ಎಂದು. ಆವಾಗ ಬಲರಾಮರು ಸ್ಮಿತಾಸ್ಯ ಮಾಡಿ ಏನಂತಾರೆ, ಈ ಪಂಡರಾಪುರ ಧಾಮಕ್ಕೆ ಇವರಿಗೆ ಒಬ್ಬ ಬ್ರಾಹ್ಮಣ ಪುತ್ರನು ಅವಧೂತ ವೇಷದಲ್ಲಿ ಬರುತ್ತಾನೆ. ಅವರು ನಿನ್ನ ಶಿಷ್ಯನಾಗುತ್ತಾನೆ. ಆವಾಗ ಲಕ್ಷ್ಮೀಪತಿಯ ಕಿವಿಯಲ್ಲಿ ಅವರು ಬಲರಾಮನ ಮಂತ್ರ ಹೇಳ್ತಾರೆ. ಈ ಮಂತ್ರ ನೀನು ನಿತ್ಯಾನಂದ ಅವಧೂತನಿಗೆ ನೀನು ಈ ಮಂತ್ರವನ್ನು ಹೇಳು ಅಂತ. ಆವಾಗ ಮುಂಜಾನೆ ಎದ್ದಾಗ ಲಕ್ಷ್ಮೀಪತಿಗೆ ಆ ಸ್ವಪ್ನದವರಿಗೆ ನೆನಪಾಗುತ್ತದೆ. ಆಗ ನಿತ್ಯಾನಂದ ಪ್ರಭು ಅವರ ಮುಂದೆ ಇದ್ದರು. ನಿತ್ಯಾನಂದ ಪ್ರಭುಗಳ ಶರೀರದ ತೇಜಸ್ಸನ್ನು ನೋಡಿ ಲಕ್ಷ್ಮೀಪತಿಯು, ಈ ದಿವ್ಯ ತೇಜವನ್ನು ಧರಿಸಿದ ವ್ಯಕ್ತಿ ಮನುಷ್ಯನಾಗಲು ಸಾಧ್ಯವಿಲ್ಲ ಎಂದು ವಿಚಾರ ಮಾಡುತ್ತಾ ಕಣ್ಣು ರೆಪ್ಪೆಗಳನ್ನು ಪಿಳುಕಿಸದೆ ಲಕ್ಷ್ಮೀಪತಿಯು ನಿತ್ಯಾನಂದರನ್ನು ನೋಡುತ್ತಾ ನಿಂತು ವಿಚಾರ ಮಾಡತೊಡಗಿದರು. ಬೆಳಿಗ್ಗೆ ಆದ ತಕ್ಷಣ ನಿತ್ಯಾನಂದ ಪ್ರಭು ಅವ್ರ ಎದುರುಗಡೆ ಬಂದು ನಿಲ್ತಾರೆ. ಆವಾಗ ಲಕ್ಷ್ಮೀಪತಿಯವ್ರು ನಿಂದು, ಎಷ್ಟು ತೇಜಸ್ಸು, ಇವರು ಸಾಮಾನ್ಯ ಮನುಷ್ಯರ ಅಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ. ಇವರು ಬಲರಾಮನ ಅವತಾರ ನಿತ್ಯಾನಂದ ಪ್ರಭುಗಳಾಗಿದ್ದಾರೆ ಅಂತ. ಆವಾಗ ಲಕ್ಷ್ಮೀಪತಿಯವರು ನಿತ್ಯಾನಂದರಿಗೆ ಅವರು ದೀಕ್ಷೆಯನ್ನು ಕೊಡ್ತಾರೆ. ದೀಕ್ಷೆಯನ್ನು ಕೊಟ್ಟಾಗ ಅವರ ನೇತ್ರಗಳಲ್ಲಿ ಅಶ್ರುಗಳು ತುಂಬುತ್ತವೆ. ಶರೀರದಲ್ಲಿ ಕಂಪನಗಳು ನಿರ್ಮಾಣವಾದವು. ಹೀಗೆ ಪರಮ ಕರುಣೆಯ ಆಧಾರವಾದ ಶ್ರೀ ನಿತ್ಯಾನಂದ ಪ್ರಭುಗಳು ಲಕ್ಷ್ಮೀಪತಿಗೆ ಅವರು ತುಂಬಾ ಪ್ರಿಯವಾಗಿದ್ದಾರೆ. ಹೀಗೆ ಪಂಡರಪುರದಲ್ಲಿ ನಿತ್ಯಾನಂದ ಪ್ರಭುಗಳ ದೀಕ್ಷೆಯನ್ನು ಆಗುತ್ತದೆ. ಆ ಪಂಡರಪುರ ಧಾಮಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಗಮಿಸುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಇವರು ಭಗವಾನ್ ಶ್ರೀರಾಮನಿಗೆ ಮರ್ಯಾದಾ ಪುರುಷೋತ್ತಮ, ಶ್ರೀಕೃಷ್ಣನಿಗೆ ಪೂರ್ಣ ಪುರುಷೋತ್ತಮ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಪ್ರೇಮ ಪುರುಷೋತ್ತಮ ಎನ್ನುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಇವರು ಪ್ರೇಮ ಪುರುಷೋತ್ತಮ ಆಗಿದ್ದಾರೆ. ಭಗವಾನ್ ಶ್ರೀಕೃಷ್ಣನ ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದು ಭಕ್ತಿರಸದ ಆಸ್ವಾದನೆ ಮಾಡಿದರು. ಅದರಂತೆಯೇ
ಅವನು ಕಲಿಯುಗದಲ್ಲಿಯ ಪತಿತ ಬದ್ಧ ಜೀವಿಗಳ ಉದ್ಧಾರಕ್ಕಾಗಿ ದಿವ ಹರಿನಾಮ ಸಂಕೀರ್ತನ ಆಂದೋಲನವನ್ನು ಪ್ರಾರಂಭಿಸಿದರು. ಹರಿನಾಮ ಸಂಕೀರ್ತನವು ಯುಗ ಧರ್ಮವಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪಂಡರಾಪುರಕ್ಕೆ ಬಂದು ಅವರು ಪಂಡರಾಪುರ ಧಾಮದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಅವರು ಕೀರ್ತನೆಯನ್ನು ಮಾಡ್ತಿರುತ್ತಾರೆ. ಆಮೇಲೆ ಭಗವಂತನ ಎದುರಿಗೆ ಪಾಂಡುರಂಗನ ಎದುರುಗಡೆ ಹೋಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ನರ್ತನ ಮಾಡ್ತಾರೆ. ಹರೇಶ್ನ ಮಹಾಮಂತ್ರವನ್ನು ಹೇಳ್ತಾ ಅವರು ನರ್ತನೆಯಲ್ಲಿ ಮಗ್ನರಾಗುತ್ತಾರೆ. ತುಂಬಾ ಸುಂದರವಾದ ಅಲೌಕಿಕ ನರ್ತನವನ್ನು ಮಾಡ್ತಿರ್ತಾರೆ ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ಇವರು ಯೋಗಾವತಾರ ಆಗಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಏನಂದ್ರೆ ಇವರು ಕೃಷ್ಣವರ್ಣಂ ತ್ರಿಷಾ ಕೃಷ್ಣಂ ಸಂಗೋಪಾಂಗಾಸ ಪಾಶ್ರಿದಂ ಯಜ್ಞೆ ಸಂಕೀರ್ತನ ಪ್ರಾಯಂತಿ ಈ ಸಾಮದ ಸಹ. ಇದು ಶ್ರೀಮದ್ ಭಾಗವತದಲ್ಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳಲಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಪಂಡರಪುರ ಭೇಟಿ ವರ್ಣನೆಯನ್ನು ಶ್ರೀ ಚೈತನ್ಯ ಚರಿತಾಮೃತದಲ್ಲಿಯ ಮಧ್ಯಲೀಲಾ ಅಧ್ಯಾಯ 9 ಶ್ಲೋಕ ಕ್ರಮಾಂಕ 282ರಿಂದ 302ರಲ್ಲಿ ಕೊಡಲಾಗಿದೆ. ಮಹಾಪ್ರಭುಗಳು ಪಂಡರಪುರಕ್ಕೆ ಅವರು ಬರ್ತಾರೆ ಮತ್ತು ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಅವರು ವಾಸವಾಗಿದ್ರು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಅಜಾನುಭಾವ ಶರೀರದಿಂದ ಮಧುರ ಧ್ವನಿಯಲ್ಲಿ ಹರಿನಾಮವನ್ನು ಪಠಿಸುತ್ತಾ ಚಂದ್ರಭಾಗಾ ನದಿಗೆ ಅವರು ಬಂದರು. ಅಲ್ಲಿ ಸ್ನಾನವನ್ನು ಮಾಡಿ ಎಲ್ಲ ಭಕ್ತಾದಿಯ ಜೊತೆ ಅವರು ಭಾವಪೂರ್ಣವಾಗಿ ಅವರು ಚಂದ್ರಭಾಗಾ ನದಿಯ ಮರಳಿನಲ್ಲಿ ಅವರು ನೃತ್ಯ ಸಂಕೀರ್ತನೆ ಮಾಡುತ್ತಾ ಭಗವಾನ್ ವಿಠ್ಠಲನ ಅವರು ದರ್ಶನಕ್ಕಾಗಿ ಅವರು ಹೋಗ್ತಾರೆ. ಪಂಡರಪುರಗೆ ಇವಾಗ ವಿಶ್ವರೂಪರ ಭೇಟಿ. ಜಗನ್ನಾಥ ಮಿಶ್ರ ಮತ್ತು ಶಚಿಮಾತ್ರ ಇವರಿಗೆ ವಿಶ್ವರೂಪ ಮತ್ತು ವಿಶ್ವಂಬರ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ಹೆಸರಿನ ಇಬ್ಬರು ಮಕ್ಕಳಿದ್ದರು. ವಿಶ್ವರೂಪನು ಶ್ರೀ ಚೈತನ್ಯ ಮಹಾಪ್ರಭುಗಳ ಹಿರಿಯ ಸಹೋದರನಾಗಿದ್ದರು. ವಿಶ್ವರೂಪರು ಇವರು ಬಲರಾಮನ ಅಂಶಕ ಅವತಾರ ಆಗಿದ್ದರು. ವಿಶ್ವರೂಪರು ಸಹ ಪಂಡರಪುರಗೆ ಅವರು ಭೇಟಿಯನ್ನು ಕೊಡುತ್ತಾರೆ. ಕೊಟ್ಟು ಇಲ್ಲಿ ಸ್ವಲ್ಪ ವರ್ಷಗಳು ಇದ್ಬಿಟ್ಟು ಆಮೇಲೆ ಅವರು ಚಂದ್ರಭಾಗಾ ನದಿಯಲ್ಲಿ ಅವರು ನಡ್ಕೊಂತ ಹೋಗ್ತಾರೆ ಮತ್ತೆ ಅಲ್ಲೇ ಅದೃಶ್ಯ ಆಗ್ಬಿಡ್ತಾರೆ. ಹಿಂಗೆ ವಿಶ್ವರೂಪ ಪಂಡರಪುರದಲ್ಲಿ ಅವರು ಅಂತರ್ಧಾನ ಆಗುತ್ತಾರೆ. ಪಂಡರಪುರ ಧಾಮದಲ್ಲಿ ನಮ್ಮ ಇಸ್ಕಾನ್ ಟೆಂಪಲ್ ಇದೆ. ಅಲ್ಲೇ ಶ್ರೀ ಚೈತನ್ಯ ಮಹಾಪ್ರಭುಗಳ 525ನೇ ಜಯಂತಿ ಮತ್ತು ಭಾರತ ಸಂಕೀರ್ತನ ಪಾದಯಾತ್ರೆಯ ಬೆಡಿ ಹಬ್ಬದ ಅಂಗವಾಗಿ ಪಂಡರಪುರದಲ್ಲಿ ಶ್ರೀ ಲೋಕನಾಥ ಸ್ವಾಮಿ ಮಹಾರಾಜರು ಇವರ ಚರಣ್ ಶಿಲೆಯನ್ನು ಸ್ಥಾಪಿಸಿದ್ದಾರೆ. ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಮತ್ತು ಇವರು ಇವರು ಚರಣ ಚಿಹ್ನವನ್ನು ಅವರು ಸ್ಥಾಪಿಸಿದ್ದಾರೆ. ಇವಾಗ ಮಹಾರಾಷ್ಟ್ರದಲ್ಲಿ ಶ್ರೀ ವಿಠ್ಠಲ ಭಕ್ತಿಧಾರೆಯನ್ನು ನಾವು ನೋಡೋಣ. ಮಹಾರಾಷ್ಟ್ರದಲ್ಲಿ ಸಂತ ನಾಮದೇವ್ ಮಹಾರಾಜ್ ಅಂತ ತುಂಬಾ ದೊಡ್ಡ ಸಂತ ಆಗಿದ್ದಾರೆ. ಸಂತ ನಾಮದೇವ್ ಮಹಾರಾಜು ಇವರು ಏನ್ ಹೇಳ್ತಾರೆ ಅಂದ್ರೆ ವಿಠ್ಠಲನ ಬಗ್ಗೆ, ಶ್ರೀ ವಿಠ್ಠಲನ ಭಕ್ತನಾದ ಸಂತ ನಾಮದೇವರ ಜನ್ಮವು ಪೂರ್ವಜನ್ಮದ ಪುಣ್ಯವೆಂಬಂತೆ ಪಂಡರಪುರದ ವಾರ್ಕರಿ ಮತ್ತು ವಿಠ್ಠಲನ ಸದ್ಭಕ್ತರಾದ ದಾಮಾಶೆಟ್ಟಿ ಮತ್ತು ಗೋಣಾಯಿ ಎಂಬ ದಂಪತಿಗಳ ಉದರದಲ್ಲಿ ಆಯಿತು. ಅವರ ಜನ್ಮಸ್ಥಳ ಸಹ ಪರಮ ಪುಣ್ಯಸ್ಥಳವಾದ ಪಂಡರಪುರ. ಅವರು ಪಂಡರಪುರದಲ್ಲಿ ಸಂತ ನಾಮದೇವರು ಜನಿಸಿದರು. ಸಂತ ನಾಮದೇವರು ಏನ್ ಹೇಳ್ತಾರೆ ಅಂದ್ರೆ दारके होनी विठू पंढरी से आला नामयाचा पूर्वजा दामाशेटी वाहिला. ನಾಮದೇವ್ ಮಹಾರಾಜ್ ಏನ್ ಹೇಳ್ತಾರೆ, ವಿಠ್ಠಲ ದ್ವಾರಕೆಯಿಂದ ಇಲ್ಲಿ ಪಂಢರಪುರಕ್ಕೆ ಬಂದಿದ್ದಾನೆ ಮತ್ತು ನಾಮಯಾಚ ಪೂರ್ವಜ ದಾಮಾಶೇಟ್ ವಾಹಿಲ. ನಾಮಯಾಚ ಪೂರ್ವಜದರೆ ದಾಮಾಶೇಟ್ ಅವರು ವಂಶದಲ್ಲಿ ನಾಮದೇವ್ ಮಹಾರಾಜ ಹುಟ್ಟಿದ್ರಂತ. ನಾಮದೇವ್ ಮಹಾರಾಜರು ಮರಾಠಿ ಮತ್ತು ಹಿಂದಿ ಭಾಷೆಯಲ್ಲಿ ಅವರು ಅಭಂಗಗಳನ್ನು ರಚಿಸಿದ್ದರು. ಕೀರ್ತನ ಭಕ್ತಿಯ ಮಾರ್ಗವನ್ನು ಅನುಸರಿಸಿ ನಾಮ ಮಹಾತ್ಮೆಯ ಪ್ರಚಾರವನ್ನು ಅವರು ಮಾಡಿದರು. ನಾಮ ಸಂಕೀರ್ತನೆ ಸರಳ ಸುಲಭ ಮಾರ್ಗವನ್ನು
ವೈಷ್ಣವರಿಗೆ ಅವರು ತಿಳಿಸಿಕೊಟ್ಟರು. ಅವರ ಕಾವ್ಯ ಲೇಖನ ಮುಖ್ಯ ವಿಷಯ ಶ್ರೀ ವಿಠ್ಠಲನ ಪ್ರತಿ ನಿತಾಂತ ಶ್ರದ್ಧೆ ಮತ್ತು ಪರಾಕಾಷ್ಠೆಯ ಉಚ್ಚ ಬುದ್ಧಿಯನ್ನು ಆಧರಿಸಿತ್ತು. ಆದ್ದರಿಂದ ಅದರಲ್ಲಿ ಚೈತನ್ಯ ಸುಖದ ಆಸ್ವಾದವನ್ನು ವೈಷ್ಣವರು ಸವಿಯುವಂತಾಯಿತು. ಅವರಿಗೆ ಶ್ರೀ ವಿಠ್ಠಲನ ಕೃಪೆಯಿಂದ 80 ವರ್ಷಗಳ ದೀರ್ಘಾಯುಷ್ಯ ಲಭಿಸಿತು. ಅವರ ಸಮಾಧಿ ಸ್ಥಳವು ನಾಮದೇವ್ ಪಾಯರಿ. ಇವಾಗ ನಾನೇನ್ ಹೇಳಿದೆ ನಾಮದೇವ್ ಪಾಯರಿ ಅಂತ, ಅಲ್ಲಿ ಅವರ ಸಮಾಧಿಯನ್ನು ತಗೋತಾರೆ. ನಾಮದೇವ್ ಮಹಾರಾಜ ಕೀರ್ತನೆ ಮಾಡ್ತಾ ಇದ್ದಾರೆ, ಭಗವಂತ ತುಂಬಾ ಆನಂದದಿಂದ ಕುಳಿತಿರ್ತಾರೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಇದರ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದೀನಿ. ಇನ್ನೊಬ್ಬರ ಮಹಾರಾಷ್ಟ್ರದಲ್ಲಿ ಆಗಿದ್ದು ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಾ ಇದೆಯಾ? ಹಾ ಮಾತಾಜಿ, ಕೇಳಿಸ್ತಾ ಇದೆ. ಪಂಢರಪುರಲ್ಲಿ ಇನ್ನೊಬ್ಬರ ಮಹಾನ್ ಸಂತ ಯಾರಂದ್ರೆ ಸಂತ ಜ್ಞಾನೇಶ್ವರ ಮಹಾರಾಜ್ ಅಂತ ಆಗಿದ್ದಾರೆ. ಸಂತ ಜ್ಞಾನೇಶ್ವರ ಮಹಾರಾಜ್ ಇವರು ಮಹಾವಿಷ್ಣುವನ ಅವತಾರವಾಗಿದ್ದಾರೆ. ಇವರು ಮಹಾರಾಷ್ಟ್ರದಲ್ಲಿ ಇವರು ತುಂಬಾ ವಿಠ್ಠಲ್ ಭಕ್ತಿ ಇವರು ಪ್ರಚಾರವನ್ನು ಮಾಡಿದ್ದಾರೆ. ಆಮೇಲೆ ಇವರು ಹರಿಪಾಠವನ್ನು ಬರೆದಿದ್ದಾರೆ. ಭಗವದ್ಗೀತೆಯ ಮೇಲೆ ಇವರು ಟೀಕೆಯನ್ನು ಸಹ ಬರೆದಿದ್ದಾರೆ. ಅದಕ್ಕೆ ಜ್ಞಾನೇಶ್ವರಿ ಅಂತ ಹೆಸರು. ಆ ಜ್ಞಾನೇಶ್ವರಿಯಲ್ಲಿ ಇವರು 56 ಭಾಷೆ ಗೌರವವನ್ನು ಮಾಡಿದ್ದಾರೆ. ಅದಕ್ಕೆ 56 ಭಾಷೆ ಸಹ ಕೇಲಾಸೆ ಗೌರವ ಭವಾರ್ಣವಿ ನಾವು ಉಭಾರಿಲ್ಲ ಅಂತ ಮರಾಠಿಯಲ್ಲಿ ಅಂತಾರೆ. 56 ಭಾಷೆನೂ ಅವರು ಎಲ್ಲ ಮಿಕ್ಸ್ ಮಾಡಿ ಆ ಜ್ಞಾನೇಶ್ವರಿಯಲ್ಲಿ ಬರೆದಿದ್ರು ಸಹ ತುಂಬಾ ಸುಂದರವಾಗಿದೆ. ಸ್ವಲ್ಪ ಪದ್ಯದ ರೂಪದಲ್ಲಿ ಇದೆ, ಆದ್ರೆ ಈಸಿಯಾಗಿ ಅದು ಅರ್ಥವಾಗುತ್ತದೆ. ತುಂಬಾ ಸುಂದರವಾಗಿ ಇವರು ಭಗವದ್ಗೀತೆ ಅರ್ಥವನ್ನು ಇವರು ಬರೆದಿದ್ದಾರೆ. ಜ್ಞಾನೇಶ್ವರಿ ಎಂಬ ಆ ಗ್ರಂಥದ ಹೆಸರು. ಇನ್ನೊಬ್ಬರ ಸಂತರು ಇಲ್ಲಿ ಪಂಢರಪುರಲ್ಲಿ ಆಗಿದೆ. ಯಾರಂದ್ರೆ ಅವರ ಹೆಸರು ಶ್ರೀ ಸಂತ ಏಕನಾಥ್ ಮಹಾರಾಜರು. ಸಂತ ಏಕನಾಥ್ ಮಹಾರಾಜರು ಇವರು ತುಂಬಾ ಶಾಂತಿ ದೂತ. ತುಂಬಾ ಇವ್ರು ಯಾರ ಮೇಲೂ ಸಿಟ್ಟು ಮಾಡ್ತಿರಂಗಿಲ್ಲ. ಇವರು ಏಕನಾಥ್ ಗಾಥೆ ಅಂತ ಬರೆದಿದ್ದಾರೆ. ಇವರು ತುಂಬಾ ಮಹಾನ್ ಸಂತರಾಗಿದ್ದಾರೆ ಸಂತ ಏಕನಾಥ್ ಮಹಾರಾಜರು. ಒಂದ್ಸತಿ ಏನಾಗತ್ತೆ ಅಂದ್ರೆ ಏಕನಾಥ್ ಮಹಾರಾಜರು ಗಂಗಾ ನದಿ ಸ್ನಾನಕ್ಕೆ ಹೋಗಿರ್ತಾರೆ. ಅವಾಗ ಒಬ್ಬ ದುಷ್ಟ ಬೇಕಂತ ಹೇಳಿ ಅವ್ರ ಮೈ ಮೇಲೆ ಉಗುಳ್ತಾನೆ. ಅವ ಏಕನಾಥ್ ಮತ್ತೆ ಹೋಗಿ ಸ್ನಾನ ಮಾಡ್ತಾರೆ. 2ನೇ ಸರ್ತಿ ಉಗುಳ್ತಾನೆ, 3ನೇ ಸರ್ತಿ, ಹೀಗೆ ಅವನು ಅವ್ರ ಮೈ ಮೇಲೆ 108 ಸರ್ತಿ ಉಗುಳ್ತಾನೆ. ಏಕನಾಥ್ ಮಹಾರಾಜ್ ಏನು ಅನ್ನಲ್ಲ, ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತಾರೆ. ಅವಾಗ ಅವನು ಶರಣಾಗ್ತಾನೆ. ಆ ಏಕನಾಥ್ ಮಹಾರಾಜ್ ಅಂತಾಳೆ, ನಿಂದೇನ್ ತಪ್ಪು, ನಿನ್ನಿಂದ ನನ್ಗೆ ಇವತ್ತು ಗಂಗಾ ನದಿಯ 108 ಸತಿ ನನ್ಗೆ ಸ್ನಾನ ಆಯ್ತು ಅಂತ ಹೇಳ್ತಾರೆ. ಎಷ್ಟು ಶಾಂತಿಯುತವಾಗಿದ್ದಾರೆ ಏಕನಾಥ್ ಮಹಾರಾಜರು. ಇವಾಗ ಇನ್ನೊಬ್ಬರು ಸಂತರು ಮಹಾರಾಷ್ಟ್ರದಲ್ಲಿ ಆಗಿದ್ದಾರೆ. ಅವ್ರ ಹೆಸರು ಏನಂದ್ರೆ ಶ್ರೀ ಸಂತ ತುಕಾರಾಮ್ ಮಹಾರಾಜರು. ಇವರು ಎಲ್ಲಾರ್ಗೂ ಗೊತ್ತಿರೋರೆ. ಸಂತ ತುಕಾರಾಮ್ ಮಹಾರಾಜರು ಇವರು ಮಹಾನ್ ವಿಠ್ಠಲ ಭಕ್ತನ ಜನ್ಮವು ಮಾಘ ಶುದ್ಧ ಪಂಚಮಿ, ಇದು ಅಂದ್ರೆ ಶಕೆ 1530 ಆಯಿತು. ಇವರು ಪುಣೆಯಿಂದ ಹತ್ರ ಇವರ ಊರಿದೆ. ತುಕಾರಾಮ್ ಮಹಾರಾಜರು ಇವರು 4,500 ಅಭಂಗಗಳು ಅಂದ್ರೆ ಕೀರ್ತಿಯನ್ನು ಇವರು ರಚಿಸಿದ್ದಾರೆ. ಆಮೇಲೆ ತುಕಾರಾಮ್ ಮಹಾರಾಜರು ಇವರು ಸದೈವ ವೈಕುಂಠಕ್ಕೆ ಹೋಗ್ತಾರೆ. ಭಗವಂತ ಸ್ವತಃ ಗರುಡ ಮೇಲೆ ಕುಂತು ಬಂದು ಬರ್ತಾನೆ ಇವ್ರು ಕರ್ಕೊಂಡೋಗಾಕೆ. ಆ ಸಂತ ತುಕಾರಾಮ್ ಮಹಾರಾಜರು ಅವರು ಸದೈವ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ. ಆವಾಗ ತುಕಾರಾಮ್ ಮಹಾರಾಜರು ಎಲ್ಲರಿಗೆ ಅಂತೀರ ಇದು ಆಮಿ ಜಾತ ಆಮಚಾ ಗಾವ ಆಮಚ ರಾಮ ರಾಮ ಘ್ಯಾವ. ಸಂತ ತುಕಾರಾಮ್ ಮಹಾರಾಜ್ ಅಂತಾರೆ, ಇದು ಅಲ್ಲಿ ಇದೆ ನನ್ನ ಮನೆ, ಇಲ್ಲೇ ಇರುವೆ ಸುಮ್ಮನೆ, ವೈಕುಂಠನೇ ನಮ್ಮ ಮನೆ ಆಗಿದೆ ಅಂತ ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಸಂತ ತುಕಾರಾಮ್ ಮಹಾರಾಜರು ಅವರು ವೈರಾಗ್ಯ ತುಂಬಾ ಖಡಕವಾಗಿತ್ತು, ಖಂಡಿತವಾಗಿತ್ತು ಅವ್ರ ವೈರಾಗ್ಯ. ಅವ್ರು ಯಾರ ಮೇಲೇನು ಸಿಟ್ಟು ಮಾಡ್ತಿರ್ಲಿಲ್ಲ. ಸಂತ ತುಕಾರಾಮ್ ಮಹಾರಾಜರು ಅವರು ಧರ್ಮಪತ್ನಿ ಯಾರು ಜಿಜಾಬಾಯಿಗೆ ಅವರು ಪ್ರೀತಿಯಿಂದ ಅವಳೆ ಅಂತ ಕರಿತಿದ್ರು, ಅವಳಿ ಅಂತ. ಆವಾಗ ಅವಳು ವಿಠ್ಠಲಿಗೆ ತುಂಬಾ ಬಿತ್ತಿದ್ದಾಳೆ. ಕಾಲಿಯ ನೀವು ಕಪ್ಪೆ ಇದೆಯಾ, ನನ್ನ ಸಂಸಾರದಲ್ಲಿ ನೀನು ಮುಳುವಾಗಿ ಬಂದಿದ್ಯಾ, ತುಂಬಾ ಬೈತಿರ್ತಾಳೆ. ಆದ್ರೆ ಅವ್ರು ಸಂತ ತುಕಾರಾಮ್ ಮಹಾರಾಜ್ಗೆ ತುಂಬಾ ಪ್ರೀತಿ ಮಾಡ್ತಿರ್ತಾಳೆ ಅವ್ರ ಪತಿ ಅಂತ. ಸಂತ ತುಕಾರಾಮ್ ಮಹಾರಾಜ್ರವರು
ಅಭಂಗ ಅನ್ಬಿಡ್ತ ಮೇಲೆ ಯಾವ ತರ ಗುಡ್ಡ ಮೇಲೆ ಕೂತ್ಕೋತಿದ್ರು. ಅವಾಗ ಅವಳು ಹುಡ್ಕೊಂತ ಹೋಗಿ ಫಸ್ಟ್ ತುಕಾರಾಮ್ ಮಹಾರಾಜರು ಅವಳು ಊಟವನ್ನು ಕೊಟ್ಟು ಆಮೇಲೆ ಅವಳು ಊಟ ಮಾಡ್ತಿದ್ಲು. ಅಷ್ಟು ಪತಿವ್ರತೆ ಆಗಿದ್ಲು ಅವಳು. ತುಕಾರಾಮ್ ಮಹಾರಾಜರು ಅವರು ತುಂಬಾ ನಮ್ರತೆ ಮತ್ತು ದಯಾಮಯಿ, ತುಂಬಾ ಶಾಂತಿಯುತರಾಗಿದ್ದರು. ಸಂತ ತುಕಾರಾಮ್ ಮಹಾರಾಜರು ಅವರು ಜೀವಿ ಮೇಲೆ ದೇವನ ಮಾಡ್ಲಿಕ್ಕೆ ಅವರು ಹೇಳಿದರು. ಗೀತಾ ಭಾಗವತ ಕರೀತಿ ಶ್ರವಣ ಅಖಂಡ ಚಿಂತನೆ ವಿಠೋಬಾಚೆ. ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಯಾರು ಗೀತಾ ಭಗವದ್ಗೀತಾ ಭಾಗವತವನ್ನು ಯಾರು ಶ್ರವಣವನ್ನು ಮಾಡ್ತಾರೆ, ಪಠಣವನ್ನು ಮಾಡ್ತಾರೆ, ಯಾರು ಓದುತ್ತಾರೆ, ಮತ್ತೆ ಯಾರು ಅಖಂಡ ಚಿಂತನೆ ವಿಠೋಬಾಚೆ, ಭಗವಂತನ ಯಾರು ಅಖಂಡ ಚಿಂತನೆಯನ್ನು ಮಾಡ್ತಾರೆ, ಅವನ ಕೀರ್ತನೆಯನ್ನು ಮಾಡ್ತಾರೆ, ಅವರು ಅವ್ರಿಗೆ ವಿಠಲನ ಪ್ರಾಪ್ತಿಯನ್ನು ಆಗುತ್ತದೆ, ಭಗವಂತನ ಪ್ರಾಪ್ತಿ ಆಗುತ್ತದೆ, ಅವರು ವೈಕುಂಠ ಧಾಮಕ್ಕೆ ಖಂಡಿತ ಹೋಗ್ತಾರೆ ಅಂತ ಸಂತ ತುಕಾರಾಮ್ ಮಹಾರಾಜ ಹೇಳ್ತಾರೆ. ಸಂತ ತುಕಾರಾಮ್ ಮಹಾರಾಜರವರು ಜನ ಕಲ್ಯಾಣಕ್ಕಾಗಿ ಅವರು ಶ್ರಮಿಸಿದರು. ಪರೋಪಕಾರವೇ ಅವರ ಜೀವನದ ಉದ್ದೇಶ. ಜೀವಿಗಳ ದುಃಖವನ್ನು ನೋಡಿ ಅವರು ಅಸಹನೀಯ ವೇದನೆಯನ್ನು ಅವರು ಅನುಭವಿಸುತ್ತಿದ್ದರು. ಅವ್ರಿಗೆ ತುಂಬಾ ಕಳವಳಿ ಬರ್ತಿತ್ತು. ಯಾರು ತುಂಬಾ ದುಃಖದಲ್ಲಿದ್ರೆ ಸಂತ ತುಕಾರಾಮ್ ಮಹಾರಾಜರಿಗೆ ತುಂಬಾ ನೋವಾಗ್ತಿತ್ತು. ಸಂತ ತುಕಾರಾಮ್ ಮಹಾರಾಜ ಹೇಳ್ತಾರೆ ಅಭಂಗದಲ್ಲಿ, ಬೆಳತಿ ಹೇ ಜನ ಮಹಾವೇನ ಡೋಳ ಮನೋನಿ ಕಳವಳ ಏತಸೆ. ತುಕಾರಾಮ್ ಅವರು ಹೇಳ್ತಾರೆ, ದುಃಖಭರಿತ ಜನರನ್ನು ನೋಡಿದರೆ ನನ್ಗೆ ಅತಿ ದುಃಖವಾಗುತ್ತದೆ, ನನ್ನ ಅಂತರಾಳವು ವೇದನೆಯಿಂದ ಚಡಪಡಿಸುತ್ತದೆ. ಸಂತ ತುಕಾರಾಮ್ ಅವರ ಕೀರ್ತನೆಗೆ ಸಂಪೂರ್ಣ ಊರಿನ ಜನರೇ ತಲೆ ತೂಗತೊಡಗಿದ್ರು. ಅಕ್ಕಪಕ್ಕದ ಊರಿನ ಜನರು ಸಹ ತಮ್ಮೆಲ್ಲ ಕೆಲಸಗಳನ್ನು ಬೇಗನೆ ಮುಗಿಸಿಕೊಂಡು ಸಂಜೆ ಸಂಕೀರ್ತನಕ್ಕಾಗಿ ಧಾವಿಸಿ ಬರುತ್ತಿದ್ದರು. ನಾಮಸ್ಮರಣೆ ಮತ್ತು ಸತ್ಸಂಗಗಳಿಗೆ, ಈ ಎರಡು ಸಾಧನೆಗಳಿಗೆ ಸಂತ ತುಕಾರಾಮ್ ಮಹಾರಾಜರು ವಿಶೇಷ ಗಮನ ಹರಿಸಿದರು. ಸಂತ ತುಕಾರಾಮ್ ಮಹಾರಾಜರು ನಾಮಸ್ಮರಣೆ, ಭಗವಂತನ ಸ್ಮರಣೆ, ಭಗವಂತನ ಕೀರ್ತನೆ ಮತ್ತು ಸತ್ಸಂಗಕ್ಕೆ ಅವರು ಪ್ರಾಧಾನ್ಯವನ್ನು ಕೊಟ್ಟರು. ಸಂತ ತುಕಾರಾಮ್ ಮಹಾರಾಜರು ಈ 4 ನಿಯಮಗಳ ಪಾಲನೆ ಬಗ್ಗೆನೂ ಅವರು ಹೇಳಿದ್ದಾರೆ. ಈ 4 ನಿಯಮಗಳು ನಾವು ಇಸ್ಕಾನ್ನಲ್ಲಿ ಪಾಲನೆ ಮಾಡ್ತೇವೆ. ಮಾಂಸಾಹಾರ, ಜೂಜು, ಮದ್ಯಪಾನ ಮತ್ತು ಅವೈಧ ಸಂಬಂಧ, ಇದರ ಬಗ್ಗೆ ಅವರು ಹೇಳಿದ್ದಾರೆ. ಮಾಂಸಾಹಾರ ಬಗ್ಗೆ ಸಂತ ತುಕಾರಾಮ್ ಅವರು ಹೇಳ್ತಾರೆ, ಸಂತ ತುಕಾರಾಮ್ ಮಹಾರಾಜರು ಮಾಂಸಾಹಾರ ಬಿಡುವುದಕ್ಕಾಗಿ ಆಗ್ರಹಿಸುತ್ತಾ ಅವರು ತಮ್ಮ ನಾಲಿಗೆಯ ರುಚಿಕ್ಕಾಗಿ ಬೇರೆಯವರ ಕುತ್ತಿಗೆ ಕೊಯ್ಯುವುದು ಅಂತ ನಿಷ್ಠುರತೆಗೆ ಕ್ಷಮಾಪಣೆನೇ ಇಲ್ಲ ಅಂತ ಹೇಳ್ತಾರೆ. ಅಂತ ನಿಷ್ಠುರತೆಗೆ ಕ್ಷಮಾಪಣೆನೇ ಇಲ್ಲ. ಅವರ ಈ ಕೃತ್ಯ ಯಮಪುರಿ ಯಾತನೆಯನ್ನು ಅನುಭವಿಸಲು ಯೋಗ್ಯವಾಗಿರುತ್ತದೆ. ಯಾರು ಒಂದು ಪ್ರಾಣಿಯನ್ನು ಕೊಂದು ಅದರ ಮಾಂಸವನ್ನು ತಿನ್ನುತ್ತಾರೆ, ಅವರು ಯಮಪುರಿ ಅಂದ್ರೆ ಯಮರಾಜನ ಯಮಪುರಿಯಲ್ಲಿ ಅವರು ನರಕದಲ್ಲಿ ಅವರು ಯಮ ಯಾತನೆಯನ್ನು ಅವರು ಅನುಭವಿಸಲು ಅವರು ಯೋಗ್ಯವಾಗಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಬಗ್ಗೆ ಸದಾ ಅವರು ಹೇಳಿದ್ದಾರೆ. ಇದರ ಮೇಲೆ ಅವರು ಒಂದು ಮರಾಠಿಯಲ್ಲಿ ಅಭಂಗದಲ್ಲಿ ಹೇಳಿದ್ದಾರೆ, कांद्यासाठी झाले ध्यान तेणे जगत नाडिले काम क्रोध बुचबुचे इत्यादी पुराणिक म्हणविती जाणवणी कांदे ते भक्षिती अगस्तीचे ಮೂತ್ರವಳ ಲಾವಣಿ ಮಣಿತಿ ಕೃಷ್ಣಾವಳ. ಯಾರು ಈರುಳ್ಳಿಯನ್ನು ತಿನ್ನುತ್ತಾರೋ ಅವರಿಗೆ ತುಕಾರಾಮ್ ಅವರು ಹೇಳುವುದೆಂದರೆ, ಯಾರು ತಮ್ಮನ್ನು ತಾವು ಭಾಗವತಾದಿ ಪುರಾಣಿಕ ಪಂಡಿತರಿಂದ ವಿಚಾರಗಳನ್ನು ಪಾಲನೆ ಮಾಡುವುದಿಲ್ಲವೋ, ನಿಷಿದ್ಧ ಕರ್ಮಗಳನ್ನು ಮಾಡುತ್ತಾರೋ, ಯಾರು ಅಗಸ್ತ್ಯರ ಮೂತ್ರದಿಂದ ನಿರ್ಮಿತವಾದ ಉಪ್ಪನ್ನು ಈರುಳ್ಳಿಯೊಂದಿಗೆ ಸೇವಿಸುತ್ತಾರೋ ಅದಕ್ಕೆ ಅವರು ಸಲಾಡ್ ಎಂದು ಹೆಸರು ತಿನ್ನುತ್ತಾರೆ ಅಂತ ಹೇಳ್ತಾರೆ ತುಕಾರಾಮ್ ಮಹಾರಾಜರು. ಆಮೇಲೆ ದ್ವಿಜ ಆಡಬಾರ್ದು ಹೇಳ್ತಾರೆ, ಹೇ ಮನುಷ್ಯನೇ, ಒಂದು ವೇಳೆ ನೀನು ಈ ನರ ಜನ್ಮವನ್ನು, ಹೌದಾ ಮತ್ತೆ ಇದು ತೆಗೆದ್ಬಿಡ್ತೀನಿ. ಮಾತಾಜಿ ಇವಾಗ ಬರ್ತಾ ಇದೆ ಮಾತಾಜಿ ವಾಯ್ಸ್? ಈಗ ಕೇಳಿಸ್ತಾ ಇದೆ ಮಾತಾಜಿ. ಎಷ್ಟೇ
ಸಂತ ತುಕಾರಾಮ್ ಮಹಾರಾಜರು ಜೂಜು ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಹೇ ಮನುಷ್ಯನೇ, ಒಂದು ವೇಳೆ ನೀನು ಈ ನರ ಜನ್ಮವನ್ನು ವ್ಯರ್ಥವಾಗಿ ಕಳೆಯಬೇಕೆಂದು ನಿಶ್ಚಯಿಸಿದರೆ ಮನಪೂರ್ವಕವಾಗಿ ಜೂಜು ಆಡು. ಏನ್ ಹೇಳ್ತಾರೆ ಅವರು, ನಿನ್ಗೆ ಮನುಷ್ಯ ಜನ್ಮವನ್ನು ಸಿಕ್ಕಿದೆ, ಈ ಮನುಷ್ಯ ಜನ್ಮವನ್ನು ನೀನು ವ್ಯರ್ಥ ಮಾಡ್ಬೇಕು, ಇದು ಹಾಳು ಮಾಡ್ಬೇಕಂತ ನೀನು ನಿಶ್ಚಯ ಮಾಡಿದ್ರೆ ನೀನು ಜೂಜುವನ್ನು ಆಡು ಅಂತ ಹೇಳ್ತಾರೆ. ಇದರ ಚಟ ಹತ್ತದಂದ್ರೆ ನಿನ್ನ ಬಾಯಲ್ಲಿ ಎಂದಿಗೂ ಶ್ರೀಹರಿ ನಾಮ ಬರಲಾರದು. ಯಾರಿಗೆ ಜೂಜು ಚುಟ್ಟವನ್ನು ಹತ್ತುತ್ತದೆ ಅಂತ ಅವ್ರ ಬಾಯಿಯಲ್ಲಿ ಹರಿನಾಮವನ್ನು ಬರುವುದಿಲ್ಲ ಅಂತ ಸಂತ ತುಕಾರಾಮ್ ಮಹಾರಾಜು ಹೇಳ್ತಾರೆ. ಮತ್ತೆ ಶ್ರೀಹರಿಯೇ ನಾಮ ಬರಲಾರದು. ಯಾರು ಚಿರನಿದ್ರೆಗೆ ಜಾರಿದಾರೋ ಅವರನ್ನು ರಾಮನು ಹೇಗೆ ತೇನೆ ಎಬ್ಬಿಸಬಲ್ಲ. ಯಾರು ಚಿರನಿದ್ರೆಗೆ ಯಾರು ಜಾತಾರೋ ಅವರಿಗೆ ಭಗವಂತ ಹೇಗೆ ಎಬ್ಬಿಸಲು ಸಾಧ್ಯ? ಅಂತವರವರು ಜನ್ಮ ಜನ್ಮಾಂತರದವರೆಗೆ ಅಧಮ ಯೋನಿಗಳಲ್ಲಿ ಜನಿಸಿ ಅನೇಕ ದುಃಖಗಳಿಂದ ಆವೃತನಾಗಿ ಕೊನೆಗೆ ಪತನಗಳಾಗುತ್ತಾರೆ ಅಂತ ತುಕಾರಾಮ್ ಮಹಾರಾಜು ಹೇಳ್ತಾರೆ. ಯಾವಾಗ 3ನೇ ನಿಯಮ ನಶೆ ಮಾಡಬಾರ್ದಂತ. ನಶೆ ಬಗ್ಗೆ ಏನ್ ಹೇಳ್ತಾರೆ ತುಕಾರಾಮ್ ಮಹಾರಾಜರು ಅಂದ್ರೆ, ತುಕಾರಾಮ್ ಮಹಾರಾಜ್ ಹೇಳ್ತಾರೆ, ಹರಿಕಥೆಯನ್ನು ಕೇಳುವಾಗ ಯಾರು ಬೀಡ ತಿನ್ನುತ್ತಾರೋ, ಹರಿಕಥೆ ಯಾವಾಗ ಕ್ಲಾಸ್ಗಳನ್ನು ಕೇಳುವಾಗ ಯಾರು ಬೀಡ ತಿಂತಾರೆ ಅವರಿಗೆ ಗೋಹತೆ ಪಾಪ ಲಭಿಸುತ್ತದೆ ಅಂತ ಹೇಳ್ತಾರೆ ತುಕಾರಾಮ್ ಮಹಾರಾಜರು. ಹರಿಕಥಾ ಕೇಳುವಾಗ ಯಾವ ಕಾರಣಕ್ಕೆ ಬೀಡವನ್ನು ಹಾಕಬಾರ್ದು ಬಾಯಲ್ಲಿ. ಮತ್ತು ಹೊಗೆ ಸೊಪ್ಪು ಯಾರು ಧೂಮವನ್ನು ಹೊರ ಬೀಳಿಸುತ್ತಾರೋ ಅವರಿಗೆ ಪಾಪ ತಗುಲಿ ಅವರ ಮನೆ ನಾಶವಾಗುತ್ತದೆ. ಯಾರು ಹೊಗೆ ಸೊಪ್ಪು ತಿಂತಾರೆ ಅವರ ಮನೆಯನ್ನೇ ಮನೆತನವನ್ನೇ ಅವರು ನಾಶವಾಗುತ್ತದೆ ಅಂತ ತುಕಾರಾಮ್ ಮಹಾರಾಜರು ಎಚ್ಚರಿಸಿದ್ದಾರೆ. ಯಾವಾಗ 4ನೇದು ಅವೈಧ ಸಂಬಂಧ ಬಗ್ಗೆ ಏನ್ ಹೇಳಿದ್ದಾರೆ ತುಕಾರಾಮ್ ಮಹಾರಾಜರು ಅಂದ್ರೆ, ಅವೈಧ ಸಂಬಂಧ ಮಾಡಬಾರದು ಎಂದು ಸೂಚನೆ ಕೊಡುತ್ತಾ ತುಕಾರಾಮ್ ಮಹಾರಾಜರು ಹೇಳುವುದೇನೆಂದರೆ, ಯಾವ ವ್ಯಕ್ತಿ ಪರಸ್ತ್ರೀ ಪರ ದ್ರವ್ಯಗಳಿಂದ ದೂರವಿರ್ತಾನೋ ಅವನೇ ನಿಜವಾದ ಸಾಧಕನಾಗುತ್ತಾನೆ. ಯಾರು ಪರಸ್ತ್ರೀ ಅವೈಧ ಸಂಬಂಧದಿಂದ ಯಾರು ದೂರವಿರುತ್ತಾನೆ ಅವನೇ ನಿಜವಾದ ಸಾಧಕ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹೀಗೆ ತುಕಾರಾಮ್ ಮಹಾರಾಜರು ಈ 4 ನಿಯಮದ ಬಗ್ಗೆ ಅವರು ತುಂಬಾ ಖಂಡಿತವಾಗಿ ಅವರು ಹೇಳಿದ್ದಾರೆ. ಈ 4 ನಿಯಮ ಯಾರು ಇದರಿಂದ ಯಾರು ಪಾಲಿಸುತ್ತಾರೆ ಅವರೇ ನಿಜವಾದ ಸಾಧಕವನ್ನು ಆಗ್ಲಿಕ್ಕೆ ಸಾಧ್ಯ, ಮತ್ತು ಅವರೇ ವೈಕುಂಠ ಧಾಮಕ್ಕೆ ತಮ್ಮ ನಿಜವಾದ ಮನೆಗೆ ಅವ್ರು ಹೋಗ್ಲಿಕ್ಕೆ ಸಾಧ್ಯ ಅಂತ ತುಕಾರಾಮ್ ಮಹಾರಾಜರು ಹೇಳ್ತಾರೆ. ತುಕಾರಾಮ್ ಮಹಾರಾಜರು ಹರಿನಾಮ ಪ್ರೀತಿ ಅವರು ತುಂಬಾ ಇತ್ತು. ಹರಿನಾಮರು ಸಂತ ತುಕಾರಾಮ್ ಮಹಾರಾಜರು ಅವರು ಅಜೀವನ ಪರ್ಯಂತ ಹರಿನಾಮನ ಮಹಿಮೆಯನ್ನು ಅವರು ಪ್ರಚಾರ ಮಾಡಿದರು. ಸಂತ ತುಕಾರಾಮ್ ಮಹಾರಾಜರು ಅವರು ಹೇಳ್ತಾರೆ ಹರಿನಾಮದ ಬಗ್ಗೆ ಏನಂದ್ರೆ, ಯುಕ್ತಾಹಾರನ ಲಗೆ ಆಣಿಕ ಸಾಧನೆ, ಅಲ್ಪನಾರಾಯಣೆ ಕರಾವೆ ಕೀರ್ತನ, ತೆಣೆ ನಾರಾಯಣ ದೈಲ ಭೇಟಿ. ಕಲಿಯುಗ ಕಲಹ ಮತ್ತು ಅಹಂಕಾರಗಳಿಂದ ತುಂಬಿದ ಈ ದುಃಖ ಸಾಗರವನ್ನು ಕೇವಲ ಹರಿನಾಮದ ಸಂಕೀರ್ತನೆಯ ಬಲದಿಂದ ಈಜು ಸಾಗಬಹುದು. ಸಂತ ತುಕಾರಾಮ್ ಮಹಾರಾಜ್ ಹೇಳಿದೆ, ಯಾರು 4 ನಿಯಮವನ್ನು ಪಾಲಿಸ್ಬಿಟ್ಟು ನಾವು ಯಾರು ಹರಿನಾಮನ ನಾವು ಪ್ರೀತಿಯಿಂದ ಕೀರ್ತನೆಯನ್ನು ಮಾಡ್ತೀವಿ, ಜಪ ಮಾಡ್ತೀವಿ, ಯಾವಾಗ್ಲೂ ಹರಿಸ್ಮರಣೆಯನ್ನು ಮಾಡ್ತೀವಿ, ಗೀತಾ ಭಾಗವತನ ಓದ್ತೀವಿ, ಆವಾಗ ನಾವು ಈ ದುಃಖ ಸಾಗರವನ್ನು ನಾವು ದಾಟಿ ನಾವು ಭಗವಂತನ ಧಾಮಕ್ಕೆ ನಾವು ಹೋಗಬಹುದು ಅಂತ ಸಂತ ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಸಂತ ತುಕಾರಾಮ್ ಮಹಾರಾಜರ ವೈಕುಂಠ ಗಮನ. ಸಂತ ತುಕಾರಾಮ್ ಮಹಾರಾಜರು ಶುಭ ಶಕುನ ಸಂಕೇತಗಳು ತುಕಾರಾಮರು ಶರೀರದಲ್ಲಿ ಗೊಳಿಸಿದು. ಸಂತ ತುಕಾರಾಮ್ ಮಹಾರಾಜರು ವೈಕುಂಠ ಗಮನ ಇವಾಗ ನಾನೇನ್ ಹೇಳಿದ್ದೆ, ಅವ್ರಿಗೆ ಸ್ವತಃ ಭಗವಂತಾನೆ ಬಂದು ಗರುಡ ಮೇಲೆ ಬಂದು ಸಂತ ತುಕಾರಾಮ್ ಮಹಾರಾಜ್ಗೆ ವೈಕುಂಠ ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಅತ್ಯಂತ ಶ್ರೇಷ್ಠವಾಗಿದ್ದಾರೆ ಸಂತ ತುಕಾರಾಮ್ ಮಹಾರಾಜರು. ಅವರು ನಾವು ಎಷ್ಟನ್ನ ವರ್ಣನೆ ಮಾಡಿದ್ರು ಕಮ್ಮಿನೇ ಇದೆ. ಇವಾಗ ಕರ್ನಾಟಕದಲ್ಲಿ ಭಕ್ತಿಧಾರೆಗಳು ನಾವು ನೋಡೋಣ. ಕರ್ನಾಟಕದಲ್ಲಿ ವಿಠ್ಠಲ್ ಭಕ್ತರಾಗಿದ್ದವರು ಯಾರು? ಸಂತ ಕನಕದಾಸರು. ಸಂತ ಕನಕದಾಸರು ಇವರು ತುಂಬಾ ಮಹಾನ್ ಭಕ್ತರಾಗಿದ್ದರು. ಅವರು ನರಸಿಂಹ ಸ್ತೋತ್ರ, ಮೋಹನ ನೃತರಂಗಿಣಿ, ರಾಮ ಧ್ಯಾನ ಮಂತ್ರ, ಹರಿಭಕ್ತಿ ಸಾಗರ ಮತ್ತು ನಳ ಚರಿತ್ರೆ ಹೀಗೆ ಅವರು ಕಾವ್ಯವನ್ನು ರಚಿಸಿದ್ರು. ಸಂತ ಕನಕದಾಸರು ಅವರು ತಮ್ಮ ಗೀತೆಗಳನ್ನು ಏಕತಂತಿ ವಾದ್ಯವನ್ನು ನುಡಿಸುತ್ತಾ ಅವರು ಸಂಚರಿಸುತ್ತಾ ಅವರು ಹಾಡುತ್ತಿದ್ದರು. ಅವರ ಗೀತೆಗಳಲ್ಲಿ
ಕಾಗಿನೆಲೆ ಆದಿಕೇಶವ ಎಂಬ ನಾಮಮುದ್ರೆ ಅಂಕಿತವಾಗಿತ್ತು. ಕನಕದಾಸರು 100 ವರ್ಷಗಳ ತುಂಬಾ ಜೀವನವನ್ನು ಅವರು ನಡೆಸಿದರು ಎಂದು ಹೇಳಲಾಗುತ್ತದೆ. ಸಂತ ಪುರಂದರದಾಸರು ಇವರು ಕರ್ನಾಟಕದಲ್ಲಿ ಸಂತ ಪುರಂದರ ದಾಸರು ಇವರು ವಿಠ್ಠಲ್ ಸಂತ ಪರಂಪರೆಯಲ್ಲಿ ಇವರು ಮುಖ್ಯ ಸಂತರಾಗಿದ್ದರು. ಸಂತ ಕನಕದಾಸರು ಇವರು ಸಂತ ಪುರಂದರದಾಸರು ಇವರು ಚಿಕ್ಕದಿಂದಲೇ ಇವರು ವಿದ್ವಾಂಸ ಆಚಾರ್ಯರ ಹತ್ತಿರ ತಿಮ್ಮಪ್ಪರ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಇವರು ಜ್ಞಾನವನ್ನು ಪಡೆದರು. ಇವರು ತುಂಬಾ ಜ್ಞಾನಿಯಾದರು. ಇವರು ಸಂಗೀತದ ಶಾಸ್ತ್ರ ಶುದ್ಧ ಜ್ಞಾನವನ್ನು ಇವರು ಪಡೆದರು. ವಯಸ್ಸಿನ 14ನೇ ವರ್ಷದಲ್ಲಿ ತಿಮ್ಮಪ್ಪರ ಲಗ್ನ ಸರಸ್ವತಿ ಎಂಬ ಸುಶೀಲಿತ ಕನ್ಯೆಯೊಂದಿಗೆ ಆಯಿತು. ಈ ದಂಪತಿಗಳಿಗೆ 4 ಜನ ಪುತ್ರರು ಮತ್ತು ಒಬ್ಬಳು ಕನ್ಯೆಯಾದಳು. ಪುತ್ರರಿಗೆ ವರದಪ್ಪ, ಗುರಪ್ಪ, ಅಭಿನವಪ್ಪ ಮತ್ತು ಮದಪ್ಪ ಎಂದವರು ಹೆಸರಿಟ್ಟರು. ತಂದೆ ಮೃತ್ಯು ನಂತರ ತಿಮ್ಮಪ್ಪರವರು ಅಕ್ಕಸಾಲಿಗ ವೃತ್ತಿಯನ್ನು ಅವರು ಅತಿ ಬುದ್ಧಿವಂತೆಯಿಂದ ಮುಂದೆ ವರಿಸಿದರು. ನಂತರ ಅವರು ಕೃಷ್ಣದೇವರ ಸ್ಥಾನದಲ್ಲಿ ಅವರಿಗೆ ಸನ್ಮಾನವನ್ನು ಸಿಕ್ಕಿತು. ಇಷ್ಟು ಧನವಂತರಾದ ಸಹಿತ ಅವರು ಅತ್ಯಂತ ಜಿಪುಣರಾಗಿದ್ದರು. ಆಮೇಲೆ ಕಾಲಾಂತರದಲ್ಲಿ ಅವರು ತ್ಯಾಗಿ, ವಿರಕ್ತರು, ಹೇಗಾದ್ರೆ ಎಂಬುದರ ಬಗ್ಗೆ ಅವರು ಅದು ಒಂದು ಘಟನೆ ಇದೆ. ಆ ಘಟನೆ ನಂತರ ಅವರು ಭಗವಂತನ ಭಕ್ತರು ಆಗ್ತಾರೆ ಸಂತ ಕನಕದಾಸರು. ಸಂತ ಕನಕದಾಸರು ಅವರು ಭಗವಂತನ ಮಹಿಮೆಯನ್ನು ಹೇಳುವಾಗ ಏನಂತಾರೆ, ಇದು ಭಾಗ್ಯವಿದು ಭಾಗವಯ್ಯ, ಪದ್ಮನಾಭನ ಪಾದಸ್ಮರಣೆ ಸುಖವಯ್ಯ. ಅವನು ಹೇಳ್ತಾರೆ, ಇದು ನಾವು ಹರಿಭಕ್ತಿ ಏನ್ ಮಾಡ್ತೀವಿ, ನಮ್ಮ ಹರಿ ಸತ್ಸಂಗ, ಇದು ನಮ್ಗೆ ತುಂಬಾ ದೊಡ್ಡ ಭಾಗ್ಯವಿದೆ. ಮತ್ತು ಇದು ನಾವು ಭಗವಂತನ ಪಾದಸ್ಮರಣೆ ಏನ್ ಮಾಡ್ತೀವಿ ಇದರ ಭಕ್ತಿಯಲ್ಲಿ, ಇದರಲ್ಲಿ ಇರುವಂತಹ ಸುಖ ಮತ್ತೆ ನಮ್ಗೆ ಬೇರೆ ಯಾವ್ದ್ರಲ್ಲಿ ಇದು ಸಿಗಲ್ಲ ಅಂತ. ಇವಾಗ ಕರ್ನಾಟಕದಲ್ಲಿ ಏನಿದೆ, ವಿಜಯ ವಿಠ್ಠಲ ಮಂದಿರ ಹಂಪಿಯಲ್ಲಿ, ಇದು ತುಂಬಾ ಸುಂದರವಾಗಿದೆ. ವಿಠ್ಠಲ ಮಂದಿರ ಅದರಲ್ಲಿ ವಿಠ್ಠಲ ಇಲ್ಲ, ಬರೀ ಮಂದಿರ ಅಷ್ಟೇ ಇದೆ, ಹೋಗಿ ನೋಡ್ಬೋದು. ಇದರ ಬಗ್ಗೆ ನಮ್ಮ ಚಿತ್ರದುರ್ಗ ಇಸ್ಕಾನ್ ಮಂದಿರದಿಂದ ಒಂದು ಡ್ರಾಮಾನು ಸಹ ಮಾಡಿದ್ದಾರೆ. ನಮ್ಮ ಚಿತ್ರದುರ್ಗ ಅಂತ ನೀವು ಯೂಟ್ಯೂಬ್ ಅಲ್ಲಿ ಮಾಡಿದ್ರಿ, ಇಸ್ಕಾನ್ ಚಿತ್ರದುರ್ಗ ಅಂತ, ಅದರಲ್ಲಿ ಇದು ಬರುತ್ತೆ, ನೀವು ಇದು ಡ್ರಾಮಾವನ್ನು ನೋಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಆಂಧ್ರ ಪ್ರದೇಶದಲ್ಲಿ ಸಹಿತ ತುಂಬಾ ವಿಠ್ಠಲಧಾರೆ ಸಹ ಇದೆ. ಆಂಧ್ರದಲ್ಲಿನೂ ತುಂಬಾ ಜನ ಸಂತರಾಗಿದ್ದಾರೆ. ಮುಸ್ಲಿಂ ಸಂತ ಕವಿಗಳು ಸಹ ವಿಠ್ಠಲ್ ಮೇಲೆ ಅವರು ತುಂಬಾ ಪದವನ್ನು ಸಹ ರಚಿಸಿದ್ದಾರೆ. ಇವಾಗ ನಾವು ಶ್ರೀ ವಿಠ್ಠಲ ಇಸ್ಕಾನ್ ಟೆಂಪಲ್ ಕಡೆ ನಾವು ಚಂದ್ರಭಾಗಾ ನದಿಯ ಇನ್ನೊಂದು ತೀರದಲ್ಲಿ ಇಸ್ಕಾನ್ ಮಂದಿರವನ್ನು ಸಂತ ಲೋಕನಾಥ್ ಮಹಾರಾಜರು ಇವರು ನಿರ್ಮಾಣ ಮಾಡಿದ್ದಾರೆ. ತುಂಬಾ ಸುಂದರವಾಗಿದೆ. ಅಂತಾರಾಷ್ಟ್ರೀಯ ಕೃಷ್ಣ ಭಾವ ಸಂಘ ಇಸ್ಕಾನ ಲೋಕನಾಥ್ ಸಾಯಿ ಮಹಾರಾಜರು ಇವರು ತುಂಬಾ ಭಕ್ತಿ ಪ್ರಚಾರವನ್ನು ಮಾಡಿದ್ದಾರೆ ಮತ್ತು ಮಾಡ್ತಾ ಇದ್ದಾರೆ. ಅವರು ಲೋಕನಾಥ್ ಸಾಯಿ ಮಹಾರಾಜರು ಇದು ಪಂಢರಪುರ ಕ್ಷೇತ್ರದ ಪೂರ್ವ ದಿಕ್ಕಿನಿಂದ ಬದಿಗೆ ಚಂದ್ರನ ಆಕಾರ ಪಡೆದು ಪ್ರವಹಿಸುತ್ತಿರುವ ಭೀಮಾರತಿ ಆಚೆಗಿನ ಪೂರ್ವ ತೀರದಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘದ ಇಸ್ಕಾನಿನ ಭವ್ಯ ಆಶ್ರಮ ಮತ್ತು ಶ್ರೀ ಶ್ರೀ ರಾಧಾ ಪಂಡರೀನಾಥರ ಮಂದಿರವಿದೆ. ಲೋಕನಾಥ್ ಸಾಯಿ ಮಹಾರಾಜರು ಪಂಢರಪುರದಲ್ಲಿ ಇಸ್ಕಾನನ್ನು ಸ್ಥಾಪಿಸಿದ್ದಾರೆ. ಅಲ್ಲಿ ಶ್ರೀ ಪಂಡರೀನಾಥ್ ಮತ್ತು ರಾಧಾ ಪಂಡರೀನಾಥ ಇವರು ಮಂದಿರದ ಇಟ್ ಇಸ್ ತುಂಬಾ ಸುಂದರವಾಗಿದೆ ಇಸ್ಕಾನ್ ಮಂದಿರ. ಈ ಮಂದಿರದಲ್ಲಿ ತಿರುಮಂಗಲಯುತ ಶ್ಯಾಮ್ ಸುಂದರ್ ಶ್ರೀ ಪಂಡರೀನಾಥ್ ಶ್ರೀಕೃಷ್ಣನ ಅನುಪಮ ಸುಂದರವಾದ ವಿಗ್ರಹದ ದರ್ಶನಕ್ಕೆ ಬರುವ ಜನರ ಮನಸ್ಸು ಸುರೆಗೊಳ್ಳುತ್ತಿದೆ. ಮನಸೋಕ್ತವಾಗಿ ಕೊಳಲಿನ ಮಧುರ ಧ್ವನಿಯನ್ನು ಹೊರಡಿಸುವ ಚಿಚ್ಚೋರು ಶ್ರೀಕೃಷ್ಣನು ಎಲ್ಲಿ ಇರುತ್ತಾನೋ ಅಲ್ಲಿ ನಂದನಂದನನ್ನು ಶೋಧಿಸುತ್ತಾ ಮೂಲೆ ಮೂಲೆಯಲ್ಲಿರುವ ಗೋಪಿಯರನ್ನು ಕೇಳುವ ವಿಶಾಲಾಕ್ಷಿ ಚಂಚಲನೆಯಿಂದ ಕಿಶೋರಿ ಶ್ರೀ ರಾಧಾಣಿಯ ದರ್ಶನ ಪಡೆದು ಜೀವನ ಸಾರ್ಥವಾಗದೇ ಇರಲಾರದು.
ಇಲ್ಲಿ ಇಸ್ಕಾನ್ ಟೆಂಪಲ್ ಅಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಮಂಗಳಾರತಿ ಮಂದಿರದಲ್ಲಿ ಏನೇನು ನಿತ್ಯೋಪಚಾರ ಆಗ್ತವೆ ಅಂದ್ರೆ ಬೆಳಿಗ್ಗೆ 4:15ಗೆ ಮಂಗಳಾರತಿ ಆಗುತ್ತದೆ. ನಂತರ 4:55ಕ್ಕೆ ನರಸಿಂಹ ಆರತಿ, ನಂತರ 5 ಗಂಟೆಗೆ ತುಳಸಿ ಆರತಿ, 5:15ರಿಂದ 7 ಗಂಟೆವರೆಗೆ ಮಂತ್ರ ಜಪ ಎಲ್ಲ ಸಾಮೂಹಿಕ ಜಪವನ್ನು ಆಗುತ್ತದೆ ಇಲ್ಲಿ. ನಂತರ 7:15ಕ್ಕೆ ಶೃಂಗಾರ ಆರತಿ, 7:15ಕ್ಕೆ ಗುರುಪೂಜೆ, ಶ್ರೀ ಪ್ರಭುಪಾದರು ಇಲ್ಲಿ ಗುರುಪೂಜೆಯನ್ನು ಮಾಡ್ತಾರೆ. ನಂತರ 8 ಗಂಟೆಗೆ ಶ್ರೀಮದ್ ಭಾಗವತದ ಪ್ರವಚನವನ್ನು ಆಗುತ್ತದೆ, ಹಿಂದಿಯಲ್ಲಿ ಆಗುತ್ತದೆ ಪ್ರವಚನವನ್ನು. ಮಧ್ಯಾಹ್ನ 12 ಗಂಟೆಗೆ ರಾಜಭೋಗ ಇರುತ್ತದೆ. ನಂತರ ಮಧ್ಯಾಹ್ನ 1ರಿಂದ 4:30 ಭಗವಂತನಿಗೆ ಶಯನ ಕೊಡಲಾಗುತ್ತದೆ. 4:15ಗೆ ಮಂದಿರವನ್ನು ಮತ್ತೆ ಅಲ್ಟರ್ವನ್ನು ಇಲ್ಲಿ ಓಪನ್ ಮಾಡ್ತಾರೆ. 7 ಗಂಟೆಗೆ ಗೌರಾರತಿ, ಸಂಧ್ಯಾ ಆರತಿ, ಆಮೇಲೆ 7:15ಗೆ ಭಗವದ್ಗೀತೆ ಪ್ರವಚನವನ್ನು ಆಗುತ್ತದೆ. ತದನಂತರ 7:45ಕ್ಕೆ ಶಯನಾರತಿ ಕೊಟ್ಟು ಶಯನಾರತಿ ದರ್ಶನ ಮತ್ತು ಆರತಿ ಆಗುತ್ತದೆ. ಇಲ್ಲಿ ಉತ್ಸವಗಳನ್ನು ನಡೆಯುತ್ತೆ ಇಸ್ಕಾನ್ ಟೆಂಪಲ್ ಅಲ್ಲಿ. ಮಂದಿರದಲ್ಲಿ ಚಂದನ್ ಯಾತ್ರಾ, ಝೂಲನ್ ಯಾತ್ರಾ, ಜನ್ಮಾಷ್ಟಮಿ, ರಾಧಾಷ್ಟಮಿ, ರಾಮನವಮಿ, ನಮ್ಮ ಇಸ್ಕಾನ್ ಏನಾಗ್ತವೆ ಎಲ್ಲ ಉತ್ಸವಗಳು ಇಲ್ಲಿ ನಡೀತವೆ. ಮತ್ತೆ ಇಲ್ಲಿ ಶೈಕ್ಷಣಿಕ ಕೇಂದ್ರಗಳು ಇದೆ. ಇಲ್ಲಿ ವೈಷ್ಣವ ಸಲುವಾಗಿ ವೈಷ್ಣವರಿಂದ ಉಪನ್ಯಾಸ, ಭಕ್ತಿಶಾಸ್ತ್ರ, ಪಾಠಕ್ರಮದ ಮೇಲೆ ಬೋಧನೆಗಳನ್ನು ಆಯೋಜಿಸಲಾಗುತ್ತದೆ. ಇಲ್ಲಿ ಮತ್ತೆ ಗುರುಕುಲವನ್ನು ಸಹ ನಡೆಸಲಾಗುತ್ತದೆ. ಗೋಶಾಲೆ ಇದೆ, ತುಂಬಾ ಸುಂದರವಾಗಿದೆ ಗೋಶಾಲೆ, ಎಷ್ಟು ಸುಂದರವಾಗಿದೆ. ಅಲ್ಲಿ ಹಸುಗಳು ತುಂಬಾ ಸುಂದರವಾಗಿದೆ ಗೋಶಾಲೆ. ಶ್ರೀ ಪ್ರಭುಪಾದರ ಡಿಟಿವನ್ನು ತುಂಬಾ ಸುಂದರವಾಗಿದೆ. ಈ ಪುಸ್ತಕ ಬರೆದವರು ಪರಮ ಪೂಜ್ಯ ಲೋಕನಾಥ ಸ್ವಾಮಿ ಮಹಾರಾಜರು. ಇವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪರಮ ಪೂಜ್ಯ ಲೋಕನಾಥ ಸ್ವಾಮಿ ಮಹಾರಾಜರು ಜನ್ಮ ಆಷಾಢ ಶುದ್ಧ ಏಕಾದಶಿಯಿಂದ ಅವರಾಗಿದೆ. ಜುಲೈ 5, 1949 ಅರವಡೆ ಅಂತ ತಾಲೂಕಾದಲ್ಲಿ ಇವ್ರದ್ದು ಜನ್ಮವನ್ನು ಆಗಿದೆ. ಇವರು ಮಗುವಿನ ಭವಿಷ್ಯವನ್ನು ತೊಟ್ಟಿಲಲ್ಲಿ ಕಾಣು ಎಂಬ ಗಾದೆ ಮಾತಿನಂತೆ ಮಹಾರಾಜರು ಚಿಕ್ಕಂದಿನಿಂದಲೇ ಶಾಂತ ಸಾತ್ವಿಕ ವೃತ್ತಿಯ ಅಜ್ಞಾಧಾರಕ ಮನಸ್ಸನ್ನು ಗೆಲ್ಲುವಂತರಾಗಿದ್ದರು. ಅವರ ಪೂರ್ವಾಶ್ರಮದ ಹೆಸರು ರಘುನಾಥ್ ಮಹಾರಾಜರು. ಯಾವತ್ತು ಆನಂದ ಮತ್ತು ಪ್ರಸನ್ನ ಚಿತ್ತರಾಗಿದ್ದರು. ಸಂತ ಲೋಕನಾಥ ಸ್ವಾಮಿ ಮಹಾರಾಜರು ಚಿಕ್ಕನಿಂದಲೇ ಅವರು ಶಾಂತ ಮತ್ತು ಆನಂದ ಪ್ರಸನ್ನ ಚಿತ್ತರಾಗಿದ್ದರು. ಸಂತ ಲೋಕನಾಥ ಸ್ವಾಮಿ ಮಹಾರಾಜರು ಪ್ರಭುಪಾದರು ಅವರು ತುಂಬಾ ಪ್ರಿಯ ಶಿಷ್ಯರಾಗಿದ್ದರು. ಮತ್ತು ಇವರು ಕಳೆದ ಅನೇಕ ವರ್ಷಗಳಿಂದ ಮಹಾರಾಜರ ಪ್ರೇರಣೆಯಿಂದ ಪಾದಯಾತ್ರೆಯನ್ನು ಸಂಪೂರ್ಣ ಜಗತ್ತಿನಲ್ಲಿ ನಿರಂತರವಾಗಿ ನಡೆದಿದೆ. ಮತ್ತು ತುಂಬಾ ಭಾರತದಲ್ಲಿನೂ ಇವರು ಪಾದಯಾತ್ರೆಯನ್ನು ಮಾಡಿದ್ದಾರೆ. ಎಂದಿಗೂ ಮಹಾರಾಜರು ಇಸ್ಕಾನ್ ಪಾದಯಾತ್ರೆಯ ಮಂತ್ರಿ ಸ್ಥಾನವನ್ನು ಇವರು ಗೌರವದಿಂದ ಸ್ವೀಕರಿಸಿದ್ದಾರೆ. ಮಂತ್ರಿ ಪಾದಯಾತ್ರೆಯ ಮುಖ್ಯಸ್ಥನ್ನು ಇವರು ಅತ್ಯಂತ ಗೌರವಪೂರ್ಣವಾಗಿ ಇವರು ಸ್ವೀಕರಿಸಿದ್ದಾರೆ. ಲೋಕನಾಥ ಸ್ವಾಮಿ ಮಹಾರಾಜರು ಇಲ್ಲಿ ತುಂಬಾ ಅವರು ಪ್ರಚಾರವನ್ನು ಮಾಡ್ತಿದ್ದಾರೆ. ಇಸ್ಕಾನ್ ಪ್ರಚಾರವನ್ನು, ಕೃಷ್ಣ ಭಕ್ತಿ, ಆಮೇಲೆ ಹರೇ ಕೃಷ್ಣ ಮಹಾಮಂತ್ರವನ್ನು ಇಲ್ಲಿ ಎಲ್ಲ ಡ್ಯೂಟಿಸ್ಗಳು ಹರೇ ಕೃಷ್ಣ ಮಂತ್ರವನ್ನು ಕೀರ್ತನೆ ಮಾಡುತ್ತಾ ಪಂಢರಪುರ ಪರಿಕ್ರಮವನ್ನು ಮಾಡ್ತಾರೆ. ಭಗವಂತನ ದರ್ಶನಕ್ಕೆ ಹೋಗ್ತಾರೆ. ತುಂಬಾ ಇಲ್ಲೇ ಪ್ರಚಾರವನ್ನು ತುಂಬಾ ಚೆನ್ನಾಗಿ ಆಗ್ತಿದೆ ಪಂಢರಪುರಲ್ಲಿ ಬೇರೆ ಕಡೆ ಎಲ್ಲ ಲೋಕನಾಥ ಸ್ವಾಮಿ ಮಹಾರಾಜರು ತುಂಬಾ ಪ್ರಚಾರ ಮಾಡ್ತಿದ್ದಾರೆ. ಹೀಗೆ ಈ ಭೂವೈಕುಂಠ ಪಂಢರಪುರ ಎಂಬ ಈ ಬುಕ್ಕನ್ನು ಬರೆದವರು ಸಂತ ಲೋಕನಾಥ ಸ್ವಾಮಿ ಮಹಾರಾಜರು. ನೀವು ಎಲ್ಲರೂ ಕನ್ನಡದಲ್ಲಿ ಈ ಬುಕ್ ಇದೆ, ಭೂವೈಕುಂಠ ಪಂಢರಪುರ ಅಂತ. ಎಲ್ಲರೂ ತಾವು ತಗೊಂಡು ಓದ್ಬೇಕಂತ ನಾನು ಕಡೆಯಾಗಿ ಎಲ್ಲರನ್ನು ಕೇಳ್ಕೊತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ, ಏನಾದ್ರು ತಪ್ಪಾದರೂ ನೀವು ಕ್ಷಮೆಯನ್ನು ಕೇಳ್ಕೊತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಂಜು. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆ. ಚೆನ್ನಾಗಿತ್ತು ಮಾತಾಜಿ, ಕ್ಲಾಸು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮಾತಾಜಿ. ಫುಲ್ ಪಂಢರಪುರದ ಮಾತಾಜಿ ತುಂಬಾ ಚೆನ್ನಾಗಿ ವರ್ಣಿಸಿದ್ದೀರಾ. ಸಾರಿ ಮಾತಾಜಿ, ಮಾತಾಡಿ ಅಮಲೇಶ್ವರ ಮಾತಾಡಿ. ಇಲ್ಲ ಮಾತಾಜಿ, ನೀವು ಪಿಕ್ ಮಾಡಿಲ್ಲ ಅಂತ. ಇಲ್ಲ, ಹೇಳಿ ಮಾತಾಜಿ.
ಅದೇ ಮಾತಾಜಿಯವರು ತುಂಬಾ ಪೇಶನ್ಸ್ ಇದೆ, ತುಂಬಾ ನಿಧಾನವಾಗಿ ಎಲ್ಲರಿಗೂ ಮನ ಮುಟ್ಟುವಂತೆ ತುಂಬಾ ಚೆನ್ನಾಗಿ ವರ್ಣಿಸಿದ್ದೀರಾ ಪಂಡ್ರಾಪುರ ಧಾಮದ ಬಗ್ಗೆ. ಯಾಕೆಂದ್ರೆ ಆ ಬೇರೆ ಧಾಮಗಳಿಗೆ ಸಾಮಾನ್ಯವಾಗಿ ಲೆಕ್ಚರ್ಗಳು ಸಿಗ್ತವೆ, ಆಮೇಲೆ ಹೋಗ್ತಾ ಇರ್ತೇವೆ, ಆದ್ರೆ ಪಂಡ್ರಾಪುರ ಬಗ್ಗೆ ಕೇಳಕ್ಕೆ ಅಷ್ಟೊಂದು ಸಿಗಲ್ಲ. ಮಾತಾಜಿಯವರು ತುಂಬಾ ಚೆನ್ನಾಗಿ ಅದನ್ನ ವರ್ಣಿಸಿದ್ರು. ಅದು 2 ಕ್ಲಾಸ್ ತಗೊಂಡು ತುಂಬಾ ನಮ್ಗೆ ಸಮಯವನ್ನು ಕೊಟ್ಟು ಗೋಪಿಸೇನೆಗೆ ಮತ್ತೆ ತುಂಬಾ ಪೇಶನ್ಸ್ ಅಲ್ಲಿ ನಿಧಾನವಾಗಿ ಮನಮುಟ್ಟುವಂತೆ ಎಲ್ಲರಿಗೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಮಾತಾಜಿ. ತುಂಬಾ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಗೋಪಿಸೇನೆಯ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಮಯವನ್ನ ನಮ್ಮ ಗೋಪಿಸೇನೆ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಆಕ್ಚುಲಿ ಕಡಿಮೆ ಜನ ಲಾಗಿನ್ ಆಗಿದ್ದಾರೆ, ಯಾಕಂದ್ರೆ ಎಲ್ಲಾ ಕಡೆ ಸಮ್ಮರ್ ಕ್ಯಾಂಪ್ ಇದೆ. ಸೊ ಬಟ್ ರೆಕಾರ್ಡಿಂಗ್ ಚಿತ್ರದುರ್ಗದಲ್ಲಿ, ಆಮೇಲೆ ಶಿವಮೊಗ್ಗದಲ್ಲಿ ಎಲ್ಲಾ ಕಡೆ ಸಮ್ಮರ್ ಕ್ಯಾಂಪ್ ನಡೀತಿರೋದ್ರಿಂದ ನಮ್ದು ಮುಗೀತು. ಸೊ ಹಾಗಾಗಿ ನಾವು ಫ್ರೀ ಆದ್ವಿ. ಬಟ್ ಎಲ್ಲರಿಗೂ ರೆಕಾರ್ಡಿಂಗ್ ಇರುತ್ತೆ, ರೆಕಾರ್ಡಿಂಗ್ ನ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಎಲ್ಲರಿಗೂ ತಲುಪತ್ತೆ ನೀವು ಇವತ್ತು ಕೊಟ್ಟ ಲೆಕ್ಚರ್. ಸೊ ತುಂಬಾ ಧನ್ಯವಾದ ಮಾತಾಜಿ. ಯಾರಿಗಾದ್ರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಿಮ್ಮ ಆಶೀರ್ವಾದ ಮಾತಾಜಿ, ನಿಮ್ಮ ಆಶೀರ್ವಾದದಿಂದ ಕ್ಲಾಸ್ ಮಾಡೋಕೆ ಸಾಧ್ಯವಾಯ್ತು ಮಾತಾಜಿ. ಭಗವಂತ ಹರೇ ಮತ್ತು ಗುರು ಆದ್ರೆ ದಯವಿಟ್ಟು ಕ್ಷಮಿಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಪಂಡ್ರಾಪುರದ್ದು ಹೋದ ವಾರ ಮತ್ತೆ ಈ ವಾರ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದೀರಾ. ಲೀಲಾಮಯಿ ಮಾತಾಜಿ ಹೇಳ್ದಂಗೆ ಮಾತಾಜಿಗೆ ತುಂಬಾ ತಾಳ್ಮೆ ಇದೆ. ನಾವು ಅದನ್ನ ಹತ್ರದಿಂದ ನೋಡಿದೀವಿ ಪಂಡ್ರಾಪುರದ ಯಾತ್ರೆ ಸಮಯದಲ್ಲಿ. ತುಂಬಾ ತಾಳ್ಮೆ ಇದೆ ಮಾತಾಜಿಗೆ. ತುಂಬಾ ಶಾಂತ ವ್ಯಕ್ತಿ, ತಾಳ್ಮೆ ಸಹ ಅಷ್ಟು ದೊಡ್ಡದಿದೆ. ತುಂಬಾ ಒಳ್ಳೆಯವರು, ಮತ್ತೆ ಎಲ್ಲರಿಗೂ ಸಹಕಾರ ಕೊಡ್ತಾರೆ, ಎಲ್ಲರಿಗೂ ಕ್ಲೋಸ್ ಆಗಿ ಎಲ್ಲರ ಜೊತೆ ಅವ್ರು ಇರ್ತಾರೆ. ಯಾವಾಗ್ಲೂ ನಗು ಮುಖ ಇರ್ತದೆ ಅವ್ರದ್ದು. ತುಂಬಾ ಒಳ್ಳೆಯವರು ಮಾತಾಜಿ. ಒಳ್ಳೆ ಕ್ಲಾಸ್ ಕೊಟ್ಟಿದ್ದೀರಾ ಮಾತಾಜಿ 2 ವಾರನುವೆ. ತುಂಬಾ ಚೆನ್ನಾಗಿದೆ. ಇಷ್ಟೊಂದು ಮಹಾತ್ಮೆ ನಮಗ್ ಗೊತ್ತಿರ್ಲಿಲ್ಲ ನಿಜವಾಗ್ಲು. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ನಮಗೂ ತುಂಬಾ ಸಹಕಾರ ಕೊಟ್ಟಿದ್ರಿ ಮಾತಾಜಿ. ನಾವು ಪಂಡ್ರಪುರ ಇನ್ನೊಂದ್ಸಲ ಹೋಗ್ಬೇಕು ಅನ್ಸ್ಬಿಟ್ಟಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರಾದ್ರೂ ಯಾತ್ರೆಗೆ ಹೋಗ್ಬೇಕಾದ್ರೆ ಪಂಡ್ರಪುರಗೆ ಮಾತಾಜಿ ಜೊತೆನೆ ಹೋಗಿ ತುಂಬಾ ಚೆನ್ನಾಗಿ ಮಾತಾಜಿ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಅವ್ರಲ್ಲೇ ಮಾತಾಜಿ. ಅವ್ರಲ್ಲೇ ಜನಿಸಿದಾರೆ ಅಂದ್ರೆ ಅವ್ರ ಎಷ್ಟು ಭಾಗ್ಯಶಾಲಿಗಳಿದಾರಲ್ಲ ಮಾತಾಜಿ. ಅಲ್ಲೇ ಜನ್ಮ ತಗೊಂಡಿದ್ದಾರೆ. ಪಂಡ್ರಪುರದ ಮಹಿಮೆನೂ ಹೇಳ್ತಿದ್ದಾರೆ. ತುಂಬಾ ಭಾಗ್ಯವಂತರಲ್ವಾ. ಅವ್ರ ಜೊತೆ ನಾವ್ ಹೋದಾಗ ಪಂಡ್ರಪುರ ಧಾಮ ನೋಡಿದಾಗ ಇನ್ನಷ್ಟು ಎನರ್ಜಿ ಜಾಸ್ತಿ ನನಗೆ. ಜಾಸ್ತಿ ಬರುತ್ತೆ. ಹೌದು. ಹರೇ ಕೃಷ್ಣ. ತುಂಬಾ ಸುಂದರವಾಗಿದೆ ಮಾತಾಜಿ. ಪಂಡ್ರಾಪುರ ಧಾಮ ಎಷ್ಟೊತ್ತಿ ಹೋದ್ರು ಹೋಗ್ಬೇಕಂತ ಹೋಗ್ತಾ ಇರ್ಬೇಕು ಅನ್ಸುತ್ತೆ. ನೀವು ತಿಂಗಳಿಗೆ 4 ಸಲ ಹೋಗ್ತಿರಲ್ಲ ಮಾತಾಜಿ? ಮಾತಾಜಿ, ನೀವು ತಿಂಗಳಿಗೆ 4 ಸಲ ಆದ್ರೂ ಹೋಗ್ತಿರಲ್ವಾ? ಇಲ್ಲ ಮಾತಾಜಿ, ಹಾಗೆಲ್ಲ ಮಾತಾಜಿ. ಅದೇ ಯಾರಾದ್ರೂ ಬಂದ್ರು ಹೋಗ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ತಿರಲ್ಲ. ಯಾವಾಗ ಅನುಕೂಲ ಆಗುತ್ತೆ ಅವಾಗ ಹೋಗ್ತಾ ಇರ್ತೀವಿ. ಇಲ್ಲೇ ತುಂಬಾ ದುರ್ಗದಲ್ಲಿ ಇಸ್ಕಾನ್ ಟೆಂಪಲ್ ಇಲ್ಲೇ ಇದೆ ಇಲ್ಲ ಮಾತಾಜಿ. ನಾವು ಅಲ್ಲಿ ಹೋಗುವಾಗ ಬರುವಾಗ ಇಳಿಯುವಾಗ ಟ್ರೈನ್ ಇಂದ ಬರುವಾಗ ಹೇಳಲಿಕ್ಕಾಗಿಲ್ಲ ಮಾತಾಜಿ. ನೀವು ಎಲ್ಲಿ ಇಳಿದಿರ ಅಂತ ನನಗೆ ಗೊತ್ತಾಗಿಲ್ಲ. ನಾನು ಆಮೇಲೆ ಹೇಳೇ ಇಲ್ಲಲ್ಲ ಅಂತ ಹೇಳಿದೆ. ಅದಕ್ಕೆ ಇವಾಗ ಹೇಳ್ತಾ ಇದ್ದೇನೆ ಮಾತಾಜಿ. ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗ್ಬೋದ್ರಿ ಮಾತಾಜಿ. ನಮ್ಮಂತ್ರಿಗೆ ಆಗದೆ ಇದ್ದವರಿಗೆ ತುಂಬಾ ಸಹಾಯ ಮಾಡಿದ್ದೀರಿ ಮಾತಾಜಿ. ಹರೇ ಕೃಷ್ಣ ಭಗವಂತನ ಆಶೀರ್ವಾದ, ಗುರುಗಳ ಆಶೀರ್ವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ಯಾರ್ದಾರ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು ಮಾತಾಜಿನ. ಓಕೆ, ಮೋಸ್ಟ್ಲಿ ಯಾರ್ದು ಏನು ಪ್ರಶ್ನೆ ಇಲ್ಲ ಅನ್ಸುತ್ತೆ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಒಂದು ಪೇಷನ್ಸ್ಗೆ. ಪಾಂಡುರಂಗನ ಒಂದು ಲೀಲೆಗಳನ್ನ ನಮ್ಗೆ ಹೇಳಿದ್ದಕ್ಕೆ, ಜೊತೆಗೆ ಬರೀ ಪಾಂಡುರಂಗ ಅಷ್ಟೇ ಅಲ್ಲ, ಪಾಂಡುರಂಗನ್ ಸುತ್ತಮುತ್ತ ಅವನ್ ಭಕ್ತರು ಎಸ್ಪೆಷಲಿ ನಮ್ಗೆ ಅದು ಇಂಪಾರ್ಟೆಂಟ್. ಯಾಕೆಂದ್ರೆ ವೈಷ್ಣವರನ್ನ ನಾವು ಎಷ್ಟು ಅವ್ರ ಬಗ್ಗೆ ತಿಳ್ಕೊತೀವೋ, ಅವ್ರನ್ನ ನಾವು ತಿಳ್ಕೊತೀವ ಕೃಷ್ಣನ್ನ ತಿಳ್ಕೊಂಡಂಗೆ. ಸೊ ಇವತ್ತಿನ ಬೆಳಗ್ಗೆ ಭಾಗವತಂ ಕ್ಲಾಸ್ನಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ರು. ಸೊ ಹಂಗೆ ನಿಮ್ಮಿಂದಾಗಿ ನಾವು ಪಾಂಡುರಂಗನ
ಇಷ್ಟೊಂದು ಲೀಲೆಗಳನ್ನ ತಿಳ್ಕೊಂಡಂಗಾಯ್ತು, ಅವನ ಭಕ್ತರ ಬಗ್ಗೆ ತಿಳ್ಕೊಂಡಂಗಾಯ್ತು ಮಾತಾಜಿ. ಸೊ ನಿಮ್ಮ ಈ ಒಂದು ಸೇವೆ ನಮ್ಮ ಈ ಗೋಪಿ ಸೇನೆಗೆ ಯಾವಾಗ್ಲೂ ಹಿಂಗೆ ಇರ್ಲಿ ಮಾತಾಜಿ. ಸೊ ಹೆಚ್ಚು ಹೆಚ್ಚು ಎಲ್ಲಾ ಧಾಮಗಳ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾ ಇರಿ ಅಂತ ಹೇಳಿ ಕೇಳ್ತಾ, ನಿಮ್ಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸ್ತೀನಿ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ಹರೇ. ರಾಮ ರಾಮ ಹರೇ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ಮಂಗಳ ಮಾತಾಜಿ, ಹೇಳಿ ಮಾತಾಜಿ. ಮಾತಾಜಿ ನಮ್ ತಂಗಿ ಪ್ರೇಮದಾತ್ರಿ ಮಾತಾಜಿ. ಹಾ ಮಾತಾಜಿ ಗೊತ್ತು. ಬಾಳ್ ಚೆನ್ನಾಗಿ ಹೇಳಿದ್ದಾರೆ ಮಾತಾಜಿ. ಬಾಳ್ ಖುಷಿ ಆಯ್ತು ಮಾತಾಜಿ. ನೀವೆಲ್ಲ ಅದೃಷ್ಟವಂತರು ಮಾತಾಜಿ. ಆ ಪಂಡಾಪುರದಲ್ಲಿ ನಂಗೆ ಗೊತ್ತಿರ್ಲಿಲ್ಲ, ಇವಾಗ ಮಾತಾಜಿ ಹೇಳ್ದಾಗ್ಲೇ ಗೊತ್ತಾಗಿತ್ತು ನೀವೆಲ್ಲ ಆ ಕಡೆ ಹುಟ್ಟಿ ಬೆಳೆದಿರೋದಂತ. ಸೊ ತುಂಬಾ ಪುಣ್ಯ ಮಾಡಿದ್ರಿ ಮಾತಾಜಿ, ಪಂಡಾಪುರ ಅಂತ ಒಂದು ದೇವಸ್ಥಾನದಲ್ಲಿ. ಯಾಕಂದ್ರೆ ನಾನು ತುಂಬಾ ಸಲ ಹೋಗಿದ್ದೀನಿ, ಬಟ್ ಜಸ್ಟ್ ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಇಸ್ಕಾನ್ಗೆ ಹೋಗಿ ಬಂದಿದ್ದೀನಿ. ಅಂಡ್ ನಾವು ಹೋದಾಗ ನಮ್ಗೆ ರಾಜಭೋಗ ಕೂಡ ಸಿಕ್ಕಿದೆ. ಯಾಕಂದ್ರೆ ನಾವು ಹೋಗೋ ಟೈಮಲ್ಲಿ ಊಟ ಪ್ರಸಾದದ ಟೈಮ್ ಆಗೋಗಿತ್ತು. ಅಲ್ಲಿ ಯಾರೋ ಡಿವೋಟೀಸ್, ನಾವು ದೂರ ಅಂದ್ರೆ ಬೇರೆ ಊರಿಂದ ಬಂದಿದ್ದೀವಿ, ಪ್ರಸಾದ ಬೇಕಿತ್ತು ಊಟಕ್ಕೆ ಅಂತ ಕೇಳಿದ್ವಿ. ಅದಕ್ಕೆ ಅವರು ಆಕ್ಚುಲಿ ಪ್ರಸಾದ ಟೈಮ್ ಆಗೋಗಿದೆ, ಆದ್ರೆ ರಾಜಭೋಗ ರೆಡಿ ಆಗಿದೆ, ಬನ್ನಿ ರಾಜಭೋಗ ಕೊಡ್ತೀವಿ ಅಂತ ಹೇಳಿ ಅವ್ರು ನಮ್ಗೆ ರಾಜಭೋಗನ ಕೊಟ್ಟಿದ್ರು. ಸೊ ಪಂಡಾಪುರ ಹಂಗೇನೆ ಮಾತಾಜಿ. ಎಲ್ಲೋ ಯಾವತ್ತುವೆ ಡಿವೋಟೀಸ್ಗೆ ಎಲ್ಲಿಂದ ಯಾವ ಮೂಲೆಗೆ ಹೋದ್ರುವೆ ನಮ್ಗೆ ಅಂತ ಹೇಳಿ ಪ್ರಸಾದ ಇಟ್ಟಿರ್ತಾರಂತೆ. ಸೊ ಹಾಗಾಗಿ ನಿಜವಾಗ್ಲೂ ದಟ್ ವಾಸ್ ಲೈಕ್ ಅಮೇಝಿಂಗ್. ನಮ್ಗೆ ಸಿಗುತ್ತೋ ಇಲ್ವೋ ಅನ್ಕೊಂಡ್ವಿ ನಾವು, ಬಟ್ ಹೊಟ್ಟೆ ಬರ್ತಿ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಸೋಲಾಪುರ, ಆಕ್ಚುಲಿ ಹಾಲ್ಟ್ ಆಗಿತ್ತು ಸೋಲಾಪುರ. ಸೊ ವಾಪಸ್ ಸೋಲಾಪುರ ಬಂದು ವಾಪಸ್ ಬಂದ್ವಿ. ಸೊ ತುಂಬಾ ಚೆನ್ನಾಗಿದೆ ಪಂಡರಾಪುರ ಮಾತ್ರ. ಎಷ್ಟ್ ಸಲ ಹೋದ್ರೂ ಹೋಗ್ಬೇಕು ಹೋಗ್ಬೇಕು ಅಂತಾನೆ ಅನ್ಸೋಂತ ಒಂದು ಧಾಮ ಅಂತಾನೆ ಹೇಳ್ಬೇಕು. ಹೌದು ಮಾತಾಜಿ, ಪಂಡಾಪುರ ಗುಪ್ತ ವೃಂದಾವನ ಇದೆ ಮಾತಾಜಿ. ಅಲ್ಲೆಲ್ಲ ಹೋಗಕ್ಕೆ ಬೇರೆ ಅಲ್ಲ, ಪಂಡಾಪುರ ಬೇರೆ ಅಲ್ಲ. ಇಲ್ಲ, ಒಂದ್ಸಲ ತುಂಬಾ ದಿನ ವೇಣಕೃಷ್ಣ ಪ್ರಭುಜಿಗೆ ಅವಾಗ ಅಂತ ಇದ್ವಿ, ಬಟ್ ಇವಾಗ ಪ್ರಭುಜಿನೂ ಸ್ವಲ್ಪ ಬ್ಯುಸಿ ಇದ್ದಾರೆ. ಜೊತೆಗೆ ಈ ಟೈಮ್ ನಲ್ಲಿ ಬೇಸಿಗೆ ಟೈಮಲ್ಲಿ ಹೋಗಕ್ ಆಗಲ್ಲ ಪಂಡರಾಪುರಕ್ಕೆ, ತುಂಬಾ ಶೆಕೆ ಅಲ್ಲ ಮಹಾರಾಷ್ಟ್ರ. ಸೊ ನೋಡ ವೇಣಕೃಷ್ಣ ಪ್ರಭುಜಿನ ಒಂದ್ಸಲ ರೆಡಿ ಮಾಡಿ ಎಲ್ಲರೂ ವೇಣಕೃಷ್ಣ ಪ್ರಭುಜಿ ಜೊತೆ ಹೋಗಿ ಆ ವಿಠಲನ್ನ ದರ್ಶನ ಮಾಡಿ ಬರೋಣ ಮಾತಾಜಿ. ಪ್ಲಾನ್ ಮಾಡೋಣ ಒಂದ್ಸಲ 2026 ಅಲ್ಲಿ ಒಂದ್ಸಲ. ಓಕೆ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸೊ ಮುಂದಿನ ಕಾರ್ಯಕ್ರಮ ಬಂದು ನರಸಿಂಹ ಭಜನೆ. ಸೊ ಇವತ್ತಿನ ನರಸಿಂಹ ಭಜನೆನ ಹಾಡಕ್ಕೆ ನಮ್ ಜೊತೆ ಇದ್ದಾರೆ. ಬರ್ತೀನಿ, ನಿಮಿಷ. ನಮ್ ಜೊತೆ ಇವತ್ತು ನಮ್ ಜೊತೆ ನರಸಿಂಹ ಭಜನೆನ ಹಾಡಕ್ಕೆ ನಮ್ ಜೊತೆ ಇರೋದು ಭಕ್ತಿನಿ ಆಶಾ ಮಾತಾಜಿ ಅವರು. ಮಾತಾಜಿ ತುಂಬಾ ಮಿಸ್ ಮಾಡ್ಕೊಂತೀವಿ ನಿಮ್ನ. ನಿಮ್ಮ ಪುರಂದರರ ಒಂದು ಹಾಡುಗಳು ಎಲ್ಲಾನು ನಾನಂತೂ ತುಂಬಾ ಮಿಸ್ ಮಾಡ್ಕೊತೀನಿ ಮಾತಾಜಿ. ಸೊ ನಿಮ್ ಸೇವೆ ಯಾವಾಗ್ಲೂ ಹಿಂಗೆ ಇರ್ಬೇಕು ಅಂತ ಕೇಳ್ಕೊತೀವಿ, ತುಂಬಾ ಜಾಸ್ತಿ ಮಾಡ್ಕೋಬೇಕಂತ ಹೇಳಿ ಕೇಳ್ಕೊತೀವಿ. ಸೊ ಭಕ್ತಿನಿ ಆಶಾ ಮಾತಾಜಿ ಬಗ್ಗೆ ನಂದೊಂದು ಸಣ್ಣ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ. ಸೊ ಮಾತಾಜಿ ಅವರು ನಮ್ಮ ಗೋಪಿ ಸೇನೆಯಲ್ಲಿ ತುಂಬಾ ಆಕ್ಟಿವ್ ಆಗಿ ಟ್ರೈ ಮಾಡ್ತಾರೆ, ಬಟ್ ಫ್ಯಾಮಿಲಿಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋ ಇರ್ಬೇಕಾದ್ರೆ ಒಂಚೂರು ಹಿಂದುಳಿಬೇಕಾಗತ್ತೆ. ಬಟ್ ಆದ್ರೂ ಮಾತಾಜಿ ಅವರು ಅವರನ್ನ ಪುಷ್ ಮಾಡ್ಕೊಂಡು ಮಾರ್ನಿಂಗ್ ಟೈಮ್ಸ್ ಸ್ವಲ್ಪ ನಮ್ಗೆ ಹಂಗು ಹಿಂಗು ಅಸೋಸಿಯೇಷನ್ ಕೊಡ್ತಾ ಇದ್ದಾರೆ. ಸೊ ಮಾತಾಜಿ ಅವರು ತುಂಬಾ ಸುಂದರವಾಗಿ ವೈಷ್ಣವ ಭಜನೆಗಳನ್ನ ಅಂದ್ರೆ ಪುರಂದರ ದಾಸರ ಪದಗಳನ್ನ ತುಂಬಾ ಚೆನ್ನಾಗಿ ಹಾಡ್ತಾರೆ ಮಾತಾಜಿಯವರು. ಅವರು ಚಿಕ್ಕ ವಯಸ್ಸಿನಿಂದ ಕಲ್ತಿದ್ದಾರೆ. ಜೊತೆಗೆ ಟೈಮ್ ಆದಾಗ ನಮ್ಮ ದಟ್ಟಗಳಿಗೂ ಕೂಡ ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಸ್ವಲ್ಪ ಬರ್ತಾ ಇರ್ತಾರೆ. ಸೊ ಕಮ್ಮಿಂಗ್ ರಥಯಾತ್ರಾ ಮಾತಾಜಿ ಲೈನ್ ಅಲ್ಲಿ ಇದೆ, ಸೊ ಬರ್ಬೇಕು ರಥಯಾತ್ರೆಗೂ. ಸೊ ಮಾತಾಜಿ ಅವರು ಅವರಿಗೆ ಸಮಯ ಆದಾಗೆಲ್ಲ ನಮ್ಮ ದೇವಸ್ಥಾನಕ್ಕೂ ಬರ್ತಿರ್ತಾರೆ, ನಮ್ಮ ಗೋಪಿ ಸೇನೆಯಲ್ಲಿ ಕೂಡ ಅವರ ಸೇವೆನ ಕೊಡ್ತಾ ಇರ್ತಾರೆ. ಸೊ ಮಾತಾಜಿ ಅವರು ಇವತ್ತು ನಮ್ ಜೊತೆ ನರಸಿಂಹಾರ್ತಿನ ಹಾಡೋದಿಕ್ಕೆ ಇದ್ದಾರೆ. ಎಸ್ ಮಾತಾಜಿ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಅವ್ರನ್ನ ಕರೆಯೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೆ ನನ್ನ ದಂಡವತ್ ಪ್ರಣಾಮಗಳು. ಮಾತಾಜಿ, ನನ್ನ ಮಾತು ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಮಾತಾಜಿ. ಓಂ ನಮೋ ಭಗವತೆ ನಾರಸಿಂಹಾಯ.
उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्योर्मृत्युर्नमाम्यहम् उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्योर्मृत्युर्नमाम्यहम् उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्योर्मृत्युर्नमाम्यहम् नामसे नरसिंहाय प्रह्लाददायिने हिरण्याकाशीपूर्वक्षः शीलटङ्कानकालाये इतो नरसिंहा परतो नरसिंहां यतो यामि ततो नरसिंहां बाहिर्नरसिंहा हृदये नरसिंहा नरसिंहमदिं शरणं प्रपद्ये तव करकमलवरे नागामद्भुतशृङ्गा दालिता हिरण्यकशिपो तनुभृङ्गा केशवधृता नरहरिरूपा जय जगदीश हरे जय जगदीश हरे जय जगदीश हरे केशवधृता नरहरिरूपा जय जगदीश हरे जय जगदीश हरे जय नरसिंहदेव जय नरसिंहदेव नरसिंहदेव जय नरसिंहदेव जय लक्ष्मी नरसिंह जय लक्ष्मी नरसिंह जय लक्ष्मी नरसिंह जय लक्ष्मी नरसिंह जय प्रह्लाद महाराज जय प्रह्लाद महाराज प्रह्लाद महाराज जय प्रह्लाद महाराज जय जय प्रभुपाद 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 जय प्रभुपाद 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 जय जय प्रभुपाद भक्ति विघ्न विनाशक नरसिंह भगवान की जय शील प्रभुपाद की जय ಮಾತಾಜಿ ಎಷ್ಟೇ ಜವಾಬ್ದಾರಿ ಇದ್ರು ನಮ್ಮ ಗೃಹಸ್ಥರು ನಮ್ಮದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ರುವೆ ನಮ್ಮನ್ನ ಗುರುತು ಮಾಡಿಕೊಂಡು ನೆನಪು ಮಾಡಿಕೊಂಡು ಈ ಒಂದು ಸೇವೆಯನ್ನ ಕೊಟ್ಟಿದ್ದಕ್ಕೆ ನಾನು ನಿಮ್ಗೆಲ್ಲ ತುಂಬಾ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮಾತಾಜಿ. ಭಗವಂತನ ದಯದಿಂದ ಮತ್ತೆ ಮತ್ತೆ ಈ ತರ ಸೇವೆಗಳು ತುಂಬಾ ಸಿಗ್ತಾ ಇರ್ಲಿ, ಎಲ್ಲರಿಗೂ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಮತ್ತೆ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಮಾತಾಜಿ, ನೀವು ತುಂಬಾ ಚೆನ್ನಾಗಿ ಕ್ಲಾಸ್ ತಗೋತೀರಾ, ನೀವು ಕ್ಲಾಸ್ ತಗೋಬೇಕು ಮಾತಾಜಿ ನಮ್ಗೊಂದ್ಸಲ. ನಾನು ದುಬೈ ಗ್ರೂಪ್ ಅಲ್ಲಿ ಕೇಳಿದ್ದೀನಿ ನಿಮ್ ಕ್ಲಾಸ್ನ. ಸೊ ಪ್ರಯತ್ನ ಪಡ್ತೀನಿ, ಯಾಕೆಂದ್ರೆ ಇವರು ಮೈಸೂರಲ್ಲಿ ಇದ್ರೆ ನಾನು ಖಂಡಿತ ತಗೊಳ್ತಾ ಇದ್ದೆ ಮಾತಾಜಿ. ಇವರು ವೀಕ್ಲಿ ಟ್ವೈಸ್ ಬೆಂಗಳೂರಿಗೆ ಹೋಗ್ತಾರೆ. ನನ್ ಮಗಳು ಹೈದರಾಬಾದ್ ಅಲ್ಲಿ ಓದ್ತಾ ಇದ್ದಾಳೆ. ಸೊ ಅಟ್ ಪ್ರೆಸೆಂಟ್ ನಾನು ನಮ್ಮ ಮತ್ತೆ ಇಬ್ಬರೇ ಇರೋದು. ಹಾಗಾಗಿ ಏನಾಗುತ್ತೆ ಅಂದ್ರೆ ನನ್ಗೆ ಮಾತಾಜಿ ಬಿಕಾಸ್ 4 ಗಂಟೆ 1 ಗಂಟೆ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಮಾತಾಜಿ. ಇಲ್ಲ ಅಂದ್ರೆ ಅದಕ್ಕೆ ಈ ತರ ಸಣ್ಣ ಪುಟ್ಟ ಒಂದು 5-10 ನಿಮಿಷ, ಮ್ಯಾಕ್ಸಿಮಮ್ ಅರ್ಧ ಗಂಟೆ ಮಾಡ್ಬೋದು ಮಾತಾಜಿ. ಇಲ್ಲ ಅದೇ ಸ್ವಲ್ಪ ಅರ್ಧ ಗಂಟೆಗಿಂತ ಜಾಸ್ತಿ ಆದ್ರೆ ಏನಾಗುತ್ತೆ, ಸ್ವಲ್ಪ ಏರುಪೇರ ಆಗೋಗುತ್ತೆ. ಯಾಕಂದ್ರೆ ಹಿರಿಯರಿದ್ದಾಗ ಅವರನ್ನ ನೋಡ್ಕೊಳಕ್ಕೆ ಅವ್ರ ಒಂದ್ 1/4 ಗಂಟೆ 20 ನಿಮಿಷ ಬಿಟ್ಟು ಕರೀತಾ ಇರ್ತಾರೆ. ಸೊ ಹಾಗಾಗಿ ಅರ್ಥ ಆಗುತ್ತೆ. ಎಸ್ ಮಾತಾಜಿ, ಮೈಟ್ ಬಿ ಮುಂದಕ್ಕೆ ಹೋಗ್ತಾ ಯಾವ ತರ ನಿಮ್ಗೆ ಫ್ರೀ ಆದಾಗ ನಿಮ್ ಪ್ರಭುಜಿ ಅವ್ರು ಇದ್ದಾಗ ಮೈಟ್ ಬಿ ನಮ್ಗೆ ನಿಮ್ಮ ಒಂದು ಕ್ಲಾಸ್ ಕೇಳಕ್ಕೆ ಅದೃಷ್ಟ ಸಿಗ್ಬೋದು ಮಾತಾಜಿ. ಒಂದು ಸದವಕಾಶ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮಾತಾಜಿ. ನನ್ಗೂ ಒಂದು ಕ್ಲಾಸ್ ಅನ್ನ ಕೊಡುವಂತ ಒಂದು ಅವಕಾಶ ಕೊಡಪ್ಪ ಅಂತ ಕೇಳ್ತಾ ಇದ್ದೀನಿ. ನೋಡೋಣ. ಎಸ್, ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ರಾಮ ರಾಮ ಹರೇ ಹರೇ. ಎಸ್, ಲೀಲಾಮಾಯಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬಂತು. ಅದ್ರಲ್ಲೂ ಸ್ಟಾರ್ಟಿಂಗ್ ಅಲ್ಲೂ ವೇದಾವತಿ ಮಾತಾಜಿ ಅವರು ತುಂಬಾ ಚೆನ್ನಾಗಿ ಹಾಡಿದ್ರಲ್ಲ. ಎಸ್ ಮಾತಾಜಿ, ತುಂಬಾ ಮಿಸ್ ಮಾಡ್ಕೊಂಡಿದೀವಿ ವೇದಾವತಿ ಮಾತಾಜಿ ಹಾಡನ್ನ ಈಗಂತೂ.
ವೇದಾವತಿ ಮಾತಾಜಿ ಅವ್ರದ್ದು ಕೇಳ್ತಾ ಇದ್ರೆ ಶೀಸ್ ಬ್ಯಾಕ್ ನಾವು ಅಂತ ದಟ್ ಸೇಮ್ ಥ್ಯಾಂಕ್ ಯು ಫೈರ್ ಮಾತಾಜಿ. ಅಂಡ್ ನಿಮ್ಮನ್ನ ಸೇಮ್ ಅದಕ್ಕೆ ನಾವು ಎಂಥೂಸಿಯಾಸಮ್. ಸಂಘ ಬಿಡುದಿಲ್ಲ, ಇಲ್ಲಿದ್ರು ನಿಮ್ಮ ಸಂಘದಲ್ಲೇ ಇದ್ದೀವಿ, ನಿಮ್ಮ ಒಟ್ಟಿಗೆ ಇದ್ದಂಗೆ ಇದ್ದೀನಿ. ನೀವು ಎಲ್ಲಿ ಹೋಗ್ತೀರಾ ಬಿಡ್ಲಿಕ್ಕೆ, ನಾವು ಬಿಡುದಿಲ್ಲಲ್ಲ ನಿಮ್ಗೆ. ಹಾ, ಎಲ್ಲಾರು ರೆಡಿ ಆಗ್ಬೇಕು. ಈಗ ಎಲ್ಲಾರು ಮೈಸೂರಿಗೆ ಬರ್ಬೇಕು ಜೂನ್ 29ಕ್ಕೆ. ಏನಿದೆ ಮಾತಾಜಿ? ಸ್ನಾನ ಯಾತ್ರಾ ಮಾತಾಜಿ, ರಥಯಾತ್ರವಾ? ಸ್ನಾನ್ ಯಾತ್ರಾ. ರಥಯಾತ್ರಾ ಜುಲೈ 16. ಹಾ 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 ಸ್ನಾನ್ ಹಾ ಯಾತ್ರಾ ಬಂದು ಜೂನ್ 29. ಸೊ ಹಾ ಎಲ್ಲಾರು ಹಾ ನಿಮ್ಮ ನಿಮ್ಮ ಕ್ಯಾಲೆಂಡರ್ನ ಮಾರ್ಕ್ ಮಾಡ್ಕೋಬೇಕು. ವೀಕ್ ಹಾ ಡೇಸ್ ಹಾ ಇದೆ, ಥರ್ಸ್ಡೇ ಬೀಳುತ್ತೆ. ಬಟ್ ಎಲ್ಲಾರು ಕ್ಯಾಲೆಂಡರ್ ಮಾರ್ಕ್ ಮಾಡ್ಕೊಂಡು ರೆಡಿ ಹಾ. ಆಗ್ಬೇಕು ಸ್ನಾನ್ ಯಾತ್ರಾಗೆ ಬರಕ್ಕೆ. ಯಾವಾಗ ಮಾತಾಜಿ ಸ್ನಾನ ಯಾತ್ರೆ? ಎಷ್ಟು ಡೇಟು? ಜೂನ್ 29 ಮಾತಾಜಿ. ಹಾ ಹಾ ಸರಿ ಮಾತಾಜಿ, ಜೂನ್ 29 ನೋಡುವ. ಹಾ, ಎಸ್. ಹಾಗೆ ಪ್ರವಚನ ಸಹ ತುಂಬಾ ಚೆನ್ನಾಗಿತ್ತು. ಮಾತಾಜಿ ಅವರು ಧಾಮದ ಬಗ್ಗೆ ಮತ್ತೆ ಜೊತೆಗೆ ಎಲ್ಲ ಮಹಾರಾಷ್ಟ್ರದ ಸಂತರ ಬಗ್ಗೆ ಅಂತ ಹೇಳಿದ್ರು. ಅದು ತುಂಬಾ ಖುಷಿ ಆಯ್ತು ನನ್ಗೆ. ಅಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸಿರ್ಲಿಲ್ಲ. ಸೊ ಅದನ್ನ ತುಂಬಾ ವಿವರವಾಗಿ ವರ್ಣಿಸಿದ್ದಾರೆ. ಆಮೇಲೆ ನರಸಿಂಹ ಭಜನೆ ಅಂತೂ ಆಶಾ ಮಾತಾಜಿ ಅವರು ಯಾವಾಗ್ಲೂ ತುಂಬಾ ಚೆನ್ನಾಗಿ ಆಡ್ತಾರೆ. ಈಗ ಶಾಮಕಾಂತ ಮಾತಾಜಿ ಹೇಳ್ದಾಗೆ, ಬಟ್ ಅವರಿಗೆ ತುಂಬಾ ಸೇವೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಗೋಪಿ ಸೇನೆಗೆ. ಬಟ್ ಏನ್ ಮಾಡೋದು, ಅವ್ರ ಫ್ರೀ ಆದಾಗ ಅವ್ರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇವತ್ತು ಇಷ್ಟು ಕಡಿಮೆ ಜನ ಲಾಗಿನ್ ಆಗಿದ್ದು, ಎಲ್ಲರೂ ಸಮರ್ ಕ್ಯಾಂಪ್ ಅಲ್ಲಿ ಇದ್ದೀರಾ. ಬಳ್ಳಾರಿಯಿಂದ ಅಂತೂ ಒಬ್ರು ಇಲ್ಲ ಇವತ್ತು. ಯಾಕೆ? ಬಳ್ಳಾರಿಯಲ್ಲೂ ಇದೆಯಾ ಬಳ್ಳಾರಿಲೂ ನಡೀತಾ ಶಾಮಕಾಂತ? ಇದೆ ಅಲ್ಲ, ಹೌದಾ? ಬಳ್ಳಾರಿ, ರಾಂಪುರ ಆ ಕಡೆನೂ ಎಲ್ಲ ಸ್ವಲ್ಪ ನಡೀತಾ ಇದೆ ಅನ್ಕೋತೀನಿ. ಓಕೆ ಓಕೆ, ಇರ್ಬೋದು ಹಾಗಿದ್ರೆ. ಅದಕ್ಕೋಸ್ಕರ ತುಂಬಾನೇ ಕಡಿಮೆ ಇದ್ದಾರೆ. ಮತ್ತೆ ಇಲ್ದೇ ಇರೋರು ಸುಮಾರು ಜನ ಇಲ್ಲ ಇವತ್ತು. ಅಂದ್ರೆ ಲೈಕ್ ಶೈಲಾ ಹಾ, ನಾಯಕ್ ಮಾತಾಜಿ ತಿರ್ಸಿಯಲ್ಲಿ ಅಲ್ಲೇನಿಲ್ಲ. ಆ ಬೇಸಿಗೆಯಲ್ಲಿ ಅದು ರಜೆ ಅಲ್ಲ, ಹಾಗಾಗಿ ಹಾ, ಸ್ವಲ್ಪ ಗೆಸ್ಟ್ ಸ್ವಲ್ಪ ಬರೋದು ಅಲ್ಲಿ ಈ ಕಡೆ ಹೋಗೋದು ಈ ಆ ಕಡೆ ಕಡೆ ಈ ಕಡೆ ಹೋಗಿರ್ತಾರೆ, ಅಥವಾ ಆಗುತ್ತೆ. ಮನೆಗೆ ಹ್ಮ್ ಗೆಸ್ಟ್ಸ್ ಕೂಡ ಬಂದಿರ್ತಾರಲ್ಲ ಮಾತಾಜಿ. ಅದ್ರಿಂದಾನು ಇರ್ಬೋದು. ಹ್ಮ್. ಆದ್ರೆ ಏನಾಗ್ತದಂದ್ರೆ, ಅರ್ಧ ಗಂಟೆ 1 ಗಂಟೆ ತೆಗಿಬೇಕು. ಎಲ್ಲರೂ ತೆಗ್ದು ಆ ಸಮಯವನ್ನ ತೆಗ್ದು, ನಮ್ದು ಯಾವಾಗ್ಲೂ ಮುಗಿಯದ ಕತೆ ಇದು. ಯಾವಾಗ್ಲೂ ಇರುತ್ತೆ. 24 hours ವಿಲ್ ಬಿ ಎಂಗೇಜ್ಡ್ ಇನ್ ಅವರ್ ಹೌಸ್ ಹೋಲ್ಡ್ ವರ್ಕ್ಸ್. ಬಟ್ ಎಸ್, ನಾವು ಅದು ಸಮಯವನ್ನ ನಾವು ಭಗವಂತನಿಗೋಸ್ಕರ, ನಮಗೋಸ್ಕರ ತೆಗಿಬೇಕು. ಇವಾಗ ನಮಗೋಸ್ಕರ, ದೆನ್ ಭಗವಂತನ ಬಗ್ಗೆ ಕೇಳುವ ಅಂತ. ಅದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಇದಕ್ಕೆ ಗಮನ ಕೊಡ್ಬೇಕು. ಮತ್ತೆ ಮುಂದಿನ ವಾರದ ಸೇವೆಗೆ ಯಾರಾದ್ರೂ ಉತ್ಸುಕರಿದ್ರೆ, ಇಂಟ್ರೆಸ್ಟೆಡ್ ಇದ್ರೆ, ದಯವಿಟ್ಟು ನನಗೆ ಅಥವಾ ಶಾಮಕಾಂತ ಮಾತಾಜಿ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಗೋಪಿ ಸೇನೆಲ್ಲೂ ಹಾಕ್ಬೋದು. ಸೊ ಪ್ಲೀಸ್ ಕಮ್ ಫಾರ್ವರ್ಡ್ ಫಾರ್ ದ ಸೇವಾಸ್. ನರಸಿಂಹ ಆರತಿ ಇರ್ಬೋದು ಅಂಡ್ ಸುವರ್ಣ ಕೀರ್ತನೆ ಅಥವಾ ಮಾತಾಜಿ ಅವರು ಇಲ್ಲಿ ಯಾರೇಳಿ ಸುವರ್ಣ? ಹಾಸನದ ಹತ್ರ ಯಾವ ಊರು ಮಾತಾಜಿ ಅದು? ಹ್ಮ್ ಲಾಸ್ಟ್ ವೀಕ್ ಶವ ಅವ್ರ ಲಾಗಿನ್ ಆಗಿಲ್ಲ ಅನ್ಸುತ್ತೆ. ಸುವರ್ಣ ಚಂದ್ರಾಯಪಟ್ನ ಮಾತಾಜಿ. ಹಾ, ಚಂದ್ರಾಯಪಟ್ನ ಅಲ್ಲ? ಚಂದ್ರಾಯಪಟ್ಟಣದವ್ರು. ನೋಡ ಅವರು ಅವರು ಕೀರ್ತನೆ ಸೇವೆ ತಗೊಳ್ತೀನಿ ಹೇಳಿದಾರ ಏನ್? ನರಸಿಂಹಾರತಿನ ಕೊಡೋಣ ಅಂತ ನೀವು ಮಾತಾಡಿದ್ವಿ ಮಾತಾಜಿ. ನೋಡೋಣ, ಕಾಲ್ ಮಾಡಿ ಮಾತಾಡೋಣ. ಸರಿ. ಸುವರ್ಣ ಮಾತಾಜಿನ ಅವ್ರ ಹೆಸರು? ಪದ್ಮ ಅಲ್ವಾ? ಏನೋ ಇನಿಷಿಯೇಟೆಡ್ ನೇಮ್ ಏನೋ ಇದೆ ಮಾತಾಜಿ, ಬಟ್ ಅವ್ರ ಕರ್ಮಿ ನೇಮ್ ಬಂದು ಸುವರ್ಣ ಅಂತ. ಸುನಂದ ಮಾತಾಜಿ, ಸುಂದರಿ ಸುನಂದ ಪ್ರಿಯ ಮಾತಾಜಿ. ಅವ್ರ ಕರ್ಮಿ ನೇಮು ಸುನಂದ ಮಾತಾಜಿ. ಅವ್ರಿಗೆ ಇನ್ಸಿಯೇಷನ್ ಆಗಿದೆ, ಇನಿಷಿಯೇಟೆಡ್ ನೇಮ್ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಸುಂದರಿ ಪ್ರಿಯಾದೇವಿ. ಅಮಲಾಶ್ವದ ಮಾತಾಜಿ ಅವ್ರ ನಂಬರ್ ಇದೆಯಾ? ನೋಡ್ಬೇಕು ಮಾತಾಜಿ, ನೋಡ್ತೀನಿ. ಸರಿ, ಇದ್ರೆ ಕಳ್ಸ್ಕೊಡಿ ಮಾತಾಜಿ ಹಂಗೆ. ಓಕೆ, ಆಯ್ತು ಮಾತಾಜಿ. ಎಸ್ ಮಾತಾಜಿ. ನಾನು ಕ್ಲೋಸಿಂಗ್ ಪ್ರೇಯರ್ಸ್ ಅಮಲಾಶ್ವದ ಮಾತಾಜಿ ಇದಾರಲ್ಲ, ಅಮಲಾಶ್ವದ ಮಾತಾಜಿ ನರಸಿಂಹ ಆರತಿ ಹಾಡಿ ನೆಕ್ಸ್ಟ್ ವೀಕ್. ಮಾತಾಜಿ ಸ್ವಲ್ಪ, ಯಾಕೆಂದ್ರೆ ನಮ್ಮನೆ ಗೆಸ್ಟ್ ಬರೋರು ಇದಾರೆ ಮಾತಾಜಿ. ಟೈಮ್ ಆದ್ರೆ ಅಕಸ್ಮಾತ್ ಸ್ವಲ್ಪ ಇಲ್ಲ, ಗೆಸ್ಟ್ ಬಂದ್ರೆ ಅವರನ್ನ ನೋಡ್ಕೊಳ್ಬೇಕು. ಅತಿಥಿ ದೇವೋ ಭವ, ಅವರನ್ನು ಸರಿ ನೋಡ್ಕೊಳ್ಳೇಬೇಕಲ್ಲ. ತೊಂದ್ರೆ ಇಲ್ಲ, ಸ್ವಲ್ಪ ಕಷ್ಟ. ಸೇವೆಗಿಲ್ಲ ಅನ್ನಲ್ಲ ನೀವು. ಮಾತಾಜಿ ನಾನು ಹಾಡ್ಲಾ ಮಾತಾಜಿ? ಯಾರು ಮಾತಾಜಿ? ಅಲ್ಕಾ ಮಾತಾಜಿ. ಓ ವೆರಿ ನೈಸ್ ಮಾತಾಜಿ, ಹಾಡಿ ಹಾಡಿ. ನರಸಿಂಹಾರತಿ ಹಾಡ್ತೀರಾ? ನರಸಿಂಹಾರತಿ ಹಾಡ್ತೀರಾ? ನರಸಿಂಹಾರತಿ ಹಾಡ್ತೀನಿ. ನೋಡಿ,
ಎಷ್ಟು ಮಾತಾಜಿಯವ್ರಿಗೆಲ್ಲ ಈಗ ಈ ಸ್ಟೇಜ್ ಆದ್ರೆ ಎಷ್ಟು ಹುಮ್ಮಸ್ಸು ಇದೆ, ಇದನ್ನ ನೋಡಿ ನಾವು ಕಲಿಬೇಕು ನಿಜವಾಗ್ಲು. ಈ ಉತ್ಸುಕತೆನ ನಾವು ಬಿಡ್ಬಾರ್ದು. ನಾನಂತ ಯು ಶುಡ್ ಗ್ರಾಪ್ ದ ಅಪಾರ್ಚುನಿಟಿನ ನಾವು ಸದುಪಯೋಗ ಮಾಡ್ಕೋಬೇಕು. ಆಯ್ತು ಮಾತಾಜಿ, ಅಲ್ಕ ಮಾತಾಜಿ ನೀವೇ ಹಾಡಿ ನರಸಿಂಹಾರ್ತಿ ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರವಚನ ನೋಡುವ ಯಾರು ಏನಂತ. ಹರೇ ಕೃಷ್ಣ ಓಕೆ ಮಾತಾಜಿ. ಓಕೆ, ಹರೇ ಕೃಷ್ಣ. ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ. ಹಾ ಹೇಳಿ. ಓಕೆ ಮತ್ತೆ. ಏಕೋ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ, ಕರ್ಮಪಿ ಏಕ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ದಿವ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಾ ಮಮ ದೇವ ದೇವಾ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನಿ ಅದೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य शील हरिदास ठाकुर की जय. शील प्रभुपाद की जय. गुरुदेव महाराज की जय. ताई गौर प्रेमानंदे. हरि हरि बोल. हरे कृष्णा.